ಗದಗ ಜಿಲ್ಲೆಯ ಹಲವಾರು ವರ್ಷಗಳಿಂದ ಸಂಘಟನೆ ನೇತೃತ್ವವನ್ನು ವಹಿಸಿರುವಂತ ಬಸವರಾಜ್ ಅವರು ಈ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ಚಂದ ಕಾಣಿಸಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕೆ ಈ ಮಾತನ್ನ ಹೇಳಬೇಕು ಅಂದ್ರೆ, ನಾನು ಬಹುಶಃ ವೇದಿಕೆ ನೋಡದೆ ಬರ್ತಿದ್ದಂಗೆ ಒಂದು ಅನುಭವ ಮಂಟಪದ ರೀತಿಯಲ್ಲಿ ಅದೊಂದು ಕಲ್ಪನೆಗಳನ್ನ ಇಟ್ಕೊಂಡು ಮಾಡಿದ್ದಾರೆ. ಒಳಗೆ ಬರ್ಬೇಕಾದ್ರೆ ಬಹುಶಃ ನಾವು ಆ ಥರ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೇಳಿಸ್ತಾ ಇಲ್ಲ ಕಣೋ, ಯಾಕೋ ಸರಿ ಮಾಡಪ್ಪ ಸೌಂಡು. ಅಷ್ಟು ಅದ್ಭುತವಾಗಿರುವಂತ ಒಂದು ಕಲ್ಪನೆಯನ್ನು ಇಟ್ಕೊಂಡು ಇವತ್ತು ಬಸವರಾಜ ಬಳ್ಳಾವರಿ ಅವರು, ರವಿ ಗುಂಜಕರ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಬಹುಶಃ ನಾನು 25-30 ಎಕ್ಸಿಕ್ಯೂಟಿವ್ ಕಮಿಟಿಗಳನ್ನು ಮಾಡಿದ್ದೇನೆ, ನನ್ನ ಅಧ್ಯಕ್ಷತೆಯಲ್ಲಿ ಆಗಿದೆ. ಬಟ್ ನಾನು ಈ ಕಾರ್ಯಕ್ರಮಕ್ಕೆ ಯಾವುದೇ ಮಾರ್ಗದರ್ಶನ ಕೊಟ್ಟಿದ್ದೇನೆ ಅಷ್ಟೇ. ಈಗ ಮಾಡಬೇಕು ಅಂತ ಏನ್ ಹೇಳಿಲ್ಲ. ಬಸವರಾಜ್ ಹೇಳಿದ್ರು, ನನ್ ಜವಾಬ್ದಾರಿ ಕೊಡಿ ಸರ್, ನೀವು ಕೂತ್ಕೊಳ್ಳಿ, ನಿಮಗೆ ಸರಿ ನಿಲ್ಲಿಸುವಂತ ರೀತಿಯಲ್ಲಿ ನಾನು ಎಲ್ಲದನ್ನು ಕೂಡ ಕಲೆಕ್ಟ್ ಮಾಡಿ ಮಾಡ್ತೇನೆ ಅಂತ ಹೇಳಿ ತುಂಬಾ ಅದ್ಭುತವಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಬಹಳ ಜನ ನಾವು ಕೂಡ ತಿಳ್ಕೊಳ್ಬೇಕು. ತಾಲೂಕು ಅಧ್ಯಕ್ಷರಿದ್ದಾವೆ, ಜಿಲ್ಲಾಧ್ಯಕ್ಷರಿದ್ದಾವೆ, ರಾಜ್ಯದ ಪದಾಧಿಕಾರಿ ಇದ್ದಾವೆ. ಬಸವರಾಜ್ನಲ್ಲಿ ಈ ತರದ್ದು ಏನೇನೋ ಒಳ್ಳೊಳ್ಳೆ ವಿಚಾರಗಳಿದೆ, ನಾವು ನಮ್ಮ ಸಂಘಟನೆ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು ಅನ್ನುವಂತ ಸಂದೇಶವನ್ನ ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ವಿಷಯ ಸೂಚಿಯ ಪ್ರಕಾರ ನಮ್ದು 2 ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಆಗಬೇಕಾಗಿತ್ತು. ನಮ್ ಗಿರಿಗೌಡರು ಹೇಳಿದ್ರು ಇದು 5ನೇ ಮೀಟಿಂಗ್ ಅಂತ ಹೇಳಿ ಗಿರಿಗೌಡರು ಹೇಳಿದ್ರು. ಸಂಘಟನೆಯಲ್ಲಿ ನಮ್ಮ ಬೈಲಾ ಪ್ರಕಾರ 6 ತಿಂಗಳಿಗೊಮ್ಮೆ ಒಂದು ಮೀಟಿಂಗ್ ಅನ್ನ, ಕಾರ್ಯಕಾರಿ ಸಮಿತಿ ಸಭೆಯನ್ನ ಕರೀಲಿಕ್ಕೆ ಅವಕಾಶವಿದೆ. ಆದ್ರೆ ಇವತ್ತು ನಾವು ಇದು 5ನೇ ಮೀಟಿಂಗ್ ಆಗಿ ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೇವೆ. ಒಂದು ಜನರಲ್ ಬಾಡಿಯನ್ನು ಕೂಡ ಅದ್ರ ಜೊತೆ ಮಾಡಿರುವಂತದ್ದು ಅನ್ನೋದನ್ನ ತಮ್ಮ ಗಮನಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಮೊದಲೆಲ್ಲ ಬೆಂಗಳೂರನ್ನೇ ಸೆಂಟ್ರಲೈಸ್ ಆಗಿ ಇಟ್ಕೊಂಡು ಸಭೆಗಳನ್ನು ಮಾಡ್ತಾ ಇದ್ರು. ಬೆಂಗಳೂರಿನಲ್ಲಿ ಸಭೆ ಮಾಡಿದಾಗ ಏನಾಗ್ತಿತ್ತು ಅಂದ್ರೆ, ಎಲ್ಲರೂ ಆಫೀಸ್ ಕೆಲಸ ಇಟ್ಕೊಂಡ್ ಬರೋರು, ಯಾರು ಮೀಟಿಂಗ್ ಅಲ್ಲಿ ಸರಿಯಾಗಿ ಭಾಗವಹಿಸ್ತಾ ಇರ್ಲಿಲ್ಲ. ಸಭೆ ಇನ್ನೂ ಪ್ರಾರಂಭ ಆಗಿಲ್ಲ ಅಂತ ಹೇಳಿ ವಿಧಾನಸೌಧಕ್ಕೆ ಹೋಗೋರು, ಅಲ್ಲೆಲ್ಲ ಸಭೆ ಪ್ರಾರಂಭ ಆಗ್ತಿದೆ 12 ಗಂಟೆಗೆ. ಬಟ್ ಇವತ್ತು ಇಲ್ಲಿ ಯಾಕೆ ಮಾಡಿದ್ದೇವೆ ಅಂದ್ರೆ, ನೋಡಿ, ದೂರದಿಂದ ಬರ್ತಾರೆ, ಹಿಂದಿನ ದಿವಸ ಉಳ್ಕೊಳ್ತಾರೆ, ಶಾರ್ಪ್ ಟೈಮ್ಗೆ ಕೂಡ ಸಭೆ ಪ್ರಾರಂಭ ಮಾಡಬೇಕು ಅನ್ನುವಂತ ಉದ್ದೇಶ ಒಂದು. ಜೊತೆಗೆ ಬೇರೆ ಬೇರೆ ಯೋಚನೆಗಳು ಇಲ್ಲಿ ಇರೋದಿಲ್ಲ. ಇಲ್ಲಿರೋದಿಷ್ಟೇ, ಮೀಟಿಂಗ್ ಅಟೆಂಡ್ ಮಾಡಬೇಕು, ಊಟ ಮಾಡಿ ನಂತರ ಟೂರ್ ಗೀರ್ ಮಾಡ್ಕೊಂಡು ಹೋಗ್ಬೇಕನ್ನುವಂಥದ್ದು ಇರುತ್ತೆ. ಆದ್ರೆ ಬೆಂಗಳೂರಿಗೆ ಬಂದ್ರೆ ಏನ್ ಪ್ರಾಬ್ಲಮ್ ಅಂದ್ರೆ, ಬರೀ ಕೆಲಸ ಇಟ್ಕೊಂಡು ಬಂದ್ಬಿಟ್ಟಿರ್ತಾರಲ್ಲ, ವಿಧಾನಸೌಧ, ಹೆಡ್ ಆಫೀಸು, ವಿಕಾಸಸೌಧ. ಹೀಗಾಗಿ ಈ ಯೋಚನೆಯನ್ನು ಮಾಡಿ ನಾನು 2022ರ ಬೈಲಾ ತಿದ್ದುಪಡಿಯಲ್ಲಿ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಕಾರ್ಯಕಾರಿ ಸಮಿತಿ ಸಭೆಗಳನ್ನು ಮಾಡಬೇಕು ಅನ್ನುವಂತ ತಿದ್ದುಪಡಿ ನಿರ್ಣಯಗಳನ್ನು ತೆಗೆದುಕೊಂಡು ಇವತ್ತು ಗದಗ ಜಿಲ್ಲೆಯಲ್ಲಿ ಕೂಡ ಈ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇವೆಲ್ಲ ಹೊಸ ಚಿಂತನೆಗಳಿವು. ಸುಮ್ಮನೆ ನಾನು ಸಂಘದಲ್ಲಿದ್ದೇನೆ, ಇಷ್ಟು ವರ್ಷ ಇದ್ದೇನೆ, ಈಗ ಮಾಡಿದ್ದೇನೆ ಅದು ಮುಖ್ಯ ಅಲ್ಲ. ಈ ಸಂಘಟನೆ ಗದಗ ಜಿಲ್ಲಾ ಕೇಂದ್ರಕ್ಕೆ ಹೋಗಬೇಕು, ಗುಲ್ಬರ್ಗಕ್ಕೆ ಹೋಗಬೇಕು, ಕಾರವಾರಕ್ಕೆ ಹೋಗಬೇಕು, ಕೊಡಗು ಹೋಗಬೇಕು, ಚಾಮರಾಜನಗರಕ್ಕೆ ಹೋಗ್ಬೇಕು ಅನ್ನುವಂತ ಕಲ್ಪನೆಗಳನ್ನ ಇಟ್ಕೊಂಡು ಈ ಸಭೆಗಳನ್ನ ನಾವು ಇವತ್ತು ಇಲ್ಲಿಯವರೆಗೆ ಕೂಡ ಮಾಡ್ತಾ ಇರುವಂತದ್ದು ಅನ್ನುವಂತ ಮಾಹಿತಿಯನ್ನ ನಾನು ಇವತ್ತು ಈ ಸಭೆಯ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಬಹುಶಃ ಗದಗ ಜಿಲ್ಲೆ ಅಂತ ಹೇಳಿದ್ರೆ ಅನೇಕ ಶರಣೆಯರಿಗೆ ಜನ್ಮ ಕೊಟ್ಟಂತ ಈ ಬೀಡು. ಅಜ್ಜಯ್ಯನವರು ಇರ್ಬೋದು, ಇವತ್ತು ಪಟ್ರಾಜ್ ಗವಾಯಿಗಳಿರ್ಬೋದು, ಅವರೆಲ್ಲರೂ ಕೂಡ ಬಹುಶಃ ಈ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆಯನ್ನ, ಮಠ ಮಂದಿರಗಳ ಕಲ್ಪನೆಗಳನ್ನ ಇಟ್ಕೊಂಡು ಕೂಡ ಸಾಕಷ್ಟು ಕ್ರಾಂತಿಕಾರಕ ಹೆಜ್ಜೆಗಳನ್ನ ಈ ಜಿಲ್ಲೆ ಇಟ್ಟಿದೆ ಅನ್ನುವಂತ ಮಾಹಿತಿಯನ್ನ ತಮ್ಮ ಗಮನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಇದ್ರ ಜೊತೆ ನಾವೆಲ್ಲ ಇಲ್ಲಿ ಕೂಡ ಸೇರಿರೋದು ಯಾತಕ್ಕಾಗಿ, ನಮ್ಮ ಮುಂದಿನ ನಮ್ಮ ನೌಕರ ಸಂಘಟನೆಯ ಕುಟುಂಬಕ್ಕೆ ಒಳ್ಳೆಯದಾಗಬೇಕು, ನೆಮ್ಮದಿಯ ಬದುಕು ನಮ್ಮ ನೌಕರರಿಗೆ ಸಿಗಬೇಕು, ಸಾಕಷ್ಟು ಸರ್ಕಾರದ ಮೂಲಕ ಆದೇಶಗಳನ್ನ ಮಾಡಿಸಬೇಕು. ಇಲ್ಲಿ ಚರ್ಚೆ ಮಾಡಿದಂತ ವಿಚಾರಗಳು, ಚಿಂತನೆಗಳು ರಾಜ್ಯ ಸರ್ಕಾರದ ಗಮನವನ್ನು ಸೆಳೆಯೋದ್ರ ಮೂಲಕ, ನಿರ್ಣಯಗಳ ಮೂಲಕ ಅದನ್ನ ಜಾರಿಗೊಳಿಸುವಂತ ಒಂದು ಅನುಭವ ಮಂಟಪ, ಮಹಾಮನೆ ಯಾವುದು ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಎನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಇಡೀ ದೇಶದಲ್ಲಿ, ನಮ್ಮ ರಾಜ್ಯ ಹೇಳಲಿಕ್ಕೆ ಹೋಗಲ್ಲ, ಇಡೀ ದೇಶದಲ್ಲಿ ನೀವೆಲ್ಲ ಇಲ್ಲಿ ಕೂತ್ಕೊಂಡಿದ್ದೀರಾ. ಎಕ್ಸಿಕ್ಯೂಟಿವ್ ಕಮಿಟಿ ಅಂದ್ರೆ 40 ಜನ, 50 ಜನ, ಮ್ಯಾಕ್ಸಿಮಮ್ ಅಂದ್ರೆ 100 ಜನ. ಇವತ್ತು ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಎಷ್ಟಿದೆ ಅಂತ ಹೇಳಿದ್ರೆ
ಸುಮಾರು 1,000 ಜನ ಇಲ್ಲಿ ಕೂತಿದ್ದೀರಲ್ಲ, ಇಷ್ಟು ದೊಡ್ಡ ಸಂಖ್ಯೆ ಇರೋದಕ್ಕೆ ಇಡೀ ದೇಶದಲ್ಲಿ ನಮ್ಮ ಸಂಘಟನೆ. ತೋರಿಸಿ, ಟೆಲ್ಮಿ, ಯಾರಾದ್ರೂ ಒಬ್ರು ಹಂಗೆ ನಿಂತ್ಕೊಂಡು ಹೇಳ್ಬಿಡಿ ನೀವು. 1,000 ಜನ ಎಕ್ಸಿಕ್ಯೂಟಿವ್, ನಾವು ಬಡ ಸಂಘದಲ್ಲಿ ಇದ್ದೀರಾ, 1,000 ಜನ ಇರುವಂತ ಎಕ್ಸಿಕ್ಯೂಟಿವ್ ಕಮಿಟಿ, 5,12,000 ಜನ ಒಳಗೊಂಡಂತ ಸರ್ವ ಸದಸ್ಯರ ಮಹಾಸಭೆ ಈ ದೇಶದಲ್ಲಿದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ. ಯಾಕೆ ಸ್ವಾಮಿ ಆಗಿರ್ಲಿಲ್ಲ ಇಷ್ಟು ಬದಲಾವಣೆ? ಯಾಕೆ ಖಜಾಂಚಿ, ರಾಜ್ಯ ಪರಿಷತ್ತು, ತಾಲೂಕು ಸೆಕ್ರೆಟರಿಗಳು ಕರ್ಕೊಂಡು ಇಲ್ಲಿ ಊಟ ಹಾಕೊಂಡು ಮೀಟಿಂಗ್ ಮಾಡಬೇಕು, ಅವ್ರ ಅಭಿಪ್ರಾಯ ಕೇಳಬೇಕು ಅನ್ನುವಂತ ಉದ್ದೇಶ ಹಿಂದೆ ಇರಲಿಲ್ಲ. ನಮ್ದು 2 ಉದ್ದೇಶ. ಒಂದು, ಇಲ್ಲಿ ಚರ್ಚೆ ನಿರ್ಣಯಕ್ಕೆ ಅವನ ಅನುಭವಗಳ ದಾರಿ ಏನಿದೆ. 2ನೇದು, ಇಲ್ಲಿ ತಿಳ್ಕೊಂಡಂತ ವಿಚಾರಗಳನ್ನ ಅವನ ತಾಲೂಕು ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸ್ತಿನ್ನುವಂತ ಕಾರಣಕ್ಕಾಗಿ ಈ ತರದ ಕೆಲಸವನ್ನ ನಾವು ಮಾಡೋದ್ರ ಮೂಲಕವಾಗಿ ಇವತ್ತು ಸಂಘಟನೆ ಮೂಲೆ ಮೂಲೆಯಲ್ಲಿ ಬೆಳೆದು ನಿಂತಿದೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಈ ತರದ ಹೊಸ ಹೊಸ ಪ್ರಯೋಗಗಳನ್ನ ಮಾಡಿದ್ದೇವೆ, ಸುಮ್ಮನೆ ಕೂತ್ಕೊಂಡಿಲ್ಲ, ಮಾಡಿದ್ದೇವೆ, ಮಾಡ್ತಾ ಇದ್ದೇವೆ, ಮುಂದೂ ಕೂಡ ಮಾಡ್ತೇವೆ ಎನ್ನುವಂತ ಮಾಹಿತಿಯನ್ನ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಸುಧಾರಣೆ ತರಬೇಕಲ್ಲ, ಯಾರೋ 50 ಜನ ಕೂತ್ಕೊಂಡು ಲಾಬಿ ಮಾಡಿ ಬರ್ಕೊಂಡು ಹೋಗುವಂತ ಸಂಘಟನೆ ಅಲ್ಲ. ಸಾವಿರಾರು ಜನಗಳು ಮೀಟಿಂಗ್ ಪ್ರೊಸೀಡಿಂಗ್ ಸಮೇತ ರೀಡ್ ಮಾಡ್ತೇವೆ, ಅಕೌಂಟ್ಸ್ ಕೂಡ ಪ್ರೆಸೆಂಟ್ ಮಾಡ್ತೇವೆ. ಜನರಲ್ ಬಾಡಿ ಬೈಲಾ ತಿದ್ದುಪಡಿ ಮಾಡಬೇಕು ಅಂದ್ರೂ ಕೂಡ ಪ್ರತಿಯೊಂದನ್ನು ಕೂಡ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಿ ನಿಮ್ಮ ಒಪಿನಿಯನ್ ಅನ್ನು ತೆಗೆದುಕೊಂಡು ಪರ ಇರಲಿ ವಿರೋಧ ಇರಲಿ ಬಹುಮತದ ಆಧಾರದ ಮೇಲೆ ಇವತ್ತು ಈ ಕಾನ್ಸ್ಟಿಟ್ಯೂಷನ್, ಸಂಘದ ಕಾನ್ಸ್ಟಿಟ್ಯೂಷನ್ ಅನ್ನ ಇವತ್ತು ನಾವು ನಿರ್ಮಾಣ ಮಾಡಿರುವಂತದ್ದು 6 ಲಕ್ಷ ನೌಕರಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಕೇವಲ ಷಡಾಕ್ಷರಿ ಒಬ್ಬ ಬರ್ಕೊಳ್ಳುವಂತ ಸಂಘಟನೆ ಅಲ್ಲ, ಅದಾಗಬಾರ್ದು. ಇದು ಇಲ್ಲಿ ಸೇರಿರುವಂತ ಎಲ್ಲರ ಸಮೂಹದ, ಎಲ್ಲ ವೃಂದದ, ಯಾರು ಚುನಾಯಿತ ಪ್ರತಿನಿಧಿಗಳಿದ್ದಾರೆ, ನಾಮನಿರ್ದೇಶನ ಪದಾಧಿಕಾರಿಗಳಿದ್ದಾರೆ, ಅವರೆಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಈ ಸಂಘಟನೆ ಮುನ್ನಡೆಸ್ತಾ ಇದೆ ಅನ್ನೋದನ್ನ ತಾವು ಅರ್ಥ ಮಾಡ್ಕೊಳ್ಬೇಕು. ಬಹುಶಃ ಎಷ್ಟೋ ಸಂಘಗಳು ಮೀಟಿಂಗ್ಸ್ ಗಳನ್ನ ಮಾಡಕ್ಕಾಗಿಲ್ಲ ರೀ, ಇನ್ ಟೈಮಲ್ಲಿ ಮೀಟಿಂಗ್ಸ್ ಗಳನ್ನ ಮಾಡಕ್ಕಾಗ್ತಿಲ್ಲ. ಸಂಘದ ಪ್ರತಿ ವರ್ಷದ ಆಡಿಟ್ ಅಕೌಂಟ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಜನರಲ್ ಬಾಡಿಗಳನ್ನ ಮಾಡಕ್ಕಾಗ್ತಾ ಇಲ್ಲ. ಸಹಕಾರ ಇಲಾಖೆಯಿಂದ ಹೋಗಿ ರಿನಿವಲ್ ಗಳನ್ನ ತೆಗೆದು ನೋಡಿದ್ರೆ 1 ವರ್ಷಗಳನ್ನ ಬಿಟ್ಟು ಇವತ್ತು ಸಂಘಗಳು ರಿನಿವಲ್ ಮಾಡ್ಕೊಳ್ತಾ ಇದ್ದಾವೆ. ಅದೇ ನಮ್ಮ ಸಂಘದ್ದು ಹಂಗೆ ಇತ್ತೇನೋ ಗೊತ್ತಿಲ್ಲ, ಹಿಂದೆ ಸ್ವಲ್ಪ ಹಂಗಿತ್ತು. 2019ರಿಂದ ಪ್ರತಿಯೊಂದು ಕೂಡ ಬೈಲಾ ಪ್ರಕಾರ, ಸಂವಿಧಾನದ ಪ್ರಕಾರ, ಸಹಕಾರ ಇಲಾಖೆ ಆಶಯಗಳ ಪ್ರಕಾರ ಇವತ್ತಿನವರೆಗೆ ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ. ಇವತ್ತು ನಾವು ಮೀಟಿಂಗ್ ಕರೆಯೋ ಅವಶ್ಯಕತೆ ಇರಲಿಲ್ಲ, ಕರಿಬೇಕಾಗಿರ್ಲಿಲ್ಲ. ನಾವು ಆಲ್ರೆಡಿ 3 ಮೀಟಿಂಗ್ ಮುಗಿಸಿದ್ವಿ. ಅದ್ರ ನಾನೇನು ಯೋಚನೆ ಮಾಡ್ತೇನೆ ಅಂದ್ರೆ, ಕಳೆದ ತಿಂಗಳು ಏನು ಮೈಸೂರಿನಲ್ಲಿ ಜುಲೈ ತಿಂಗಳಲ್ಲಿ ಮಾಡಿದ್ವಿ, ಮತ್ತೆ 6 ತಿಂಗಳು ಮಾಡೋಣ ಬಿಡಿ ಅನ್ನುವಂತ ಯೋಚನೆ. ನಾವು ಯಾವುದೇ ವಿಷಯಗಳು ಬರಲಿ, ಯಾವುದೇ ಒತ್ತಡಗಳು ಬರಲಿ, ಪಲಾಯನವನ್ನ ಬೇರೆಯವ್ರು ಮಾಡ್ದಂಗೆ ಮಾಡದೆ ಇವತ್ತು ಸಂಘಟನೆ ಕ್ರಮಬದ್ಧವಾಗಿ, ನಿಯಮಬದ್ಧವಾಗಿ ಈ ರೀತಿಯಾಗಿರುವಂತಹ ಸಭೆಗಳನ್ನು ಮಾಡಿ ಒಂದು ಹೊಸ ಮೈಲಿಗಲ್ಲನ್ನ ಸೃಷ್ಟಿ ಮಾಡಿರುವಂತದ್ದು ಒಂದು ಇತಿಹಾಸ ಅನ್ನುವಂತ ಮಾತನ್ನ ಬಹಳ ಅಭಿಮಾನದಿಂದ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಾವು ಸಂಘಟನೆಗಳಲ್ಲಿ ಇದ್ದೇವೆ, ಸಂಘಟನೆಗಳಲ್ಲಿ ನಮ್ಮ ಜವಾಬ್ದಾರಿಗಳೇನು, ಕರ್ತವ್ಯಗಳೇನು ಅನ್ನುವಂಥದ್ದನ್ನು ದಯಮಾಡಿ ನಾನು ಯಾರೋ ಷಡಾಕ್ಷರಿ ಬಂದು ಅಧ್ಯಕ್ಷಗಳ ಅವಶ್ಯಕತೆ ಇಲ್ಲ. ಈ ಪುಸ್ತಕದಲ್ಲಿ ಎಲ್ಲದೂ ಕೂಡ ಇದೆ. ತಾಲೂಕು ಅಧ್ಯಕ್ಷನ ಜವಾಬ್ದಾರಿ ಏನು, ಜಿಲ್ಲಾಧ್ಯಕ್ಷನ ಜವಾಬ್ದಾರಿ ಏನು, ತಾಲೂಕಿನ ಕಾರ್ಯದರ್ಶಿ, ಜಿಲ್ಲಾ ಕಾರ್ಯದರ್ಶಿ ಜವಾಬ್ದಾರಿ ಏನು, ತಾಲೂಕು ಜಿಲ್ಲಾ ಖಜಾಂಚಿಯ ಜವಾಬ್ದಾರಿಗಳೇನು, ರಾಜ್ಯ ಪರಿಷತ್ ಸದಸ್ಯರ ಕಾರ್ಯ ಜವಾಬ್ದಾರಿಗಳೇನು, ಕಾರ್ಯಾಧ್ಯಕ್ಷ ಜವಾಬ್ದಾರಿಗಳೇನು, ಗೌರವಾಧ್ಯಕ್ಷ ಜವಾಬ್ದಾರಿಗಳೇನು, ಜಂಟಿ ಕಾರ್ಯದರ್ಶಿಗಳು, ಸಂಘಟನಾ ಕಾರ್ಯದರ್ಶಿಗಳ ಜವಾಬ್ದಾರಿಗಳೇನು ಅನ್ನುವಂಥದ್ದನ್ನ ತುಂಬಾ ವಿವರವಾಗಿ ನಾವು ಬರೆದಿದ್ದೇವೆ. ದಯಮಾಡಿ ನಾನು ತುಂಬಾ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇದರಲ್ಲಿ ಈ ಬುಕ್ಗೆ ನಮಗೆ ಸಂವಿಧಾನ ಇದೇ, ನಮ್ಗೆ ಅಪ್ಲೈ, ನನಗೂ ಇದೆ ಕಾನೂನು, ನಿಮಗೂ ಇದೆ ಕಾನೂನು. ಬಹುಶಃ ನನ್ನ ಕೆಲವು ಸ್ನೇಹಿತರೆಲ್ಲ ಸೇರಿ ಬಹುಶಃ 2019ರಿಂದ 24 ಬಹಳ ಜನ ಮಾಜಿ ಅಧ್ಯಕ್ಷರಿಗೆ ಗೊತ್ತಿದೆ ಅಂತ ಹೇಳಿ ಭಾವಿಸ್ತೇನೆ. ಹೈಕೋರ್ಟಿಗೆ ಕೇಸ್ ಹಾಕ್ಬಿಟ್ರು ನಮ್ಮ ಮೇಲೆ, ನಮ್ಮ ಸಂಘದ ಮೇಲೆ. ನಿಮ್ಗೆ ಗೊತ್ತಿಲ್ಲ, ಹಳಬರಿಗೆ ಗೊತ್ತು. ಬಹುಶಃ ಬಹಳಷ್ಟು ಜನ ಸಹಕಾರ ಇಲಾಖೆ ಬಂದು ಧರಣಿ ಮಾಡಿ ನೀವೆಲ್ಲ ಕೂಡ ನಮ್ಗೆ ಸಹಕಾರ ಕೊಟ್ಟಿದ್ರಿ. ಬಹಳ ಜನ ಮಾಜಿ ಅಧ್ಯಕ್ಷಗಳು ಹಾಲಿ ಈ ಟರ್ಮ್ ರಿಪೀಟ್ ಆಗಿರೋದು ಗೊತ್ತಿದೆ. ಇದ್ರ ವಿರುದ್ಧವಾಗಿ ಷಡಾಕ್ಷರರು ಕೆಲಸ ಮಾಡಿದ್ದಾರೆ ಅಂತ ಹೇಳಿ
ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಆಯಿತು, ಡಿಪಾರ್ಟ್ಮೆಂಟ್ ಎಂಕ್ವೈರಿ ಆಯಿತು, ಎಲ್ಲದೂ ಕೂಡ ಆಗಿ ಹಿಂದಿನ ಸಭೆಯಲ್ಲಿ ಕೂಡ ರೆಕಾರ್ಡ್ ಆಗಿದೆ. ಸರ್ಕಾರಿ ನೌಕರ ಸಂಘ ಬೈಲಾ ರೀತಿಯ ಕ್ರಮಬದ್ಧವಾಗಿ ಆಡಳಿತ ನಡೆಸಿದೆ, ಲೆಕ್ಕಪತ್ರ ಪಾರದರ್ಶಕವಾಗಿದೆ. ಷಡಾಕ್ಷರಿ ಅವರು ಸಾವಿರಾರು ಕೋಟಿಯನ್ನು ಹೊಡ್ಕೊಂಡು ತಿಂದಿಲ್ಲ ಅಂತ ಹೇಳಿ ಸಹಕಾರ ಇಲಾಖೆ ಎಂಕ್ವೈರಿ ಮಾಡಿ ರಿಪೋರ್ಟ್ ಅನ್ನು ಕೊಟ್ಟಿದೆ. ಇದೇ ಬೈಲಾ ಪ್ರಕಾರ 15 ಅಂಶಗಳ ದೂರು. ಗೊತ್ತಾ ನಿಮ್ಗೆ? ಹೊಸಬ್ರಿಗೆ ಗೊತ್ತಿಲ್ಲ, ತಿಳ್ಕೋಬೇಕು ನೀವು. ಏನ್ರಿ ಷಡಾಕ್ಷರಿ ಅವರು ಮೆಂಬರ್ಶಿಪ್ ಕೊಡಕ್ ಇಷ್ಟೊಂದು ಟೈಟ್ ಮಾಡ್ತಾರೆ? ಸುಮ್ಮನೆ ಟೈಟ್ ಮಾಡಕ್ ನಾನ್ ಕಾರಣ ಅಲ್ಲ, ನಿಮ್ ಸ್ನೇಹಿತರುಗಳ ಕಾರಣ. ಅರ್ಜಿ ಬರ್ದ್ಬಿಟ್ರು ರೀ, 400 ಪೇಜ್ ರಿಪೋರ್ಟ್ ಅನ್ನ ಚೀಫ್ ಸೆಕ್ರೆಟರಿ ಬರ್ದ್ಬಿಟ್ರು. ನನಗೆ ಚೀಫ್ ಸೆಕ್ರೆಟರಿ ಆಫೀಸರ್ ಕೇಳಿದ್ರು, ಷಡಾಕ್ಷರಿ ಏನ್ರಿ ಇಷ್ಟು ಫೈನ್ ಕೊಟ್ಬಿಟ್ಟಿಯಾರ ನಿಮ್ ವಿರುದ್ಧ ಕಂಪ್ಲೇಂಟ್? ನೋಡ್ಬಿಟ್ರೆ ಒಂದು ತಾಲೂಕಲ್ಲಿ ಕಾರ್ಪೊರೇಷನ್ ಟ್ಯಾಕ್ಸ್ ಕೊಡೋದು ರಾಜ್ಯಾಧ್ಯಕ್ಷನ ಕೆಲಸ ಅಂತೆ, ಕಟ್ಸೋದು. ಕರೆಂಟ್ ಬಿಲ್ಸ್ ಕಟ್ಟೋದು ನನ್ ಕೆಲಸ ಅಂತೆ, ವಾಟರ್ ಟ್ಯಾಕ್ಸ್ ಕಟ್ಸೋದು ನನ್ ಕೆಲಸ ಅಂತೆ, ಈ ಖಾತಾ ಮಾಡಿಸೋದು ನನ್ ಕೆಲಸ ಅಂತೆ. ಇವೆಲ್ಲ ಮಾಡಿಲ್ಲ. ಹಿಂಗಾಗಿ ಪ್ರತಿ ತಾಲೂಕು ಜಿಲ್ಲೆ ಅವರೇಜ್ ತೆಗೆದುಕೊಂಡ್ರೆ 500 ಕೋಟಿಯ ಆರ್ಥಿಕ ವ್ಯವಹಾರ ಆಗಿದೆ ಅನ್ನುವಂತ ದೂರು. ಯೋಚನೆ ಮಾಡಿ, ಯಾಕಪ್ಪ ಷಡಾಕ್ಷರಿ ಅವರು ಮೆಂಬರ್ಶಿಪ್ ಇಷ್ಟೊಂದು ಬಿಗಿ ಮಾಡ್ತಾರೆ? ಷಡಾಕ್ಷರಿ ಅವರು ಫುಲ್ ಟೈಟ್ ಆಗಿ ಎಲ್ಲದನ್ನು ಕೂಡ ನೋಡ್ತಾರೆ. ಮೆಂಬರ್ಶಿಪ್ ಕೊಡೋಲ್ಲ ಅಂತ ವಾಟ್ಸ್ಆಪ್ ನಲ್ಲಿ ಕೆಲವರುಗಳು ಟೆಕ್ಸ್ಟ್ ಮಾಡೋದು, ಹಾಕೋದು ನನ್ನ ನಿರ್ಣಯ ಅಲ್ಲ. ಕಾನ್ಸ್ಟಿಟ್ಯೂಷನ್ ಬೈಲಾ ನಿರ್ಣಯ, ಎಕ್ಸಿಕ್ಯೂಟಿವ್ ಕಮಿಟಿ ನಿರ್ಣಯ. ಪಾಪ ತಾಲೂಕು ಅಧ್ಯಕ್ಷ ಇಲ್ಲಿ ಬಂದಿದ್ದಾರೆ. ಒಬ್ಬ ತಾಲೂಕು ಅಧ್ಯಕ್ಷ 2023-24 ವರ್ಷ ಹೆಸರೇಳಕ್ ಹೋಗಲ್ಲ, ಇಲ್ಲ ನನ್ನ ಜೊತೆ ಇದು ಕೂತಿದ್ದಾರೆ ಅವರು. ಹಿಂದಿನ ಅವಧಿಯಲ್ಲಿ ತಾಲೂಕು ಅಧ್ಯಕ್ಷ 60-80 ಸಂಘದ ಜಾಗವನ್ನ 60-80 ಸಂಘದ ಜಾಗ 30 ವರ್ಷದ ಕೆಳಗೆ ಅವನೋ ಪುಣ್ಯಾತ್ಮ ಅಧ್ಯಕ್ಷ ತಗೊಂಡಿದ್ದಾನೆ. ಕಟ್ಟಡ ಕಟ್ಟಿದ್ದಾರೆ, ಮೀಟಿಂಗ್ ಹಾಲ್ ಇದೆ, ಆಫೀಸ್ ಇದೆ, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ. ಆ ಜಾಗವನ್ನ ನಾನು ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ನನ್ನ ಹೆಸರಿನಲ್ಲಿ, ನನ್ನ ಸ್ಮರಣಾರ್ಥವಾಗಿ, ನೀನು ಬದುಕಿದಾನೆ ಸ್ಮರಣೆ ಅಂತ ಅವನೇ ಹೇಳ್ಕೊಂಡ್ಬಿಟ್ಟ, ನನ್ನ ಸ್ಮರಣಾರ್ಥವಾಗಿ ಈ ಜಾಗವನ್ನ ಸರ್ಕಾರಕ್ಕೆ ಮುಫತ್ತಾಗಿ ಬರ್ಕೊಡ್ತೇನೆ ಅಂತ ಹೇಳಿ ತಹಶೀಲ್ದಾರಿಗೆ ಬರ್ಕೊಟ್ಟಂತ ಪುಣ್ಯಾತ್ಮ ಇಲ್ಲಿದ್ದಾರೆ. ಅದಕ್ಕೂ ಚಪ್ಪಾಳೆ ಹೊಡಿತೀರಲ್ಲ? ಅವ್ನು ಮಾಡಿದಕ್ಕೆ ಅವನ ಅಪರಾಧಿ, ಆರೋಪಿನೂ ಹೌದು, ಅವನ ಅಪರಾಧಿ ಆಗ್ಬಿಟ್ಟಿನ ಆರೋಪಿ ಅಲ್ಲ. ಅವ್ನು ಈಗಿಲ್ಲ ಅಧ್ಯಕ್ಷ, ಈಗ ಬೇರೆ ಇದ್ದಾರೆ, ಬಹುಶಃ ಕೂತಿದ್ದಾರೆ. ಅವ್ರ ಹೆಸರು ಹೇಳಿದ್ರೆ ಅವಮಾನ ಆಗ್ಬೋದು. ನಾನು ಸತ್ಯ ಮಾತಾಡ್ತಾ ಇದ್ದೀನಿ, ಸುಳ್ಳು ಮಾತಾಡಕ್ ಬರಲ್ಲ. ವಿತ್ ಪೇಪರ್ ಇಲ್ಲೇ ಇಟ್ಕೊಂಡಿದ್ದೇನೆ, ಅಗ್ರಿಮೆಂಟ್ ಕಾಪಿ. ತಹಶೀಲ್ದಾರ್ ಇವರಿಗೆ ಬರ್ಕೊಟ್ಟಿರುವಂತ ಜಾಗ ಏನ್ ಅವ್ರ ಅಪ್ಪನ ಮನೆ ಆಸ್ತಿಯಿಂದ ಬರ್ಕೊಟ್ಟೇನ್ರಿ ಅವನು? ಯಾವನೋ ಪುಣ್ಯಾತ್ಮ 40 ವರ್ಷದ ಕೆಳಗೆ ಆ ಜಾಗವನ್ನು ತಾಲೂಕು ಆಫೀಸ್ ಪಕ್ಕ ತಗೊಂಡಿದ್ದಾನೆ. MP MLA ಅನುದಾನವನ್ನು ತೆಗೆದುಕೊಂಡು ಕಟ್ಟಡ ಕಟ್ಟಿದ್ದಾನೆ. ಆ ಜಾಗದಲ್ಲಿ ಆಫೀಸ್ ಮಾಡಿದ್ದಾರೆ. ಅದನ್ನ ಇವನು 2023 ಮುಫತ್ತಾಗಿ ಬರ್ಕೊಡ್ತಾನೆ ಅಂತ ಹೇಳಿದ್ರೆ ನಾವು ನೋಡ್ಬೇಕಾ, ಕಣ್ಮುಚ್ಕೊಂಡು ಕೂತ್ಕೋಬೇಕಾ? ತೀರ್ಮಾನ ನಿಮಗೆ ಬಿಟ್ಟಿತ್ತು. ಇನ್ನೊಂದು ತಾಲೂಕಿನಲ್ಲಿ ಯಾರೋ ಪುಣ್ಯಾತ್ಮರು ಜಾಗ ತಗೊಂಡು ಕಟ್ಟಿದ್ದಾರೆ. 99 ವರ್ಷ ಮಳಿಗೆಗಳನ್ನ 7 ಮಳಿಗೆಗಳನ್ನ ಅವನಿಗೆ ಲೀಸ್ 99 ವರ್ಷ 9 ಮಳಿಗೆ ಸುರೇಶ್ ಹೇಳ್ತಾರೆ 99 ವರ್ಷ ಲೀಸ್ ಕೊಟ್ಟು ಬಿಟ್ಟಿದ್ದಾನೆ. ಒಂದು ತಿಂಗಳಿಗೆ ಲೆಕ್ಕ ಮಾಡಿದ್ರೆ 60 ರೂಪಾಯಿ ಬಾಡಿಗೆ, ಅಲ್ಲಿ ಬಾಡಿಗೆ ಇರೋದು 3,000. 2,000 ಇರಲಿ, ಹೆಂಗ್ರಿ ಕೊಡ್ಲಿಕ್ಕೆ ಬರ್ತದೆ? ನಮ್ ಗಮನಕ್ಕೆ ತರ್ಬೇಕಲ್ಲೇನ್ರಿ? ಇದು ಸಂಘ ನೋಡೋದು ಕರ್ತವ್ಯ ಅಲ್ವಾ ಸಂಘದ್ದು? ಯಾವುದೋ ಒಂದು ತಾಲೂಕಿನಲ್ಲಿ ಮನೆ ಹೇಳಿದ್ರೆ ಎಂಕ್ವೈರಿ ಮಾಡ್ತೀನಿ ಅಂತ ನೋಡಕ್ ಹೋದ್ರೆ ಒಳ ಬಾಡಿಗೆ ಕೊಟ್ಟಿದ್ದಾನೆ, ಅವ್ರ ನೆಂಟ್ರಿ ಕೊಟ್ಟಿದ್ದಾನೆ. 20 ವರ್ಷದಿಂದ ಬಾಡಿಗೆ ನೋಡಿದ್ರೆ ಸರಿಯಾಗಿ ಜಮಾ ಆಗಿಲ್ಲ. ಬಾಡಿಗೆಯಲ್ಲಿ 3,000 ಇದೆ, 1,500 ಅಕೌಂಟಿಗೆ ಹಾಕೊಳ್ತಾನೆ, ಅವ್ರ ನೆಂಟ್ರದ್ದು ಕೈ ಬಿಡ್ತಾನೆ. ಬೇರೆಯವ್ರ ಬಾಡಿಗೆ 3,000 ತಗೊಳ್ತಾನೆ, 1,500 ಅಕೌಂಟಿಗೆ ಹಾಕ್ತಾನೆ, 1,500 ತನ್ನ ಜೇಬ್ಗೆ ಹಾಕೊಳ್ತಾನೆ. 10 ಮಳಿಗೆ ಲೆಕ್ಕ ಮಾಡಿದ್ರೆ 13,000 ಒಂದು ತಿಂಗಳು ಒಬ್ಬ ತಾಲೂಕು ಅಧ್ಯಕ್ಷನ ಅಕೌಂಟಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ನೋಡಬಾರ್ದು, ಕಣ್ಮುಚ್ಕೊಂಡು ಕೂತ್ಕೊಳ್ಬೇಕು. ನೋಟಿಸ್ ಕೊಟ್ಟು ಎಂಕ್ವೈರಿ ಕೊಟ್ಟರೆ ರಾಜೀನಾಮೆ ಕೊಟ್ಟು ಅಥವಾ ವಾಪಸ್ ಹೋಗ್ಬಿಟ್ಟ. ನಾನು ಎವಿಡೆನ್ಸ್ ಇಟ್ಕೊಂಡು ಮಾತಾಡ್ತೀನಿ. ರಾಜೀನಾಮೆ ಕೊಟ್ಟು ವಾಪಸ್ ಹೋಗುವಂತ ವ್ಯವಸ್ಥೆಗಳು. ಮೊನ್ನೆ ಯಾವುದೋ ತಾಲೂಕಿಂದ ಆಡಿಟ್ ಮಾಡ್ತೀನಿ, 3 ಲಕ್ಷ ಸೆಲ್ಫ್ ಚೆಕ್ ಮಾಡಿದ್ರು. ಒಂದೇ ಚೆಕ್ ಅಲ್ಲಿ 3 ಲಕ್ಷ. ಅದ್ ಹೆಂಗ್ ಬ್ಯಾಂಕಲ್ಲಿ ಕೊಟ್ಟರೋ ಹೆಂಗೋ ಗೊತ್ತಿಲ್ಲ. 1 ಲಕ್ಷ 2 ಲಕ್ಷ ಸೆಲ್ಫ್ ಚೆಕ್. ಏನ್ ಮಾಡ್ತೀರಾ? ಯಾತಕ್ಕಾಗಿ ಬಳಸ್ತೀರಾ? ಅನಿವಾರ್ಯ ಸಂದರ್ಭ ಇದ್ರೆ 500, 300, 5,000, 10,000 ಓಕೆ.
50,000, 1 ಲಕ್ಷ, 2 ಲಕ್ಷ, 3 ಲಕ್ಷ ಸೆಲ್ಫ್ ಜಾಗ ಚೆಕ್ ಅನ್ನ ಬರಿತಾ ಇದ್ರೆ ನಾವೇನ್ ಮಾಡ್ಬೇಕು? ನಾನು ಮಾಡ್ತಾ ಇರ್ಲಿಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ಬೇಕು, ಹೈಕೋರ್ಟ್ ಆರ್ಡರ್ ಮಾಡ್ಬಿಟ್ಟಿದೆ. ಇವೆಲ್ಲ ನೋಡ್ಬೇಕು, ನನ್ನ ಮೇಲೆ ತನಿಖೆ ಮಾಡ್ಬಿಡ್ತು. ದೋಷ ಮುಕ್ತ ಮಾಡಿದ ಬೇರೆ ಭಾಗ, ಆರೋಪ ತನಿಖೆಯನ್ನು ಎದುರಿಸಿದ್ವಲ್ಲ, ಇವೆಲ್ಲದೂ ಕೂಡ ಅದರಲ್ಲಿ ರೆಕಾರ್ಡ್ ಆಗಿದೆ ಅನ್ನೋದನ್ನ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಕೆಲವು ಜಾಗ ಲೀಸ್ ಮುಗಿದೋಗ್ಬಿಟ್ಟಿದೆ, 33 ವರ್ಷ ಲೀಸ್ ಕೊಟ್ಟಿರ್ತಾರೆ. ಸ್ವಾಮಿ, ನಮ್ದು ಬೆಂಗಳೂರಿನಲ್ಲಿ ಲೀಸ್ ಅವಧಿ ಮುಗಿದಿತ್ತು 2023ಕ್ಕೆ. ಸರ್ಕಾರದ ಮುಂದೆ ಡಾಕ್ಯುಮೆಂಟ್ಗಳು ಕೊಟ್ಟು ಮತ್ತೆ 33 ವರ್ಷ ನಾವು ರಿನಿವಲ್ ಮಾಡಿಸಿದ್ದೇವೆ. ನೀವೇ ಸ್ವಾಮಿ ಮಾಡ್ಸಕ್ಕಾಗಲ್ಲ? ಒಂದು ದಿನ ಹೆಚ್ಚಿಗೆ ಲೇಟ್ ಆದ್ರೂ ಕೂಡ ಆ ಜಾಗ ಸರ್ಕಾರದಾಗತ್ತೆ, ಆ ಜಿಲ್ಲಾಡಳಿತ, ತಾಲೂಕು ಆಡಳಿತದ್ದು ಆಗ್ತದೆ. ಹಾಗಾಗಿ ರಿನಿವಲ್ಗಳು ಕೂಡ ಆಗಿಲ್ಲ. ಎಷ್ಟೋ ಜಾಗಗಳು ಈ ಖಾತೆಗಳಾಗಿಲ್ಲ, RTC ಆಗಿಲ್ಲ, ರೆಕಾರ್ಡ್ಗಳಾಗಿಲ್ಲ, ಅವ್ರ ಹೆಸರು ರೆಕಾರ್ಡ್ಗಳಾಗಿಲ್ಲ. ಮೊನ್ನೆ ಯಾವುದೋ ಒಂದು ಜಾಗವನ್ನ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಆಯೋಗಗಳು ಗೊತ್ತಿದೆ, ಅದನ್ನ DC ಆರ್ಡರ್ ಮಾಡ್ತಾರೆ. ಇದು ನಮ್ಮ ಜಾಗ, ಉದ್ದೇಶಕ್ಕೆ ನೀವು ಬಳಸಿಲ್ಲ, ಹಾಗಾಗಿ ಇದು ಅವಧಿ ಮುಗ್ದಿದೆ, ಇದು ನಮ್ಮ ಸರ್ಕಾರದ ಜಾಗ ಅಂತ ಹೇಳಿ ಮುಟ್ಕೋಲ್ ಹಾಕೊಳ್ತು. ಮತ್ತೆ ನಾವು ಸಂಘದಿಂದ 25, 30, 50 ಸಾವಿರ ಖರ್ಚು ಮಾಡಿ ಹೈಕೋರ್ಟ್ ಹೋಗಿ ಬಹುಶಃ ತೀರ್ದು ಅಳದು 1-5-6 ಲಕ್ಷ ಖರ್ಚು ಮಾಡಿ ಸ್ಟೇ ತಗೊಂಬಂದ ಜಾಗವನ್ನು ಉಳಿಸಿಕೊಳ್ಳುವಂತ ಕೆಲಸ ಮಾಡಿದ್ದೇವೆ. ಯೋಚನೆ ಮಾಡಬೇಕು. ಈ ಮಟ್ಟದ ಒಂದು ವ್ಯವಸ್ಥೆ ನಮ್ಮ ಮನೆ ಮಠ ಆದ್ರೆ ನಾವು ಬಿಡ್ತೀವೇನ್ರಿ? ಆಗೋದಿಲ್ಲ. ಅಲ್ಲಿರೋದು ಕೆಲಸವನ್ನು ಇಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನನ್ನೂ ಸೇರಿದಂತೆ ನಾವ್ ಯಾಕೆ ಸಂಘಟನೆಗಳಲ್ಲಿ ಇರಬೇಕು ಅನ್ನುವಂತ ಚಿಂತನೆನ ಮಾಡ್ಲಿಕ್ಕೆ ಬಯಸ್ತೇನೆ. ಕ್ಲಬ್ ಪರ್ಮಿಷನ್ಸ್ಗಳು ತಗೊಳ್ಳೋದೇ ಇಲ್ಲ, ಮಾಡ್ತೀರಾ, ಅಕೌಂಟ್ ಎಷ್ಟಾಗುತ್ತೆ, ಸ್ಟ್ರೈಕ್ ಏನಾಗುತ್ತೆ, ರೇಟ್ಸ್ಗಳೇನು, ನಂಗೆಲ್ಲದೂ ಕೂಡ ಗೊತ್ತಿದೆ. ಎಷ್ಟು ಜನ ತಪ್ಪುಗಳನ್ನ ಮಾಡ್ತಾ ಇಲ್ಲ. ಅಕೌಂಟ್ಗಳನ್ನ ಸಂಘ ಜಾಯಿಂಟ್ ಅಕೌಂಟ್ ಅಲ್ಲಿ ಇಡಬೇಕು, ಇಡ್ತಾ ಇಲ್ಲ. ಆಚೆ ಹೋಗುತ್ತೆ, ಆಚೆ ಬರುತ್ತೆ, ಅದೇ ಸಪರೇಟ್ ಅಕೌಂಟ್, ಅದೇ ಸಿಸ್ಟಮ್ ಬೇರೆ, ಅದೇ ಮೆಂಬರ್ಸ್ ಬೇರೆ, ಅದೇ ಟೂರ್ ಬೇರೆ, ಅದೇ ಅಕೌಂಟ್ಸ್ ಬೇರೆ. ಸೊಮ್ಮೆ ನೀವು 10 ಲಕ್ಷ ಕಲೆಕ್ಟ್ ಆಗಿ 10 ಲಕ್ಷ ಖರ್ಚು ಮಾಡೋದಕ್ಕೆ ಕ್ಲಬ್ ಹಾಕಿರ್ಬೇಕು ನಮ್ಗೆ? ಅವಶ್ಯಕತೆ ಇಲ್ಲ. ಅಕೌಂಟ್ ತೋರಿಸೋದೊಂದು, ರೆಕಾರ್ಡ್ ಅಲ್ಲಿ ಇರೋದೊಂದು, ದಾರಿ ತಪ್ಪಿಸೋ ಕೆಲಸ. 100 ದೂರುಗಳು ನಮಗೆ ಬಂದಿದೆ. ಅದು ಇವತ್ತಿಗೂ ಕೂಡ ನಾನು ಯಾರ ಮೇಲೂ ಕೂಡ ಪ್ರಶ್ನೆ ಕೇಳುವಂತ ಕೆಲಸವನ್ನು ನಾವು ಮಾಡಿಲ್ಲ. ಅನೇಕ ಮಳಿಗೆಗಳು ರಿವೈಸ್ ಆಗುವಂಥದ್ದು, ಬಾಡಿಗೆ ಕಾಲಕಾಲಕ್ಕೆ ಮೀಟಿಂಗ್ ಕರಿಬಹುದು, ಸ್ವಚ್ಛತೆ ಇಡುವಂಥದ್ದು, ಕಾರ್ಯಕ್ರಮ ಆಧಾರಿತವಾಗಿ ನಾವೆಲ್ಲದನ್ನು ಕೂಡ ಮಾಡುವಂತ ಅವಶ್ಯಕತೆ, ಅನಿವಾರ್ಯತೆ ಇವತ್ತಿನ ದಿನಗಳಲ್ಲಿ ಇದೆ. ಬಹುಶಃ ಇದೆಲ್ಲ ಮಾಡ್ತಾ ಇದೀವಾ? ನಾನು ಮಾಡ್ತಾ ಇದ್ದೀನಿ. ನಾನು 5 ಮೀಟಿಂಗ್ ಮಾಡಿದ್ದೇನೆ, ನಾನು ಜನರಲ್ ಬಾಡಿ ಮಾಡಿದ್ದೇನೆ, ನಾನು ಅಕೌಂಟ್ ಸ್ಟಾರ್ಟೆಡ್ ಅಕೌಂಟ್ ಆಡಿಟ್ ಮಾಡಿಸಿದ್ದೇನೆ, ಸರ್ಕಾರ ಕೊಟ್ಟಿದ್ದೇನೆ, ಸಭೆ ಮಾಡ್ತೇನೆ, ಕಾರ್ಯಕ್ರಮ ಮಾಡ್ತೀನಿ, ಕನ್ನಡ ರಾಜ್ಯೋತ್ಸವ ಮಾಡ್ತೇವೆ, ವುಮೆನ್ಸ್ ಡೇ ಮಾಡ್ತೇವೆ, ಸರ್ಕಾರದ ಮುಂದೆ ಅನೇಕ ಆದೇಶಗಳನ್ನು ಹೋಗಿ ಮನವೊಲಿಸಿ ಕೆಲಸವನ್ನ ಮಾಡಿಸ್ತಾ ಇದ್ದಾವೆ. ಎಲ್ಲೂ ಕೂಡ ಸಂಘಟನೆ ಕೂತ್ಕೊಂಡಿಲ್ಲ ಕೈ ಕಟ್ಕೊಂಡು. ನಿಮ್ಮ ತಾಲೂಕಿನಲ್ಲೂ ಕೂಡ ನೀವು ಅದೇ ರೀತಿ ಕೆಲಸವನ್ನ ಮಾಡಬೇಕು ಅನ್ನುವಂತ ಒಂದು ಚಿಂತನೆ ಮಾಡುವಂತ ಸಭೆ ಇದಾಗಿದೆ. ಈ ಜವಾಬ್ದಾರಿಯನ್ನ ತಾವೆಲ್ಲರೂ ಕೂಡ ನಿರ್ವಹಿಸಬೇಕು ಅನ್ನುವಂಥದ್ದೇ ಈ ಸಭೆಯ ಸದಾಶಯ ಅನ್ನುವಂಥದ್ದನ್ನ ತಮ್ಮ ಗಮನಕ್ಕೆ ಇಳಿಕ್ಕೆ ಬಯಸ್ತೇನೆ. ಹಾಗಾಗಿ ಆ ಕೆಲಸವನ್ನ ತಾವು ಮಾಡಬೇಕು. ಅನೇಕ ಇವತ್ತು ನನಗೆ ನೋವಿನ ಸಂಗತಿ, ಲೆಟ್ರೇಟ್ಗಳನ್ನು ಮಾಡ್ಲಿಕ್ಕೆ ಇವತ್ತು ನಮ್ಮ ತಾಲೂಕಿನ ಜಿಲ್ಲೆಗೆ ಕೆಲವರು ಬರ್ತಾ ಇಲ್ಲ. ಲೆಟರ್ಗಳು ಕೊಟ್ಟಿದ್ದೇವೆ, ಇದೇ ಮಾಡಲ್ ಅಲ್ಲಿ ಮಾಡಿ. ಅವ್ರು ಯಾವ್ದೋ ರೆಡ್ ಕಲರ್ ಹಾಕ್ತೀರಾ, ಗ್ರೀನ್ ಕಲರ್ ಹಾಕ್ತೀರಾ, ಹಂಗಿರಬಾರ್ದು. ಸಂಘದ ಲೋಗೋ ಅಲ್ಲಿದೆ, ಆ ಲೋಗೋ ಹೆಂಗಿದೆ ಹಂಗೆ ಇರಬೇಕು. ಬೇರೆ ಬೇರೆ ಲೋಗೋವನ್ನ ಹಾಕ್ತೀರಾ. ವಾಟ್ಸಪ್ ನಲ್ಲಿ ಗ್ರೂಪ್ ಗಳನ್ನ ಮಾಡಿದ್ದೇವೆ. ಜಿಲ್ಲೆನಲ್ಲಿ ತಾವೆಲ್ಲ ಬಂದಿದ್ದೀರಾ. ಪ್ರತಿಯೊಂದು ಆದೇಶಗಳು, ಸಂಘದ ಚಟುವಟಿಕೆ, ಕಾರ್ಯಕ್ರಮಗಳನ್ನ ನಿಮ್ಮೆಲ್ಲಾ ಗ್ರೂಪ್ ಗಳಲ್ಲಿ ಕೂಡ ನಿಮಗೆ ಬರ್ತಾ ಇದೆ. ಏನು 9,000 ಜನ ಗ್ರೂಪ್ ಇದೆ ಪ್ರತಿ ಜಿಲ್ಲೆನಲ್ಲಿ. ನಿಮ್ಮೆಲ್ಲರಿಗೂ ಕೂಡ ಪ್ರತಿದಿನ ಸಂಘ ಏನ್ ಮಾಡುತ್ತೆ, ಏನ್ ಕೆಲಸ ಮಾಡ್ತದೆ, ಎಲ್ಲ ಆದೇಶಗಳನ್ನು ಕೂಡ ನಿಮ್ಗೆ ತಲುಪಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಎನ್ನುವಂತ ಮಾಹಿತಿ ತಮ್ಮೆಲ್ಲರ ಗಮನದಲ್ಲಿ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಹೀಗೆ ಸಂಘಟನೆ ನಿಮ್ಮ ನಮ್ಮ ನಡುವೆ ಸಂಘರ್ಷಕ್ಕೆ ಅವಕಾಶವಿಲ್ಲದೆ ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದೇ ಸಂಘದ ಅಭಿಪ್ರಾಯ ಆಗಿದೆ ಎನ್ನುವಂತ ಮಾಹಿತಿಯನ್ನ ತಮ್ಮ ಗಮನಕ್ಕೆ ಇಳಿಕೆ ಬಯಸ್ತೇನೆ. ಇವತ್ತಿಗೂ ಕೂಡ ಮೊನ್ನೆ ಆರೋಗ್ಯ ಇಲಾಖೆದು ಲೆಟರ್ಗಳು ಬಂತು. ಲೋಗೋ ಸರಿ ಇಲ್ಲ, ಲೆಟರ್ ಸರಿ ಇಲ್ಲ, ಅದರಲ್ಲಿ ಅಧ್ಯಕ್ಷ ಹೆಸರು, ಕಾರ್ಯದರ್ಶಿ ಹೆಸರು ಹಾಕುವಂಥದ್ದು, ಕಲರ್ ಚೇಂಜ್ ಮಾಡುವಂಥದ್ದು. ಸ್ವಾಮಿ, ಎಷ್ಟು ಸಲ ಹೇಳ್ಬೇಕು ನಿಮ್ಗೆ? ನೀವೇ ಫಸ್ಟ್ ಮೀಟಿಂಗ್ ಅಲ್ಲಿ ಸಿಗ್ನೇಚರ್ ಮಾಡಿ ಹೋಗಿದ್ದೀರಾ. ಅದೇ ನೀವೇ ಕಾನೂನನ್ನ ಪಾಲಿಸ್ತಿಲ್ಲ ಅಂತ ಹೇಳಿದ್ರೆ ಎಷ್ಟೋ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಬೇಜಾರು ಮಾಡ್ಕೊಳ್ಬಹುದು. ಆದ್ರೆ ಸಂಘಟನೆ ಎನ್ನುವಂತ ವಿಚಾರ ಬಂದಾಗ, ಸಂಘಟನೆ ಲೋಗೋ ಸಂಘಟನೆ ಅಂತ ಹೇಳಿದ್ರೆ ಅದು ನನ್ನ ಗೌರವ, ನನ್ನ ತಾಯಿ ಇದ್ದಾಗೆ. ಎಲ್ಲೋ ಒಂದು ಕಡೆ ಅದು ಅವಮಾನ ಆಯ್ತು, ಅದು ಶೋಲ್ಡರ್ ಕಟ್ ಆಯ್ತು, ಆ ಲೆಟರ್ ಫಾಂಟ್ ಸರಿ ಇಲ್ಲ, ಲೆಟರ್ ಕಲರ್ ಸರಿ ಇಲ್ಲ, ಕ್ವಾಲಿಟಿ ಸರಿ ಇಲ್ಲ ಅಂದ್ರೆ
ಎಲ್ಲೋ ನನ್ನ ಸಂಘಕ್ಕೆ ಮಾಡಿದಂತ ಅವಮಾನ ಆಗುತ್ತೆ ಅಂತ ಹೇಳಿ ನಾನು ನೇರವಾಗಿ ಅದನ್ನ ರಿಜೆಕ್ಟ್ ಮಾಡಿದ್ದು ಕೂಡ ತಮ್ಮ ಗಮನದಲ್ಲಿದೆ. ಹಾಗಾಗಿ ಈ ಎಲ್ಲ ಕಾರಣಗಳಿಗಾಗಿ ಒಂದಿಷ್ಟು ಕೆಲವು ಸಂಗತಿಗಳನ್ನ ನಾವು ವಾಟ್ಸಪ್ ಅಲ್ಲಿ ಹಾಕ್ತೇವೆ. ಅದಕ್ಕೆ ದಯಮಾಡಿ ತಾವು ಗಮನ ಸೆಳೆಯುವಂತ ಕೆಲಸವನ್ನ ತಾವು ಮಾಡಬೇಕಾಗ್ತದೆ. ಎಷ್ಟೋ ತಾಲೂಕಿಂದ ಜಿಲ್ಲೆಯಿಂದ ಫೋನ್ ಮಾಡ್ತಾರೆ, ಸರ್ ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದೀನಿ ಸರ್, ನನಗೆ ಮಾಹಿತಿ ಇಲ್ಲ, ಗದಗ ಜಿಲ್ಲೆನೇ ತಗೊಳ್ಳಿ, ಬೆಳಗಾಂ ಜಿಲ್ಲೆನೇ ತಗೊಳ್ಳಿ, ಯಾವುದೋ ಒಂದು ಜಿಲ್ಲೆ ಎಂತ್ಕೊಳ್ಳಿ. ದಿನ ಫೋನ್ ಮಾಡ್ತಾರೆ 10-15 ಜನ, ಸರ್ ಹಾಸ್ಪಿಟ್ಲ್ ಪರ್ಮಿಷನ್ ಇಲ್ಲ, ಹಾಸ್ಪಿಟ್ಲ್ ಹಾಕೋ ಕಿರಿಕಿರಿ ಮಾಡ್ತಾ ಇದ್ದಾರೆ. ಯಾಕೆ ನಿಮ್ಮ ಜಿಲ್ಲಾಧ್ಯಕ್ಷ, ನಿಮ್ಮ ತಾಲೂಕು ಅಧ್ಯಕ್ಷನ, ನಿಮ್ಮ ಡಿಸ್ಟ್ರಿಕ್ಟ್ ಗವರ್ಮೆಂಟ್ ನೋಡಲ್ ಆಫೀಸರ್ ಬಿಟ್ಟು ನಮಗೆ ಫೋನ್ ಮಾಡ್ತಾ ಇದ್ದಾರೆ? ಅರ್ಥ ಮಾಡ್ಕೊಳ್ಬೇಕಲ್ಲ. ಕಾರಣಗಳೇನು? ನಿಮ್ಮಲ್ಲಿ ಮಾಹಿತಿ ಕೊರತೆ ಇದೆಯಾ, ಅಥವಾ ನೀವು ಫೋನ್ ರಿಸೀವ್ ಮಾಡ್ತಾ ಇಲ್ವಾ, ಅಥವಾ ನೀವು ಸರಿಯಾಗಿ ಅವ್ರಿಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ವಾ, ಅಥವಾ ಅವ್ರಿಗೆ ನಿಮ್ಮ ಮಾಹಿತಿ ಇಲ್ವಾ, ರಾಜ್ಯಾಧ್ಯಕ್ಷ ನೇರವಾಗಿ ಸಂಪರ್ಕ ಇದಾರ? ಇದೆಲ್ಲ ಕೂಡ ಯೋಚನೆ ಮಾಡಬೇಕಾಗ್ತದೆ ಸ್ನೇಹಿತರೆ. ಈ ಎಲ್ಲ ಕಾರಣಗಳಿಗಾಗಿ ನಾವುಗಳು ಈ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನಾವು ಗದಗ್ನಲ್ಲಿ ಸೇರಿರೋದಿಷ್ಟೇ, ನಾವು ಏನೇನು ನಮ್ಮಲ್ಲಿ ತಪ್ಪುಗಳಾಗಿದೆ ಸುಧಾರಣೆಗಳನ್ನ ಮಾಡೋದು. ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ಷಡಾಕ್ಷರಿ ಅವರು ಡ್ರೈವ್ ಮಾಡ್ತಾರೆ ಅಂದ್ರೆ, ಸಂಘ ಉಳಿಬೇಕು, ನಿಮ್ಮ ರಾಜ್ಯಾಧ್ಯಕ್ಷ ಸ್ಥಾನ ಉಳಿಬೇಕು. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಿಡು ಬೆಂಕಿ ಹಚ್ಚಿಬಿಟ್ರೆ ನೀವೆಲ್ಲ ಉಳಿಲಿಕ್ಕೆ ಸಾಧ್ಯ? ಎಲ್ಲರ ಮೇಲೂ ಆಡಳಿತಾಧಿಕಾರಿ ಆಗ್ಬಿಡ್ತಾರೆ. ಹಾಗಾಗಿ ಒಂದಿಷ್ಟು ಬಿಗಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಇದು ನಾನು ಸ್ವಯಂ ಪ್ರೇರಣೆಯಿಂದ ತೆಗೆದುಕೊಂಡಂತ ತೀರ್ಮಾನ ಅಲ್ಲ. ಕೆಲವು ನಮ್ಮ ಸ್ನೇಹಿತರುಗಳು ನಮ್ಗೆ ಈ ತರದ ಮಾಡ್ಬೇಕು ಅಂತ ಹೇಳಿ ನ್ಯಾಯಾಲಯಕ್ಕೆ ಹೋಗಿ ಸರ್ಕಾರಕ್ಕೆ ಹೋಗಿ ಮಾರ್ಗದರ್ಶನ ಕೊಟ್ಟಂತ ಪರಿಣಾಮವಾಗಿ ಈ ತರದ ಒಂದು ಕ್ರಮಗಳನ್ನ ಉಪಕ್ರಮಗಳನ್ನ ನಾವು ಅನುಸರಿಸ್ತಾ ಇದ್ದೇವೆ. ಬಿಟ್ರೆ ನಮ್ದು ಯಾವುದೂ ಕೂಡ ಸ್ವಂತಿಕೆ ಇಲ್ಲ. ಅದನ್ನ ತಾವು ಕೂಡ ಇಂದಿನ ಸಭೆಗಳಲ್ಲಿ ರೆಕಾರ್ಡ್ ಮಾಡಿದ್ದೀರಾ, ಅನುಮೋದನೆ ಮಾಡಿದ್ದೀರಾ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ಮತ್ತೊಮ್ಮೆ ಆ ಸಂಗತಿಯನ್ನ ತಮಗೆ ರಿಪೀಟ್ ಮಾಡ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಎನ್ನುವಂತ ಮಾತನ್ನ ಹೇಳ್ತಾ, ಇಷ್ಟು ಪ್ರಮುಖವಾಗಿರುವಂತಹ ವಿಷಯಗಳನ್ನು ತೆಗೆದುಕೊಂಡಾಗ ನಮ್ಮಲ್ಲಿ ಬೈಲ ಇದೆ, ವಿಷಯ ಸೂಚಿಗಳಿದೆ, ಅಜೆಂಡಾ ಇದೆ. ಅಜೆಂಡಾದ ಪ್ರಕಾರ ಚರ್ಚೆಗಳಾಗಬೇಕು. ರಾತ್ರಿ 12 ಗಂಟೆ ಆಗಲಿ ಏನ್ ತಕರಾರಿಲ್ಲ. ನಾನೇನು ಅರ್ಜೆಂಟಾಗಿ ಹೋಗ್ಲಿಕ್ಕೆ ಏನ್ ಬಂದಿಲ್ಲ. ನಿಮಗೆ ಅರ್ಜೆಂಟ್ ಇರ್ಬೋದು, ನನಗೆ ಯಾವುದೇ ಅರ್ಜೆಂಟ್ ಇಲ್ಲ. ಆರಾಮಾಗಿ ಕೂತ್ಕೊಳ್ಳಿ, ಚರ್ಚೆ ಮಾಡೋಣ. NPS ಏನಾಗಬೇಕು, ಸೆಂಟ್ರಲ್ ಪೇ ಏನಾಗಬೇಕು, ಶಿಕ್ಷಕರುಗಳ ಸಮಸ್ಯೆಗಳೇನಾಗಬೇಕು, ಬೇರೆ ಇಲಾಖೆ ಸಮಸ್ಯೆಗಳೇನಾಗಬೇಕು, ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಚರ್ಚೆಯ ಮೂಲಕ ಪರಿಹಾರ ಕಂಡುಕೊಳ್ಳುವಂತ ವೇದಿಕೆ ಇದಾಗಿದೆ ಎನ್ನುವಂತ ಮಾಹಿತಿಯನ್ನ ತಮ್ಮ ಗಮನಕ್ಕೆ ಹೇಳ್ತಾ, ಎಲ್ಲರೂ ಕೂಡ ಆವೇಶಭರಿತವಾಗುವಂತದ್ದು ಅವಶ್ಯಕತೆ ಇಲ್ಲ. ನಾವೆಲ್ಲ ಸರ್ಕಾರಿ ನೌಕರರು. ಬಹುಶಃ ಬೇರೆ ಬೇರೆ ಜಾತಿ ಸಂಘಗಳನ್ನ ನಾವು ನೋಡಿದ್ದೇವೆ. ಅಲ್ಲಿ ಕೇವಲ ಒಂದೇ ವರ್ಗದಲ್ಲಿ ಜಗಳವನ್ನು ಆಡ್ತಾರೆ, ಅವ್ರು ಆಡ್ಲಿ, ಅದು ಬೇರೆ ವಿಷಯ. ನಮ್ಮಲ್ಲಿ ಯಾವುದೇ ಜಾತಿ ಇಲ್ಲ, ಧರ್ಮ ಇಲ್ಲ, ಪಂಥ ಇಲ್ಲ. ನಾನು ಹೇಳಿದ್ನಲ್ಲ ಆಗ್ಲೇ, ಮಹಾಮನೆ ಅನುಭವ ಮಂಟಪ ಅಂತ ಹೇಳಿದ್ರೆ ಯಾವ ತಾರತಮ್ಯ ಇಲ್ಲ. ನಮ್ಮಲ್ಲಿ ವಯಸ್ಸಿನ ತಾರತಮ್ಯಗಳಿಲ್ಲ. ಇಲ್ಲೆಲ್ಲರೂ ಕೂಡ ನೀವು ಮುಂದೆ ಕೂತಿದ್ರೆ ಮೇಲ್ ಕೂತಿದ್ದಾರೆ, ನಮ್ಮಲ್ಲೆಲ್ಲ ಕೂಡ ಒಂದೇ ಎನ್ನುವಂತ ಭಾವನೆಯಲ್ಲಿ ಈ ಸಂಘವನ್ನ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತ ವಿಚಾರದಲ್ಲಿ ಈ ಸಭೆನೂ ಕೂಡ ಅದೇ ರೀತಿ ಆಗ್ಬೇಕು ಅನ್ನುವಂಥದ್ದು ನನ್ನ ಆಶಯ ಅಲ್ಲ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಆಶಯ ಆಗಿದೆ ಅನ್ನುವಂಥದ್ದನ್ನ ಈ ಸಭೆಯ ಮೂಲಕ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅನ್ನುವಂತ ಒಂದು ಸಂಗತಿಯನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ರಿಗೂ ಮಾತಾಡ್ಲಿಕ್ಕೆ ಅವಕಾಶ ಇದೆ. ಪ್ರೊಸೀಡಿಂಗ್ಸ್ ರೀಡ್ ಮಾಡ್ತೇನೆ. 19/7/25 ಮೈಸೂರಲ್ಲಿ ಆಯ್ತು. ನಾನು ಒಬ್ಬನೇ ಮಾತಾಡಿಲ್ಲ, ಮಾತಾಡಿರೋ ಹೆಸರುಗಳು ಕೂಡ ರೆಕಾರ್ಡ್ ಆಗ್ಬಿಟ್ಟಿದೆ. ನಾವೇನು ಏಕೈಕಿ ಬರ್ಕೊಳ್ಳೋಕೆ ಸಾಧ್ಯ ಇಲ್ಲಲ್ಲ. ನೀವು ರೀಡ್ ಮಾಡಿದ್ಮೇಲೆ ಗೊತ್ತಾಗತ್ತೆ. ಚಪ್ಪಾಳೆ ಹೊಡಬಿಡ್ತೀವಿ ಸರ್, ರೀಡ್ ಮಾಡೋದು ಬೇಡ, ಯಾರು ಹೇಳಂಗಿಲ್ಲಪ್ಪ. ನಮ್ಮ ಪ್ರಿನ್ಸಿಪಲ್ ಏನಂದ್ರೆ, ಬೈಲ ಹೆಂಗಿದೆ, ಪ್ರೊಸೀಡಿಂಗ್ಸ್ ಹೆಂಗಿದೆ ಹಂಗೆ ಹೇಳ್ತೇವೆ. ಅದ್ರಲ್ಲೇನಿದೆ ಬಿಡಿ ಸರ್ ಅಂತ ನೀವ್ ಹೇಳ್ಬೋದು, ನಾವ್ ಹೇಳಕ್ ರೆಡಿ ಇಲ್ಲ. ಯಾಕಂದ್ರೆ ನಾವೇ ದಾರಿ ತಗೊಂಡ್ರೆ ವ್ಯವಸ್ಥೆನ ಸರಿ ಮಾಡೋರು ಯಾರು? ಹಾಗಾಗಿ ಅನಿವಾರ್ಯವಾಗಿ ಈ ಎಲ್ಲ ಸಂಗತಿಗಳನ್ನು ಕೂಡ ಪ್ರಸ್ತಾಪ ಮಾಡ್ತೇವೆ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ, ವಿಷಯ ಸೂಚಿಗಳ ಪ್ರಕಾರ ಇಂದಿನ ಮಹಾಸಭೆಯ ನಡವಳಿಗಳನ್ನ ಓದಿ ದಾಖಲು ಮಾಡುವಂಥದ್ದು. ತಮ್ಗೆ ಗೊತ್ತಿದೆ, 19/7/25 ಶನಿವಾರ 2 ಗಂಟೆಗೆ ಘಟಿಕೋತ್ಸವ ಸಭಾಂಗಣ, ಮೈಸೂರು ಮುಕ್ತ ವಿಶ್ವವಿದ್ಯಾಲಯ ಮೈಸೂರಲ್ಲಿ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆಯನ್ನ ಕರೆಯಲಾಗಿತ್ತು. ಈ ಸಭೆಯಲ್ಲಿ ಲಿಂಗರಾಜ್ ಅವ್ರ ತಂಡ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡಿತು. ಗಿರಿಗೌಡರು ವೇದಿಕೆ ಮೇಲಿದ್ದಂತ ಎಲ್ಲ ಸಂಘದ ಮುಖಂಡರುಗಳನ್ನ ಕೂಡ ಸ್ವಾಗತವನ್ನ ಮಾಡಿದ್ರು. ಹಾಗೆ ರಾಜ್ಯಾಧ್ಯಕ್ಷರು ಪ್ರಾಸ್ತಾವಿಕ ನುಡಿಗಳಲ್ಲಿ ಅನೇಕ ಸಂಘಟನೆಗಳನ್ನ, ಮೈಸೂರು ಜಿಲ್ಲಾಧ್ಯಕ್ಷ ಆಗಿರುವಂತಹ ಅರುಣ್ ಕುಮಾರ್ ಅವರು, ಗೋವಿಂದರಾಜ್ ಅವರು ರಾಜ್ಯ ಉಪಾಧ್ಯಕ್ಷರು, ಆಮೇಲೆ ಎಲ್ಲ ಕಾರ್ಯಕಾರಿ ಸಮಿತಿಯ ಸಹಕಾರದಿಂದ ಒಂದು ಅದ್ಭುತವಾಗಿರುವಂತಹ ಕಾರ್ಯಕ್ರಮ ಮಾಡಿದ್ದಾರೆ. ಇದೊಂದು ಪ್ರತಿಭಾ ಪುರಸ್ಕಾರ, 900 ವಿದ್ಯಾರ್ಥಿಗಳಿಗೆ ಕೂಡ ಪ್ರತಿಭಾ ಪುರಸ್ಕಾರವನ್ನು ಕೂಡ ವೇದಿಕೆಯಲ್ಲಿ ಮಾಡುವುದು ತುಂಬಾ ಸಂತೋಷವನ್ನು ತಂದಿದೆ. ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು, HC ಮಹದೇವಪ್ಪನವರು,
ವೆಂಕಟೇಶ್ ರೇಷ್ಮೆ ಸಚಿವರು ಹಾಗೆ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನ ಗೌರವವನ್ನು ಹೆಚ್ಚಿದ್ದಾರೆ. ಆ ಸಭೆ ಅತ್ಯಂತ ಪ್ರತಿಭಾ ಪುರಸ್ಕಾರ ಮತ್ತೆ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಅವತ್ತಿನ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಳೆ ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನ ಮರು ಜಾರಿಗೆ ತರುವಂತದ್ದು, ಆರೋಗ್ಯ ಯೋಜನೆಯನ್ನ ಶೀಘ್ರವಾಗಿ ಜಾರಿಗೊಳಿಸುವಂತದ್ದು, ಶಿಕ್ಷಕರ ವೃಂದ ನೇಮಕಾತಿ ನಿಯಮಗಳನ್ನು ತಿದ್ದುಪಡಿ ಮಾಡುವಂತದ್ದು, ಹೆಚ್ಚುವರಿ ಶಿಕ್ಷಕರ ಗಮನಕ್ಕೆ ಸಂಬಂಧಪಟ್ಟಂತೆ ಗಮನ ಸೆಳೆಯುವಂತ ಕೆಲಸವನ್ನ ಅವತ್ತಿನ ಸಭೆಯಲ್ಲಿ ನಾವು ಕೂಡ ಮಾಡಿದ್ವಿ. ಅದಕ್ಕೆ ಕೂಡ ಆ ನಿರ್ಣಯವನ್ನು ಕೂಡ ಸಭೆಯಲ್ಲಿ ಪ್ರಾಸ್ತಾವಿಕ ನುಡಿಗಳಲ್ಲಿ ನಾನು ಸರ್ಕಾರದ ಗಮನವನ್ನು ಅವತ್ತು ಸೆಳೆದಿರುವಂತ ಮಾಹಿತಿ ತಮ್ಮ ಗಮನದಲ್ಲಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಅವತ್ತಿನ ಸಭೆಯಲ್ಲಿ ಇಂದಿನ ನಡವಳಿಕೆಗಳನ್ನು ಓದಿ ದಾಖಲು ಮಾಡೋದು. ಶಿವಮೊಗ್ಗದಲ್ಲಿ 18/5/25 ರಾಜ್ಯ ಮಟ್ಟದ ಕ್ರೀಡಾಕೂಟದ ಸಂದರ್ಭದಲ್ಲಿ ಅವತ್ತು ಏನು ಸಭಾ ನಡವಳಿಕೆಗಳನ್ನು ಕೂಡ ಮಾಡಿದ್ವಿ. ಆ ಸಭೆಯ ಕ್ರೀಡಾಕೂಟದ ವೆಚ್ಚಗಳಿರ್ಬೋದು, ಕ್ರೀಡಾಕೂಟದ ನಿರ್ವಹಣೆಗಳಿರ್ಬೋದು ಅಥವಾ ಇತರ ಸಂಗತಿಗಳನ್ನ ಅವತ್ತಿನ ಸಭೆಯಲ್ಲಿ ಕೂಡ ಚರ್ಚೆಗಳನ್ನು ಮಾಡಿ ಅವತ್ತಿನ ಕಾರ್ಯಕಾರಿ ಸಮಿತಿ ಸಭೆ ಸರ್ವಾನುಮತದಿಂದ ನಿರ್ಣಯವನ್ನು ಅಂಗೀಕರಿಸಿ ನಡಾವಳಿಯಲ್ಲಿ ಅವತ್ತಿನ ಸಭೆಯಲ್ಲಿ ಕೂಡ ದಾಖಲಿಸಲಾಯಿತು ಅನ್ನುವಂತ ಸಂಗತಿಯನ್ನ ರೆಕಾರ್ಡ್ ಮಾಡಲಾಯಿತು. ವಿಷಯ ಸೂಚಿ 2 OPS ವರದಿಯ ಬಗ್ಗೆ ಈ ಬಗ್ಗೆ ರಾಜ್ಯಾಧ್ಯಕ್ಷರು ಮುಕ್ತವಾಗಿ ಪ್ರಸ್ತಾಪ ಮಾಡಿದ್ರು. ಅಂಜುಮ್ ಪರ್ವೇಜ್ ಅವರಲ್ಲಿ ನೇಮಿಸಿದಂತ ಸಮಿತಿ ಈಗಾಗಲೇ ಬೇರೆ ರಾಜ್ಯಗಳಿಗೆ ಕೂಡ ಭೇಟಿ ನೀಡಿ ವರದಿಯನ್ನು ಕೂಡ ಈಗಾಗಲೇ ಸಿದ್ಧಪಡಿಸ್ತಾ ಇದೆ. ಅದರ ಜೊತೆ ನಾವು OPS ಜಾರಿ ಆಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ಒಂದು ಮ್ಯಾನಿಫೆಸ್ಟೋದಲ್ಲೂ ಕೂಡ ಹೇಳಿರುವಂತದ್ದು. ಅವರ ಭರವಸೆ ಜಾರಿಗೊಳಿಸಬೇಕು ಅಂತ ಹೇಳಿದ್ರೆ ನಾವು ಸಂಘಟಿತರಾಗಬೇಕು, ಆ ಮೂಲಕ ಸರ್ಕಾರದ ಗಮನವನ್ನ ಸೆಳೆಯಬೇಕು, ಆ ಮೂಲಕ ಒತ್ತಡವನ್ನು ಹಾಕಿ ಆದಷ್ಟು ಬೇಗ ಸರ್ಕಾರದಿಂದ ವರದಿಯನ್ನು ತೆಗೆದುಕೊಂಡು ಅದನ್ನು ಜಾರಿಗೊಳಿಸಬೇಕು ಅನ್ನುವಂತ ಒತ್ತಾಯದ ನಿರ್ಣಯವನ್ನು ಕೂಡ ಅವತ್ತಿನ ಸಭೆಯಲ್ಲಿ ನಾವು ತೆಗೆದುಕೊಂಡ್ವಿ ಎನ್ನುವಂತ ವಿಷಯ ಸೂಚಿ 2ಕ್ಕೆ ಕೂಡ ಅವತ್ತಿನ ಸಭೆ ಸರ್ವಾನುಮತದ ಅನುಮೋದನೆ ಕೊಟ್ಟಿತ್ತು ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ಹಾಗೆ ವಿಷಯ ಸೂಚಿ 3 ರಾಜ್ಯ ಸರ್ಕಾರಿ ಏನೆಲ್ಲ ಹೇಳಂಬಿಡಿ, ಎಲ್ಲ ಹೇಳ್ತೇನೆ ಆರಾಮಾಗಿ. ಚಪ್ಪಾಳೆ ಕಡಿಮೆ ಹೊಡೆದ್ರೆ ಹೆಂಗ ಅನುಮೋದನೆ ಕೊಡೋಕ್ಕಾಗತ್ತೆ? ಎಸ್, ಸಮಗ್ರ ಸ್ಯಾಲರಿ ಪ್ಯಾಕೇಜ್ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ವಿ. ಅವತ್ತು ಆಕ್ಸಿಡೆಂಟಲ್ ಡೆತ್ ಆದ್ರೆ ಪರಿಹಾರ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಅವತ್ತಿನ ಶಾರ್ಟ್ ಆಗಿ ಓದ್ತೀನಿ ಸರ್, ಡೀಟೇಲ್ ಆಗೋದಲ್ಲ. ಅವತ್ತಿನ ಸಭೆಯಲ್ಲಿ ಕೂಡ ಅದು ನಿರ್ಣಯ ಆಯಿತು. ಅವತ್ತೆಲ್ಲ ಕೂಡ ಈಗಾಗಲೇ ಆದೇಶಕ್ಕೆ ಜಾರಿ ಬಂದು ಬಹಳಷ್ಟು ಬ್ಯಾಂಕ್ಗಳು ಕೂಡ ಯೋಜನೆಯನ್ನು ಜಾರಿಗೊಳಿಸುವಂತ ಕೆಲಸವನ್ನು ಈಗಾಗಲೇ ಮಾಡಿರೋದು, ಅದನ್ನು ಕೂಡ ನಿರ್ಣಯವನ್ನು ಮಾಡಿದ್ವಿ. ವಿಷಯ ಸೂಚಿ 4 ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಬಗ್ಗೆ ನಮ್ಮ ನೌಕರರ ಕುಟುಂಬಕ್ಕೆ ಕೂಡ ಈ ಯೋಜನೆಯನ್ನ ಜಾರಿಗೊಳಿಸುವಂತ ವಿಚಾರದಲ್ಲಿ ಸರ್ಕಾರದ ಗಮನವನ್ನ ಸೆಳೀತಾ ಇದ್ದೇವೆ, ಒತ್ತಡವನ್ನು ಹಾಕ್ತಾ ಇದ್ದೇವೆ. ಆದಷ್ಟು ಬೇಗ ಆ ಯೋಜನೆಯನ್ನ ಈ ವರ್ಷದಲ್ಲಿ ಜಾರಿಗೆ ತರಬೇಕು 25ರಲ್ಲಿ ಎನ್ನುವಂತ ನಿರ್ಣಯವನ್ನು ಅವತ್ತಿನ ಸಭೆ ತೆಗೆದುಕೊಳ್ತದೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ವಿಷಯ ಸೂಚಿ 5 ಜಿಲ್ಲಾ ಕೇಂದ್ರದಲ್ಲಿ HRMS 2.0 ESR K2 ಮತ್ತೆ ಕ್ಯಾಶ್ ಬಗ್ಗೆ ಕಾರ್ಯಾಗಾರಗಳನ್ನ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಅವತ್ತಿನ ಸಭೆ ತೀರ್ಮಾನವನ್ನು ಮಾಡಿತು. HRMS ನೋಡಲ್ ಆಫೀಸರ್, ರಿಸೋರ್ಸ್ ಪರ್ಸನ್ ಗಳ ಮೂಲಕ ಆ ಕಾರ್ಯಾಗಾರಗಳನ್ನು ಮಾಡಿ ಅನೇಕ ನೌಕರಲ್ಲಿರುವಂತಹ ಗೊಂದಲಗಳನ್ನು ಕೂಡ ನಿವಾರಿಸುವಂತ ಕೆಲಸ ಮಾಡಬೇಕು ಅಂತ ನಿರ್ಣಯವನ್ನು ಅವತ್ತಿನ ಸಭೆ ತೆಗೆದುಕೊಳ್ತು. ವಿಷಯ ಸೂಚಿ 6 ಅಧ್ಯಕ್ಷರ ಅಪ್ಪಣೆ ಮೇಲೆ ಚರ್ಚಿಸುವಂತ ವಿಷಯಗಳು. ನಮ್ಮ ಸಂಘದಲ್ಲಿ ಲಿಂಗರಾಜು ಇದ್ರು, ಅವರ ಆರೋಗ್ಯದ ಸ್ಟಂಟ್ ಅಳವಡಿಸಿರೋದ್ರಿಂದ ಅದು ಸಂಘದಿಂದ 65,000 ನೀಡಬೇಕು ಅನ್ನುವಂತ ವಿಷಯವನ್ನು ಇಟ್ಟಾಗ ಸಭೆ ಸರ್ವಾನುಮತದಿಂದ ಅನುಮೋದನೆ ಕೊಡ್ತು ಅನ್ನುವಂತ ಮಾಹಿತಿಯನ್ನ ಸಭೆ ಗಮನಕ್ಕೆ ಹೇಳಿ ಬಯಸ್ತೇನೆ. ಕಲಬುರಗಿ ಖಜಾಂಚಿಯನ್ನು ಅಮಾನತ್ನಲ್ಲಿಡೋದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಆಯಿತು. ಅವ್ರು ಸಹಕಾರ ನೀಡ್ತಾ ಇಲ್ಲ, ಜಿಲ್ಲಾಧ್ಯಕ್ಷರಿಗೆ ನೇರವಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಬರೀತಾರೆ ಅನ್ನುವಂತ ತೀರ್ಮಾನದಾಗ ಸಭೆಯಲ್ಲಿ ನಿರ್ಣಯ ಆಯಿತು. ಯಾವುದೇ ಪದಾಧಿಕಾರಿಗಳು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಯಾರು ಕೂಡ ನೇರವಾಗಿ ಸರ್ಕಾರದ ಮುಖ್ಯಸ್ಥರುಗಳಿಗೆ ಪತ್ರವನ್ನು ಬರೆಯಂಗಿಲ್ಲ. ತಾಲೂಕಿನಲ್ಲಿ ತಾಲೂಕು ಲೆವೆಲ್ ಅಧಿಕಾರಿಗಳಿಗೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ, ರಾಜ್ಯದವರು ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ಪತ್ರವನ್ನು ಬರೆಯುವಂತ ಅಧಿಕಾರ ಇದೆ ಎನ್ನುವಂತ ನಿರ್ಣಯ ಕೂಡ ಆಯಿತು. ಬಯಲ ರೀತ್ಯ ಅವರ ಮೇಲೆ ಏನು ಶ್ರೀಮಂತ್ ಪಾಟೀಲ್ ಖಜಾಂಚಿ ಕಲಬುರಗಿ ಅವರ ಮೇಲೆ ಬೈಲ ರೀತಿಯ ಕ್ರಮವನ್ನು ಕೈಗೊಳ್ಳಲಿಕ್ಕೆ ರಾಜ್ಯಾಧ್ಯಕ್ಷರಿಗೆ ಸಭೆ ಸರ್ವಾನುಮತದ ನಿರ್ಣಯವನ್ನು ಕೂಡ ಕೊಡ್ತು ಅನ್ನುವಂತ ನಿರ್ಣಯ ಆಗಿದೆ. ಕೆಲವು ಶಾಖೆಗಳ ಲೆಟರ್ಗಳನ್ನು ಸರಿಯಾಗಿ ಬಳಸ್ಕೊಳ್ತಾ ಇರೋದ್ರ ಬಗ್ಗೆ ಬಹುಶಃ ನಾನು ಆಗಲೇ ಹೇಳ್ದಂಗೆ ಪಿಕಾಕ್ ಬ್ಲೂ ಬಣ್ಣ ಬಳಸ್ತೀರಾ, ಕಪ್ಪು ಬಣ್ಣದಲ್ಲಿ ಮುದ್ರಿಸ್ತೀರಾ, ರೆಡ್ ಬಣ್ಣದಲ್ಲಿ ಮುದ್ರಿಸ್ತೀರಾ, ಲೋಗೋವನ್ನ ಸರಿಯಾಗಿ ಹಾಕಲ್ಲ, ಮಧ್ಯಭಾಗದಲ್ಲಿ ಟಿಂಟ್ ಮಾಡ್ತೀರಾ, A4 ಸೈಜ್ ಇರೋದಿಲ್ಲ, ಲ್ಯಾಂಡ್ಸ್ಕೇಪ್ ಕೂಡ ಸರಿಯಾಗಿ ಇರೋದಿಲ್ಲ, ಅದ್ರ ಜೊತೆ ಬಣ್ಣ ಲೋಗೋ ಈ ತರದೆಲ್ಲ ಕೂಡ ಸರಿಯಾದ ರೀತಿಯಲ್ಲಿ ಮುದ್ರಿಸಿ ಕಳಿಸ್ಕೊಡ್ಬೇಕಿಲ್ಲ ಅಂದ್ರೆ ಆ ಪತ್ರವನ್ನ ನಾವು ಪರಿಗಣಿಸಲ್ಲ ರಾಜ್ಯ ಸಂಘ ಅನ್ನುವಂತ ತೀರ್ಮಾನವನ್ನ ಅವತ್ತಿನ ಸಭೆಯಲ್ಲಿ ತೆಗೆದುಕೊಂಡಿದೆ. ಹೀಗಾಗಿ ಒಂದು 95% ವರೆಗೆ ಸ್ಟ್ರೀಮ್ ಲೈನಿಗೆ ಬಂದಿದೆ, ಇನ್ನೂ ಕೂಡ ಒಂದು 5% ಇನ್ನೂ ಕೂಡ ಸ್ಟ್ರೀಮ್ ಲೈನಿಗೆ ಬಂದಿಲ್ಲ ಅನ್ನುವಂತ ಮಾಹಿತಿ ಕೂಡ ಹೇಳಿಕ್ಕೆ ಬಯಸ್ತೇನೆ.
ಹಾಗಾಗಿ ಇದು ಕೂಡ ನಿರ್ಣಯದಲ್ಲಿ ದಾಖಲಾಗಿದೆ. ಡಿ ಪಾಯಿಂಟ್, ಸಂಘದ ಕಾರ್ಯಚಟುವಟಿಕೆ ಹೊರತಾಗಿ ಅನ್ಯ ಉದ್ದೇಶಗಳಿಗೆ ಸಂಘದ ಹಣವನ್ನು ವೆಚ್ಚ ಮಾಡ್ತಿರೋ ಬಗ್ಗೆ ಬಹುಶಃ ಸಂಘದ ಬೈಲಾದಲ್ಲಿ ಸ್ಪಷ್ಟವಾಗಿದೆ. ಸರ್ಕಾರಿ ನೌಕರರ ದೇವದೇಶ, ಅವರ ಏಳಿಗೆಗಾಗಿ, ಅವರ ಒಳಿತಿಗಾಗಿ ಸಂಘದ ಕಾರ್ಯಚಟುವಟಿಕೆ ಹಣವನ್ನು ಬಳಸಬೇಕು ಅನ್ನುವಂಥದ್ದು ತೀರ್ಮಾನ ಆಗಿದೆ. ಆದ್ರೆ ಇಲ್ಲಿ ಕೆಲವರೆಲ್ಲ ಸ್ವಂತಕ್ಕೆ, ಪ್ರವಾಸಕ್ಕೆ, ಬೇರೆ ಬೇರೆ ಉದ್ದೇಶಕ್ಕೆ ಬಳಸುವಂತ ವ್ಯವಸ್ಥೆಗಳು ಕೂಡ ನಮ್ಮಲ್ಲಿದೆ. ಹಾಗಾಗಿ ಇದ್ರ ಬಗ್ಗೆ ಕೂಡ ನಾವು ಒಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕಲ್ಲ ಅಂತ ಹೇಳಿ ತೀರ್ಮಾನಗಳನ್ನು ಕೂಡ ಮಾಡಿದ್ದೇವೆ. ಪಾರದರ್ಶಕವಾಗಿರಬೇಕು, ಬೈಲಾ ರೀತಿಯ ಸಂಘದ ಆರ್ಥಿಕ ವೆಚ್ಚಗಳನ್ನ ಮಾಡಬೇಕು, ಅದಕ್ಕೆ ಕಾರ್ಯಕಾರಿ ಸಮಿತಿಯ ಅನುಮೋದನೆಗಳನ್ನು ಮಾಡಬೇಕು, ಅನವಶ್ಯಕ ದುಂದು ವೆಚ್ಚಗಳನ್ನು ಕೂಡ ಮಾಡಬಾರದು. ಬೈಲಾ ರೀತಿಯಲ್ಲಿ ಒದಗಿಸಿರುವಂತಹ ಪ್ರಮುಖ ಕಾರ್ಯಕ್ರಮ, ಪ್ರಮುಖ ತೀರ್ಮಾನ, ಪ್ರಮುಖ ಯೋಜನೆಗಳಿಗೆ ರಾಜ್ಯದ ಕಾರ್ಯಕಾರಿ ಸಮಿತಿಯ ಅನುಮೋದನೆಯನ್ನು ಕೂಡ ಪಡಿಬೇಕು ಅನ್ನುವಂತ ತೀರ್ಮಾನ ಅವತ್ತಿನ ಸಭೆಯಲ್ಲಿ ಆಗಿದೆ ಎನ್ನುವಂತ ಮಾಹಿತಿಯನ್ನ ನಾನು ತಮ್ಮ ಗಮನಕ್ಕೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅದಾದ ನಂತರ ಅದು ಕೂಡ ನಿರ್ಣಯ ಆಯಿತು. ಮತ್ತೆ ಸಾರ್ವತ್ರಿಕ ಚುನಾವಣೆಯಲ್ಲಿ ನೇಮಕಗೊಂಡ ಚುನಾವಣಾಧಿಕಾರಿಗಳಿಗೆ ಕೆಲವು ಶಾಖೆಗಳು ಸಂಭಾವನೆಗಳನ್ನ ಕೊಟ್ಟಿಲ್ಲ ಅನ್ನುವಂತ ಮಾಹಿತಿ ಇದೆ. ಒಂದು 5-6 ಶಾಖೆಗಳ ಮಾಹಿತಿ ನಮಗೆ ದೂರು ಕಂಪ್ಲೇಂಟ್ ಬಂದಾಗ ನಾವು ಕೂಡ ಸೂಚನೆ ಕೊಟ್ಟಿದ್ದೇವೆ, ಎಕ್ಸಿಕ್ಯೂಟಿವ್ ಕಮಿಟಿ ತೀರ್ಮಾನ ಮಾಡಿದ್ದೇವೆ. ಆ ಏನು ಚುನಾವಣಾಧಿಕಾರಿಗಳು ಚುನಾವಣಾ ಕಾರ್ಯವನ್ನ ನಿರ್ವಹಿಸಿದ್ದಾರೆ, ಇನ್ನೂ ಕೂಡ ಕೆಲವು ಸರ್ಟಿಫಿಕೇಟ್ ಕೂಡ ಕೊಟ್ಟಿಲ್ಲ, ಅವರೇ ಒರಿಜಿನಲ್ ಎತ್ತಿಟ್ಕೊಂಡ್ಬಿಟ್ಟಿದ್ದಾರೆ, ಚುನಾವಣೆಗೆ ಮಾತ್ರ ಜೆರಾಕ್ಸ್ ಕೊಟ್ಟಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಹಾಗಾಗಿ ಅವ್ರಿಗೆ ಏನೇನಿದೆ ಅವ್ರ ಜೊತೆ ಕೂತ್ಕೊಂಡು, ಈಗ ಹೊಸಬರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ನಾನು ಹಿಂದೆ ಕೂಡ ಅಧ್ಯಕ್ಷರಿದ್ರು 2019ರಲ್ಲಿ, ಅವಾಗ ಸುಮಾರು 30 ಲಕ್ಷ ಪೇಮೆಂಟ್ ಮಾಡಿರಲಿಲ್ಲ. ಹಂಗಂತ ಸುಮ್ಮನೆ ಬಿಡ್ಲಿಕ್ಕೆ ಆಗ್ಲಿಲ್ಲ. ನಾನು ಮೀಟಿಂಗ್ ನಲ್ಲಿ ಇಟ್ಟು ವಿಷಯವನ್ನ ಗಮನಕ್ಕೆ ತಂದು ಆ ಪೇಮೆಂಟ್ ಅನ್ನ ಮಾಡಿದ್ದೇವೆ. ನಿಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಅನುಮೋದನೆ ತಗೊಳ್ಳಿ, ನಮ್ಮ ಸಭೆ ಕೂಡ ಅನುಮೋದನೆ ಕೊಟ್ಟಿದೆ, ಅದನ್ನು ಕೂಡ ವೆಚ್ಚವನ್ನ ಮುಜುಗರ ಮಾಡದಂತೆ ಆ ಪೇಮೆಂಟ್ ಅನ್ನು ಕೊಡಬೇಕು. ಪೇಪರ್ಗೆಲ್ಲ ಹೋದ್ರೆ ತುಂಬಾ ಅವಮಾನ ಆಗುತ್ತೆ ಎನ್ನುವಂತ ಮಾಹಿತಿಯನ್ನ ನಾನು ತಮ್ಮ ಗಮನಕ್ಕೆ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅದು ಕೂಡ ನಿರ್ಣಯ ಆಗಿದೆ. 5-6 ತಾಲೂಕಿನವ್ರದ್ದು ದೂರುಗಳು ನಮಗೆ ಬರ್ತಿದೆ, ಅದು ಬರೆದಂತೆ ಕ್ರಮವನ್ನು ವಹಿಸಿ ಎನ್ನುವಂತ ನಿರ್ದೇಶನ ಕೂಡ ಅವತ್ತಿನ ಸಭೆಯಲ್ಲಿ ಆಗಿದೆ. ಹಾಗಾಗಿ ನಿವೃತ್ತಿಯಿಂದ ತೆರವಾಗಿರುವ ಹೊಸಕೋಟೆ ತಾಲೂಕಿಗೆ ನೂತನ ಅಧ್ಯಕ್ಷ ನೇಮಕದ ಬಗ್ಗೆ ಅಲ್ಲೊಂದಿಷ್ಟು ಚರ್ಚೆ ಆಯಿತು. ಅಲ್ಲಿ ಅವರವರೇ ಅಧ್ಯಕ್ಷ ಅಂತ ಘೋಷಣೆ ಮಾಡಿದ್ರು. ನಮ್ಮಲ್ಲಿ ಕೂಡ ಬೈಲಾ ಇದೆ, ಏನಾಗಬೇಕು, ವೋಟರ್ ಲಿಸ್ಟ್, ಪ್ರೊಸೀಡಿಂಗ್ಸ್, ಚುನಾವಣೆ, ಅದ್ರ ಮೂಲಕ ಆಯ್ಕೆ ಆಗ್ಬೇಕು. ಅಲ್ಲೆಲ್ಲ ಒಂದ್ ಕಡೆ ಆ ತರದ್ದು ಆಗ್ಲಿಲ್ಲ. ಹಾಗಾಗಿ ಅವತ್ತಿನ ಸಭೆ ಕೂಡ ಅವರು ದೂರು ಬಂದಾಗ ನಾವು ನಿರ್ಣಯವನ್ನ ಮಾಡಿದ್ದೇವೆ, ಸಂಘದ ಬೈಲಾ ರೀತಿಯ ಕ್ರಮ ವಹಿಸಲಿಕ್ಕೆ, ಅದೇ ರೀತಿ ಎಲ್ಲಾ ಶಾಖೆಗಳು ಕೂಡ ಕ್ರಮವನ್ನು ಅನುಸರಿಸಬೇಕು ಅನ್ನುವಂತ ತೀರ್ಮಾನವನ್ನು ಕೂಡ ಅವತ್ತಿನ ಸಭೆಯಲ್ಲಿ ಆಗಿದೆ ಎನ್ನುವಂತ ಮಾಹಿತಿಯನ್ನ ಆಯ್ತು. ರಾಜ್ಯದ ಎಲ್ಲ ಸರ್ಕಾರಿ ನೌಕರರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಒಂದ್ ನಿಮಿಷಪ್ಪ, ನಿಮ್ಗೆ ಅರ್ಜೆಂಟ್ ಇದೆ, ನನಗೆ ಅರ್ಜೆಂಟ್ ಇಲ್ಲಲ್ಲಪ್ಪ. ಇಲ್ಲಿ ರೆಕಾರ್ಡ್ ಆಗಿಲ್ಲ, ಷಡಾಕ್ಷರ ಏನೋ ಬರ್ಕೊಂಡ್ಬಿಟ್ರು ಒಂದು ಊರು ತುಂಬ ಹೇಳ್ತಾರೆ. ನಮ್ ಸ್ನೇಹಿತರೆ ಹೇಳ್ತಾರಲ್ಲ, ಅವ್ರಿಗೆ ಉತ್ತರ ಕೊಡ್ಬೇಕಲ್ಲ, ಅವ್ರಿಗೆ ಉತ್ತರ ಆಗ್ಬೇಕು. ನಿಮ್ಗೆಲ್ಲ ನಿಮಗೆ ಬೇಕಿಲ್ಲ, ನನಗೆ ಗೊತ್ತು, ಅವ್ರಿಗೆ ಹೇಳ್ಬೇಕು, ಅವ್ರು ಕೇಳಿಸ್ಕೊಳ್ಳಿ ಅಂತಾನೆ ಹೇಳ್ತಾರೆ. ದಯಮಾಡಿ ನನ್ನ ಜವಾಬ್ದಾರಿ. ರಾಜ್ಯ ಸರ್ಕಾರಿ ನೌಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮಾಡಲಿಕ್ಕೆ ಆರೋಗ್ಯ ಇಲಾಖೆ ಮೂಲಕ ಮೀಟಿಂಗ್ಗಳಾಯ್ತು, ಚರ್ಚೆಗಳಾಯ್ತು. ಅದನ್ನ ಪ್ರಾಥಮಿಕ ಹಂತವಾಗಿ ಬೆಂಗಳೂರು, ಬಾಗಲಕೋಟೆ, ಶಿವಮೊಗ್ಗ ಮಾಡಬೇಕು ಅಂತ ಆಗಿದೆ. ಅದಿನ್ನೂ ಕೂಡ ಚರ್ಚಾ ಹಂತದಲ್ಲಿದೆ. ಅದಕ್ಕೊಂದಿಷ್ಟು ಎಕ್ಸ್ಪೆಂಡಿಚರ್ ಬರ್ತದೆ, ಅದನ್ನು ಕೂಡ ಸಂಘ ಕೊಡ್ಲಿಕ್ಕೆ ಸರ್ವಾನುಮತದ ನಿರ್ಣಯಗಳನ್ನು ಕೂಡ ಅವತ್ತಿನ ಸಭೆ ತೆಗೆದುಕೊಳ್ತು ಅನ್ನುವಂಥದ್ದು ಹೇಳಿ ಬಯಸ್ತೇನೆ. ಹಾಗೆ ಬೆಂಗಳೂರಿನ ರಾಜ್ಯ ಸಂಘಕ್ಕೆ ನಿವೇಶನ ಜಮೀನು ಖರೀದಿಸಲು ಮತ್ತೆ 1 ದಿನದ ವೇತನವನ್ನು ದೇಣಿಗೆಯಾಗಿ ಪಡೆಯುವಂತ ವಿಷಯ ಈ ಹಿಂದಿನ ಸಭೆಯಲ್ಲಿ ಕೂಡ 2025ರಲ್ಲಿ ನಿರ್ಣಯ ಆಗಿತ್ತು. ಮತ್ತೊಂದು ಕೂಡ ನಿರ್ಣಯ ಆಗಿತ್ತು. ಸುಮಾರು 106 ವರ್ಷಗಳ ಸಂಘ, ಬೆಂಗಳೂರಿನಲ್ಲಿ ಕೂಡ ಒಂದು ಸ್ವಂತ ಜಾಗ ಇಲ್ಲ, ಅದು ಕೂಡ ಲೀಸ್ ಮೇಲಿದೆ. ಸ್ವಂತ ಜಾಗ, ಕಟ್ಟಡ, ಕಚೇರಿ ಮತ್ತೆ ಗೆಸ್ಟ್ ಹೌಸ್ಗಳು ಬೇಕಾಗಿರುವಂತದ್ದು ಅನಿವಾರ್ಯತೆ ಇದೆ. ಅದ್ರ ಜೊತೆ ಅನೇಕ ತಾಲೂಕುಗಳಲ್ಲೂ ಕೂಡ ಆ ತರದ ಒಂದು ಕಟ್ಟಡಗಳಿಲ್ಲ. ಹಾಗಾಗಿ ಅವತ್ತು ಕೂಡ ನಾವೊಂದು ನಿರ್ಣಯವನ್ನು ಮಾಡಿದ್ವಿ. ದಯಮಾಡಿ ತಾವೆಲ್ಲ ಕೂಡ ಅದನ್ನು ಕೇಳ್ಕೊಳ್ಳಿ. ಅದಾಗುತ್ತೋ ಬಿಡುತ್ತೋ ಬೇರೆ ವಿಷಯ, ನಿರ್ಣಯ ಆಗಿದೆ. ಆ ಸಂದರ್ಭ ಬಂದ್ರೆ ಅದಾಗ್ಲಿ ಎನ್ನುವಂಥದ್ದು. ಬೆಂಗಳೂರು ನಗರದಲ್ಲಿ ಬಿಡಿ ಅಥವಾ ಸರ್ಕಾರಿ ಜಾಗ ಪಡೆಯೋದು, ಖಾಸಗಿ ವ್ಯಕ್ತಿಗಳಿಂದ ನಿವೇಶನ ಜಾಗ ಖರೀದಿ ಮಾಡಬಹುದು. ನೋಡಿ, ಇದೆಲ್ಲ ರೆಕಾರ್ಡ್ ಆಗ್ಬಿಟ್ರೆ ನಮಗೂ ಟೆನ್ಷನ್ ಇಲ್ಲ. ಕಾಮೆಂಟ್ಸ್ ಇದೆಲ್ಲ ಫೈನಾನ್ಷಿಯಲ್ ಮ್ಯಾಟರ್ಸ್ ಗಳಿದೆ. ಹಾಗಾಗಿ ನೀವು ಚಪ್ಪಾಳೆ ಹೊಡಿಬಹುದು ಅನ್ಬೋದು. ಇದು ಇಂಪಾರ್ಟೆಂಟ್ ಪಾಯಿಂಟ್, ಕೇಳಿಸ್ಕೊಳ್ಳಿ. ಖಾಸಗಿ ವ್ಯಕ್ತಿಗಳಿರ್ಬೋದು, ಬಿಡಿ ಇರ್ಬೋದು, ಹೌಸಿಂಗ್ ಬೋರ್ಡ್ ಮೂಲಕ ಆ ನಿವೇಶನ ಜಾಗವನ್ನು ಖರೀದಿ ಮಾಡೋದು. ಅದರಲ್ಲಿ ಕಲ್ಯಾಣ ಮಂಟಪ, ಕನ್ವೆನ್ಷನ್ ಹಾಲ್, ನೌಕರರಿಗೆ ಸ್ಕಿಲ್ ತರಬೇತಿಗಳನ್ನ ಮತ್ತೆ ವಸತಿ ಗೃಹಗಳನ್ನು ನಿರ್ಮಾಣ ಮಾಡೋದು. ಸಂಘದ ಸಭೆ ಸಮಾರಂಭಗಳ ನಿಮಿತ್ತ ಬೆಂಗಳೂರಿಗೆ ಆಗಮಿಸುವಂತಹ ನೌಕರರಿಗೆ, ಜಿಲ್ಲೆ ತಾಲೂಕಿನಿಂದ ಬರುವಂತಹ ಪದಾಧಿಕಾರಿಗಳಿಗೆ ವಾಸ್ತವಕ್ಕಾಗಿ ಸುಸಜ್ಜಿತ ವಸತಿ ಕೊಠಡಿಗಳನ್ನ ಅತಿ ಕಡಿಮೆ ದರದಲ್ಲಿ ನೀಡುವಂಥದ್ದು. ಶಿಥಿಲಾವಸ್ಥೆಯಲ್ಲಿರುವ ಜಿಲ್ಲೆ ತಾಲೂಕು ಕಟ್ಟಡಗಳು, ನೀವು ನೆನಪಿಟ್ಕೊಳ್ಬೇಕು, ನಿಮಗೆ ಶಿಥಿಲಾವಸ್ಥೆಯಲ್ಲಿರುವ ಜಿಲ್ಲಾ ತಾಲೂಕು ಕಟ್ಟಡಗಳ ನವೀಕರಣಕ್ಕೆ ಆರ್ಥಿಕ ಸಹಕಾರವನ್ನ ಆ ಅನುದಾನದ ಮೂಲಕ ನೀಡುವಂಥದ್ದು.
ಸ್ವಂತ ಕಚೇರಿ ಇಲ್ಲದ ಶಾಖೆಗಳಿಗೆ ಸ್ವಂತ ಕಟ್ಟಡ ಹಾಗೂ ಮೂಲ ಸೌಲಭ್ಯಗಳನ್ನ ಒದಗಿಸಲು ಸಹಕಾರ ನೀಡುವುದು. ಯಾವ ಶಾಖೆಗಳಿಗೆ ಖಾಲಿ ನಿವೇಶನ ಜಾಗ ಖರೀದಿಸಲು ಮೇಲ್ಕಂಡ ನಿರ್ಮಾಣ ಕಾಮಗಾರಿಗಳು ಸಹಾಯಧನ ಮಾಡುವ ಉದ್ದೇಶಕ್ಕಾಗಿ ರಾಜ್ಯಾದ್ಯಂತ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿಗಳ 1 ದಿನದ ವೇತನವನ್ನು ಪಡೆದು ಆದೇಶವನ್ನು ಹೊರಡಿಸುವುದು. ಸರ್ಕಾರಿ ನೌಕರ ದೇಣಿಗೆಯಿಂದ ಸಂಗ್ರಹವಾಗುವ ಪೂರ್ಣ ಮೊತ್ತವನ್ನ ಪ್ರತ್ಯೇಕ ಬ್ಯಾಂಕ್ ಖಾತೆಗಳನ್ನ ನಿರ್ವಹಣೆ ಮಾಡುವಂತದ್ದು. ಇಷ್ಟು ಪ್ರಮುಖವಾಗಿರುವಂತಹ ನಿರ್ಣಯಕ್ಕೆ ಅವತ್ತಿನ ಸಭೆ ಒಂದು ಅನುಮೋದನೆಯನ್ನ ಕೂಡ ಕೊಟ್ಟಿತ್ತು. ಆದ್ರೆ ನಾವು ಸರ್ಕಾರಕ್ಕೆ ಲೆಟರ್ ಕೊಟ್ಟಿದ್ದೇವೆ, ಅನೇಕ ಹರ್ಡಲ್ಸ್ಗಳಿದೆ. ಯಾಕಂದ್ರೆ ನಾವು ಕೂಡ ಅದ್ರ ಬಗ್ಗೆ ಸೀರಿಯಸ್ ಆಗಿ ಮಾಡಿಲ್ಲ. ನಿರ್ಣಯ ಆಗಿದೆ, ಸರ್ಕಾರದ ಗಮನ ಸೆಳೆದಿದ್ದೇವೆ. ಸರ್ಕಾರ ಏನ್ ತೀರ್ಮಾನ ಮಾಡ್ತದೆ ಎನ್ನುವಂತದನ್ನ ನೋಡ್ಲಿಕ್ಕೆ ಹೋಗ್ಬೇಕು. ಯಾಕಂದ್ರೆ ಬಿಲ್ಡಿಂಗ್ ಕಟ್ಟೋದು ತುಂಬಾ ಸುಲಭ. 100 ಕೋಟಿ ಕಟ್ತಿದಂಗೆ ಏನ್ ಮಾಡ್ತಾರೆ, ನನ್ಗೆ ಬಹುಶಃ ಈ ಕಟ್ಟಡ ಕಟ್ಟದ ನೆನಪಿದೆ. ಬೆಂಗಳೂರಿನಲ್ಲಿ ನಮ್ಮ ಪಶುಪಾಲನಾ ಇಲಾಖೆ ಒಬ್ಬ ನಂಗೆ ಆಗ್ಲಿಲ್ಲ, ಸೋತ್ಬಿಟ್ಟಿದ್ದ ಚುನಾವಣೆಯಲ್ಲಿ. ಷಡಾಕ್ಷರಿ ಅವರಿಗೆ ಬಿಲ್ಡಿಂಗ್ ಅಲ್ಲಿ ಕಮಿಷನ್ ನೋಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ಬಿಟ್ಟ ಅವನು. ಬಹುಶಃ BTV ನಲ್ಲಿ ಬಂತು, ಎಲ್ಲಾ ಟಿವಿಲಿ ಬಂತು. ನಮಗೆ ನೌಕರರ ಬಗ್ಗೆ ಅಭಿಮಾನ ಇತ್ತು, ಅವ್ರಿಗೆ ಏನಂತ ಗೊತ್ತಿತ್ತು. ಅವ್ರು ಒಳ್ಳೆಯರಿದ್ರು ಸರಿ ಆಯ್ತು, ಬೇರೆಯವರಿದ್ರೇನು. ಇವೆಲ್ಲ ಏನಾಗುತ್ತೆ ಅಂದ್ರೆ ಫೈನಾನ್ಷಿಯಲ್ ಮ್ಯಾಟರ್ ಇರೋದ್ರಿಂದ ತುಂಬಾ ನಾವು ಸೀರಿಯಸ್ ಆಗಿಲ್ಲ. ನಿರ್ಣಯಗಳು ಕೂಡ ಆಗಿದೆ. ತಾವೆಲ್ಲ ಯಾವ ರೀತಿ ಹೇಳ್ತೀರಾ ಮುಂದಿನ ವಿಷಯ ಚರ್ಚೆ ಮಾಡಿದಾಗ ಅದು ನಿರ್ಣಯ ಆಗಿದೆ ಅನ್ನುವಂತ ಸಂಗತಿಯನ್ನ ತಮ್ಮ ಗಮನಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಇಂದಿನ ರಾಜ್ಯ ಕಾರ್ಯಕಾರಿ ಸಮಿತಿಯ ವೆಚ್ಚಗಳನ್ನು ಭರಿಸೋದ್ರ ಬಗ್ಗೆ 19/7/25 ಘಟಿಕೋತ್ಸವ ಸಂಗಮ ಮೈಸೂರಿನಲ್ಲಿ ಪ್ರತಿಭಾ ಪುರಸ್ಕಾರ ಇರ್ಬೋದು, ಮತ್ತೆ ಎಕ್ಸಿಕ್ಯೂಟಿವ್ ಕಮಿಟಿ ನೋಡಿ, ಪ್ರತಿಭಾ ಪುರಸ್ಕಾರ ಜೊತೆ ಎಕ್ಸಿಕ್ಯೂಟಿವ್ ಕಮಿಟಿ ಮಾಡ್ತೇವೆ. ಅದು ಮಾಡಿಬಿಟ್ರೆ ಅಟ್ಲೀಸ್ಟ್ ಸುಮಾರು ಒಂದು 10-15 ಲಕ್ಷ ರೂಪಾಯಿ ಉಳಿತದೆ ಅಂತ ಹೇಳಿ ಎಲ್ಲ ಸಂದರ್ಭದಲ್ಲಿ ಶಿವಮೊಗ್ಗ ಸ್ಪೋರ್ಟ್ಸ್ ಆಯ್ತು, ಅಲ್ಲೊಂದು ಎಕ್ಸಿಕ್ಯೂಟಿವ್ ಕಮಿಟಿ, ಪ್ರತಿಭಾ ಪುರಸ್ಕಾರ ಮೈಸೂರು ಆಯ್ತು, ಅಲ್ಲೇ ಎಕ್ಸಿಕ್ಯೂಟಿವ್ ಕಮಿಟಿ, ಬೆಂಗಳೂರಿನಲ್ಲಿ ಒಂದಾಯ್ತು, ಅಲ್ಲೇ ಮುಗಿಸ್ಬಿಟ್ವಿ. ಹಿಂಗ್ ಮಾಡೋದ್ರಿಂದ ನಮ್ಗೆ ಒಂದು 15 ಲಕ್ಷ ರೂಪಾಯಿ ಉಳಿತಾ ಇತ್ತು. ಆದ್ರೆ ಗದಗ್ನಲ್ಲಿ ಮಾಡೋಣ ಅಂತ ಯೋಚನೆ ಮಾಡಿದೆ, ಆದ್ರೆ ಆಗ್ಲಿಲ್ಲ. ಯಾಕಂದ್ರೆ ಮುಂದಿನ ತಿಂಗಳು ಸ್ಪೋರ್ಟ್ಸ್ ಇನ್ನು 2 ತಿಂಗಳು ಆಗ್ಬೋದು, ಏಪ್ರಿಲ್ಗೆ ಆಗ್ಬೋದು, ತುಂಬಾ ಡಿಲೇ ಆಗ್ಬಾರ್ದು ಅಂತ ಹೇಳಿ ಇವತ್ತು ಕರೆದಿದ್ದೇವೆ. ಇದೊಂದು ಅಡಿಷನಲ್ ಎಕ್ಸ್ಪೆಂಡಿಚರ್ ಇದೆ. ಅಲ್ಲಿ ಏನ್ ಕಾರ್ಯಕ್ರಮ ಮೈಸೂರಲ್ಲಿ ಆಯ್ತು, LED-ಗೆ 1,20,000 ಖರ್ಚು ಮಾಡಿದ್ದೇವೆ. ವೇದಿಕೆ ಅಲಂಕಾರ 50,000, ಅತಿಥಿ ಗಣ್ಯರಿಗೆ ನೆನಪಿನ ಕಾಣಿಕೆ 1,50,000, ಫ್ಲೆಕ್ಸು ಬ್ಯಾನರ್ ಮುದ್ರಣ ಅಳವಡಿಕೆ 3 ಲಕ್ಷ, ಶಾಮಿಯಾನ ಚೇರು ಟೇಬಲ್ ಟೀಪಾಯಿ ವೇದಿಕೆ ನಿರ್ಮಾಣ 1 ಲಕ್ಷ, ಊಟಕ್ಕೆ 5 ಲಕ್ಷ, 2 ಕಾರ್ಯಕ್ರಮ ಸೇರಿ. ರಾಜ್ಯ ಸಂಘದ ಪದಾಧಿಕಾರಿಗಳ ಪ್ರಯಾಣ ಸಾರಿಗೆ ವಸತಿ ವೆಚ್ಚ ಏನ ಬೆಂಗಳೂರಿಂದ ಬರ್ತಾರೆ ಪದಾಧಿಕಾರಿಗಳು, ಅದು ಮತ್ತೆ ಅಲ್ಲಿ ಉಳ್ಕೊಂಡವ್ರಿಗೆ ವಸತಿ ಪ್ರಯಾಣ ಸಾರಿಗೆ 1 ಲಕ್ಷ, ಇತರ ವೆಚ್ಚಗಳ 50,000. ಟೋಟಲ್ ಅವತ್ತಿನ ಕಾರ್ಯಕ್ರಮ 13,70,000 ಆಯ್ತು. ಅದನ್ನೆಲ್ಲ ಕೂಡ ಡಿಸ್ಕೌಂಟ್ ಮಾಡಿ 12,20,000 ಇದರಲ್ಲಿ ಆ ಕಾರ್ಯಕ್ರಮವನ್ನ ನಾವು ಮುಗಿಸಿದ್ದೇವೆ ಎನ್ನುವಂತ ಮಾಹಿತಿಯನ್ನ ತಮ್ಮ ಗಮನಕ್ಕೆ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಎನ್ನುವಂತ ಮಾತನ್ನ ತಮ್ಮ ಗಮನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಸದಸ್ಯತ್ವ ಶುಲ್ಕ ಬಾಬ್ತಿನ ಮೊತ್ತವನ್ನ ಪಡೆದುಕೊಳ್ಳುವ ಸಂಬಂಧ ಶಾಖೆಗಳು ರಾಜ್ಯ ಸಂಘಕ್ಕೆ ಸಲ್ಲಿಸಬೇಕಾದಂತ ದಾಖಲಾತಿಗಳ ಬಗ್ಗೆ ಸದಸ್ಯತ್ವ ಶುಲ್ಕವನ್ನ ಸರ್ಕಾರದ ಆದೇಶಾನುಸಾರ HRMS ಮೂಲಕ ನೇರವಾಗಿ ರಾಜ್ಯ ಸಂಘಕ್ಕೆ ಹಣ ಜಮಾ ಆಗ್ತಿದೆ. ಈಗಾಗಲೇ 2-3 ಸರ್ಕ್ಯುಲರ್ ನ ಕಳಿಸಿದ್ದೇವೆ, ಚೆಕ್ ಲಿಸ್ಟ್ ಮೂಲಕ ನಾವು ಕಳಿಸಿದ್ದೇವೆ. ಅದರ ಮಾಹಿತಿಯನ್ನ ಪೂರ್ಣಗೊಳಿಸಿ ತಮ್ಮ ಸದಸ್ಯತ್ವದ ಹಣವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೇವೆ. 2024 ಹೇಳಿದ್ವಿ, 25 ಹೇಳಿದ್ದೇವೆ. ಪೂರ್ಣ ಪ್ರಮಾಣದ ಮಾಹಿತಿಗಳನ್ನ ಬಹುಶಃ ಒಂದು 6-7 ಸಂಘಗಳು ಮಾತ್ರ ಸಲ್ಲಿಸಿದೆ. ಇನ್ನೂ ಕೂಡ ಬೇರೆ ಇನ್ನೂ ಸಭೆ ಕರೆದಿಲ್ಲ, ಜನರಲ್ ಬಾಡಿ ಕರೆದಿಲ್ಲ, ತೀರ್ಮಾನಗಳಾಗಿಲ್ಲ, ಚಾರ್ಟರ್ಡ್ ಅಕೌಂಟ್ ಆಗಿಲ್ಲ, ಚೆಕ್ ಲಿಸ್ಟ್ ಗಳಾಗಿಲ್ಲ, ಜಾಗದ ರೆಕಾರ್ಡ್, ಟ್ಯಾಕ್ಸ್ ಕಟ್ಟೋದಿರ್ಬೋದು, ಆಧಾರ್ ಕಾರ್ಡ್ ಗಳನ್ನ ಇನ್ಸರ್ಟ್ ಮಾಡುವಂತದಿರ್ಬೋದು, ಪ್ಯಾನ್ ಕಾರ್ಡ್ ಬಗ್ಗೆ ಇರ್ಬೋದು, ಯಾವುದೇ ತೀರ್ಮಾನಗಳನ್ನು ಕೂಡ ಕೆಲವು ಮಾಡಿಲ್ಲ. ಅವನ್ನೆಲ್ಲ ಕೂಡ ಮಾಡಿ ಚೆಕ್ ಲಿಸ್ಟ್ ಪ್ರಕಾರ ಆ ಮಾಹಿತಿಯನ್ನ ರಾಜ್ಯ ಸಂಘಕ್ಕೆ ಸಲ್ಲಿಸಿ ಆ ಒಂದು ಮೊತ್ತವನ್ನ ತೆಗೆದುಕೊಳ್ಬೇಕು ಅನ್ನುವಂತ ತೀರ್ಮಾನ ಅವತ್ತಿನ ಸಭೆಯಲ್ಲಿ ಆಯಿತು. ಇದರಲ್ಲಿ ಇನ್ನೊಂದು ಸಂಘ ಒಬ್ಬ ಅರಪನಹಳ್ಳಿ ಒಬ್ಬ ಲೀಡರ್ ಇದ್ದ, ನೀವು ನಂಬ್ತೀರಾ, ನಮ್ಮ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಇದ್ದ. ಅವನು ಏನ್ ಮಾಡ್ದ, ಆ ಸಭೆಯಲ್ಲಿ ಒಂದು ನಿರ್ಣಯ ಮಾಡಿ 40 ಲಕ್ಷ ಒಂದು ಟೀಚರ್ ಸೊಸೈಟಿಗೆ ಸಂಘದವ್ರು ತಗೊಂಡು ಹೋಗ್ಬಿಟ್ಟು ಅಲ್ಲಿ ಇಟ್ಬಿಟ್ಟ. ಟೀಚರ್ ಸೊಸೈಟಿನಲ್ಲಿ ಕೂಡ ಆತ ಅಧ್ಯಕ್ಷ ಇದ್ದ, ಇಲ್ಲೂ ಕೂಡ ಇದ್ದ. ಅಲ್ಲಿ ಇಟ್ಬಿಟ್ಟಾದ್ಮೇಲೆ ಏನ್ ಮಾಡ್ದ, ಆ ಸೊಸೈಟಿ ಲಿಕ್ವಿಡೇಟ್ ಆಯ್ತು. ದುಡ್ಡು ಯಾರ್ದು? ಸರ್ಕಾರಿ ನೌಕರ ದೇಣಿಗೆ, ವಾಣಿಜ್ಯ ಮಳಿಗೆ ದೇಣಿಗೆ, ಸಮುದಾಯ ಭವನದ ದೇಣಿಗೆ. ಆತ ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಮನೆಗೆ ಹೋದ. 40 ಲಕ್ಷಕ್ಕೆ ಹೊಣೆಗಾರಿ ಯಾರು? ಯಾಕೆ ಸದಸ್ಯತ್ವದ ಬಗ್ಗೆ ಹೇಳ್ತೀವಿ ಅಂದ್ರಲ್ಲ, 40 ಲಕ್ಷ ಯಾರು ದುಡ್ಡು? ಅಲ್ಲೇ ಮಾಡ್ದಾಗ ಆಗ್ತ ಸೊಸೈಟಿ ಹೋಯ್ತು, ತಿನ್ಕೊಂಡು ಹೋದ, ಲಿಕ್ವಿಡೇಟ್ ಆಯ್ತು. ಆ ತಾಲೂಕಿನ 40 ಲಕ್ಷ ಹಣ ಇವತ್ತು ಎಂಕ್ವೈರಿ ನಡೀತಾ ಇದೆ. ಕ್ರಿಮಿನಲ್ ಕೇಸ್ ಕೂಡ ಹೂಡ್ಲಿಕ್ಕೆ ಹಿಂದಿನ ಸಭೆಯಲ್ಲಿ ನಿರ್ಣಯ ಆಗಿದೆ ಅವ್ರ ಮೇಲೆ ಅನ್ನೋದನ್ನ. ಹೂಡ್ಬೋದು ಅವ್ರ ಮೇಲೆ ಕ್ರಿಮಿನಲ್ ಕೇಸು? ಎಸ್. ಬೈಲಾ ಪ್ರಕಾರ
ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲೇ ಇಡಬೇಕು, ಅದನ್ನ ಬಿಟ್ಬಿಟ್ಟು ಯಾವುದೋ ಒಂದು ಸೊಸೈಟಿಲಿ ಇಟ್ಟು ಇವತ್ತು 40 ಲಕ್ಷ ಸಂಘದ ಹಣ ಹೋಗಿದೆ ಅನ್ನುವಂಥದ್ದು ಹೇಳಿಕ್ ಬಯಸ್ತೇನೆ. ಅದು ಕೂಡ ನಿರ್ಣಯ ಆಗಿದೆ. ಶಾಖಾ ಸಂಘಗಳು ಪ್ರತ್ಯೇಕವಾಗಿ ಪ್ಯಾನ್ ಕಾರ್ಡ್ಗಳನ್ನು ಹೊಂದುವ ಬಗ್ಗೆ ಬಹುಶಃ ರಾಜ್ಯ ಸಂಘದ ಪ್ಯಾನ್ ಕಾರ್ಡ್ಗೆ ತಾಲೂಕು ಜಿಲ್ಲಾ ಸಂಘಗಳು ಕೂಡ ಲಿಂಕ್ ಆಗ್ತಿದೆ. ರಾಜ್ಯ ಸಂಘದ ಚಾರ್ಟರ್ಡ್ ಅಕೌಂಟ್ಗಳು ಅಬ್ಸರ್ವೇಷನ್ ಮಾಡ್ತಿದ್ದಾರೆ. ನಮ್ದು ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್, GST ಫೈಲಿಂಗ್ ಎಲ್ಲ ಮಾಡಬೇಕಾದ್ರೆ ಬೇರೆ ಬೇರೆ ಬ್ರಾಂಚಸ್ ಎಲ್ಲ ಕೂಡ ನಮಗೆ ಲಿಂಕ್ ಆಗ್ತಾ ಇತ್ತು. ಹಾಗಾಗಿ ಅವರು ಕೂಡ ಆಡಿಟರ್ ಒಂದು ಲೀಗಲ್ ಒಪಿನಿಯನ್ ಕೂಡ ನಮಗೆ ಕೊಟ್ಟಿದ್ರು. ತಾಲೂಕು ಜಿಲ್ಲಾ ಶಾಖೆಗಳು ಪ್ರತ್ಯೇಕ ಪ್ಯಾನ್ ಕಾರ್ಡ್ಗಳನ್ನು ಹೊಂದಬೇಕು. ಅದರ ಅಕೌಂಟ್ ಬೇರೆ ಇದೆ, ಅದರ ಪ್ರೊಸೀಡಿಂಗ್ಸ್ ಗಳು ಬೇರೆ ಇದೆ, ಅದರ ಎಕ್ಸ್ಪೆಂಡಿಚರ್ ಬೇರೆ ಇದೆ. ಹಾಗಾಗಿ ಅದರ ಮೇಲೆ ಕಡ್ಡಾಯವಾಗಿ ಸಪರೇಟ್ ಪ್ಯಾನ್ ಕಾರ್ಡ್ ತೆಗೆದುಕೊಳ್ಳಬೇಕು ಅನ್ನುವಂತ ನಿರ್ಣಯ ಕೂಡ ಅವತ್ತಿನ ಸಭೆಯಲ್ಲಿ ಆಯಿತು. ಅದಕ್ಕೆ ಕೂಡ ಸಭೆ ಸರ್ವಾನುಮತದ ಅನುಮೋದನೆಯನ್ನು ಕೊಡ್ತು. ಹಾಗೆ ಶಾಖೆ ಅಧ್ಯಕ್ಷಗಳಿಗೆ ವರ್ಗಾವಣೆ ವಿನಾಯಿತಿ ಮತ್ತೆ ಇಲಾಖಾ ಮುಖ್ಯಸ್ಥರಿಗೆ ನೇರವಾಗಿ ಪತ್ರ ವ್ಯವಸ್ಥೆ ಬಗ್ಗೆ ಚರ್ಚೆ ಆಯಿತು. ಅವತ್ತಿನ ಸಂದರ್ಭದಲ್ಲಿ ಕೂಡ ಯಾರ್ಯಾರು ನಾನು ಆಗ್ಲೇ ಹೇಳಿದೆ, ಹಿಂದೆ ಕೂಡ ನಿರ್ಣಯ ಆಗಿದೆ. ತಾಲೂಕು ಜಿಲ್ಲಾಧ್ಯಕ್ಷರು ವ್ಯಾಪ್ತಿಗಿದ್ದಾರೆ. ಯಾವುದೇ ರಾಜ್ಯ ಮಟ್ಟದ ವಿಚಾರಗಳಿದ್ರೆ ವರ್ಗಾವಣೆ ವಿನಾಯಿತಿ ಇರಲಿ, ಬೇರೆ ವಿಷಯಗಳಿರಲಿ, ಅದನ್ನ ರಾಜ್ಯ ಸಂಘಕ್ಕೆ ಪತ್ರ ಮೂಲಕ ತಿಳಿಸಿ ಆ ಮೂಲಕ ಕೊಡಬೇಕು. ಯಾಕೆಂದ್ರೆ ಆರೋಗ್ಯ ಇಲಾಖೆನಲ್ಲಿ ಅದೊಂದು ಕಾನೂನು ಮಾಡ್ಬಿಟ್ಟು ಹರ್ಷಗುಪ್ತ ಅದನ್ನು ಮಾಡಲಿಲ್ಲ ಅಂದ್ರೆ ಸುಮಾರು 350 ಲೆಟರ್ ಅವರಿಗೆ ತಾಲೂಕು ಜಿಲ್ಲೆಯಿಂದ ಹೋಯ್ತು. ವರ್ಗಾವಣೆ ವಿನಾಯಿತಿ ಕೊಡಿ ಅಂತೇಳಿ ಅವರು ಒಂದು ತಿಂಗಳು ಆ ಒಂದು ವರ್ಗಾವಣೆ ವಿನಾಯಿತಿಯನ್ನು ರದ್ದುಪಡಿಸ್ಬಿಟ್ರು. ಯಾಕೆ ಅಂತ ಕೇಳಿದ್ರೆ, ಸರ್ 300 ಜನಕ್ಕೆ ಲೆಟರ್ ಕೊಟ್ಬಿಟ್ಟಿದ್ದಾರೆ, ಏನ್ ಮಾಡ್ಬೇಕು? ಆಮೇಲೆ ಕೊನೆಗೆ ನಾವು ಹೇಳಿದ್ವಿ, ರಾಜ್ಯ ಸಂಘ ಲೆಟರ್ ಕೊಟ್ರೆ ಮಾತ್ರ ಅದನ್ನು ಪರಿಗಣಿಸಬೇಕು ಅಂತ. ನೀವು ತಾಲೂಕು ಜಿಲ್ಲೆಯಲ್ಲಿ ಏನಾಗಿದೆ, ನಿಮ್ದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇರುತ್ತೆ. ನಿಮ್ ಬೇಕಾದವರು ಫ್ರೆಂಡ್ಸ್ ಪದಾಧಿಕಾರಿ ಅಂತ ಸರ್ಟಿಫಿಕೇಟ್ ಕೊಟ್ಟು ಅಲ್ಲಿ ಕಳಿಸ್ಬಿಡ್ತೀರಾ, ಅದು ರಾಜ್ಯದ ಅನುಮೋದನೆ ಕೂಡ ಆಗಿರೋದಿಲ್ಲ. ಹಾಗಾಗಿ ಎಲ್ಲ ಒಂದ್ ಕಡೆ ಅದರಿಂದ ಬೇರೆಯವರಿಗೆಲ್ಲ ಕೂಡ ಯಾರು ಗೆದ್ದಿರ್ತಾರೆ ಅವ್ರಿಗೆ ಅನ್ಯಾಯ ಆಗ್ತದೆ. ಆ ಕಾರಣಕ್ಕಾಗಿ ಆ ತೀರ್ಮಾನ ಕೂಡ ಅವತ್ತಿನ ಸಭೆಯಲ್ಲಿ ಆಗಿದೆ ಎನ್ನುವಂತ ಮಾಹಿತಿಯನ್ನ ಹೇಳಿಕೆ ಬಯಸ್ತೇನೆ. ಅದ್ರ ಜೊತೆ ಹೈಯರ್ ಎಜುಕೇಶನ್ ಕೂಡ ಅದೇ ಪ್ರಾಬ್ಲಮ್ ಆಯ್ತು. ಕೊನೆಗೆ ನಾವು ಅವ್ರ ಲೆಟರ್ ಕೊಟ್ವಿ, ಜಿಲ್ಲಾ ತಾಲೂಕು ಸಂಘದ ಬೈಲಾ ಪ್ರಕಾರ ಇಲ್ಲ, ರಾಜ್ಯ ಸಂಘ ಇಸ್ ದ ಮದರ್ ಅಸೋಸಿಯೇಷನ್, ನಿಮ್ಮ ಜೊತೆ ಪತ್ರ ವ್ಯವಹಾರ ನಾವು ಮಾತ್ರ ಮಾಡಬೇಕು, ಆ ತರದ್ ಪರಿಗಣಿಸಬೇಡಿ, ನಾವು ಕೊಟ್ಟಂತ ಲಿಸ್ಟ್ ಅನ್ನು ಪರಿಗಣಿಸಿ ಎನ್ನುವಂತ ಉತ್ತರವನ್ನು ಕೂಡ ಸರ್ಕಾರಕ್ಕೆ ಕೊಟ್ಟಿದ್ವಿ ಅನ್ನುವಂತ ಮಾಹಿತಿಯನ್ನ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆ ಬೆಂಗಳೂರು ನಗರ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಉಪಹಾರ ವೆಚ್ಚ ರಾಜ್ಯ ಸಂಘದಿಂದ ಭರಿಸುವ ಬಗ್ಗೆ ಬಹುಶಃ ಕಂಠೀರವ ಕ್ರೀಡಾಂಗಣದಲ್ಲಿ 27-28 ಮಾರ್ಚ್ 2025 2 ದಿನಗಳ ಕಾಲ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಬೆಂಗಳೂರಿನಲ್ಲಾಯಿತು. ಸುಮಾರು 9,80,000 ಒಂದು ಊಟಕ್ಕೆ ವೆಚ್ಚ ಆಯಿತು. ಬಹುಶಃ ಸಂದರ್ಭದಲ್ಲಿ DC ಅವರು ಈ ಊಟದೆಲ್ಲ ನಾನೇ ವಹಿಸ್ಕೊಳ್ತೀನಿ ಅಂತ ಹೇಳಿ ಹಿಂದಿನ DC ಅವರು ಹೇಳ್ತಾ ಇದ್ರು. ಆದ್ರೆ ಈ DC ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಮುಜರಾಯಿ ಇಲಾಖೆ ಮೂಲಕ ಸಹಕಾರ ಕೊಡ್ತೇವೆ ಅಂತ ಹೇಳಿದ್ರು. ಅದ್ಯಾವುದೂ ಕೂಡ ಆಗ್ಲಿಲ್ಲ. ಹಾಗಾಗಿ ನಾವೇನ್ ಮಾಡಿದ್ವಿ, ಬಹಳ ಸಲ ಸೈಕಲ್ ಹೊಡೆದು ಸುಸ್ತಾಗಿ ಸಂಘದ ಮೂಲಕನೇ 9,80,000 3 ದಿನಗಳ ಕಾಲ ಊಟ ತಿಂಡಿ ಉಪಹಾರಕ್ಕಾಗಿ 9,80,000 ಪಾವತಿ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿ ಆ ಒಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಹಣವನ್ನು ಕೊಟ್ಟಿವಿ. ನೀವು ಜಿಲ್ಲೆನಲ್ಲಿ ನಿಮ್ ದುಡ್ಡು ಇರುತ್ತೆ, ರಾಜ್ಯದ ಶೇರ್ ಬರ್ತದೆ, ನೀವು ಕೊಡ್ತೀರಾ. ಬೆಂಗಳೂರು ಸ್ಟೇಟ್ ಕೌನ್ಸಿಲ್ಗೆ ರಾಜ್ಯ ಸಂಘದಿಂದನೇ ಕೊಡಬೇಕಾಗ್ತದೆ. ಅಲ್ಲಿ 4-5 ಲಕ್ಷ ಯೂತ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಇಂದ ಬರ್ತದೆ. ಇನ್ನು ಉಳಿದಂತಹ ವೆಚ್ಚ ಬೇರೆ ಬೇರೆ ವೆಚ್ಚಗಳಿಗೆ ಕೂಡ ಕೊಡಬೇಕಾಗ್ತದೆ. ಆ ಉಪಹಾರ ವೆಚ್ಚಕ್ಕೆ DC ಅವರು ಒಪ್ಕೊಂಡಿದ್ರು, ಅವ್ರು ಕೊಡೋಕ್ಕಾಗ್ಲಿಲ್ಲ. ಅನಿವಾರ್ಯವಾಗಿ ನಾವು ಅದನ್ನ ಆ ತೀರ್ಮಾನವನ್ನ ಮಾಡಿದ್ವಿ ಎನ್ನುವಂತ ಮಾಹಿತಿಯನ್ನು ಹೇಳಿಕ್ ಬಯಸ್ತೇನೆ. ಅದ್ರ ಜೊತೆ ಸಾರ್ವತ್ರಿಕ ಚುನಾವಣೆ ನಡೆದಂತ ಕಾಗದ ಪತ್ರಗಳ ವಿಲೆ ಮಾಡೋದ್ರ ಬಗ್ಗೆ ಒಂದು ಚರ್ಚೆ ಕೂಡ ಅವತ್ತು ಮಾಡಿದ್ವಿ. ಬೈಲಾ ನಿಯಮ 80ರಲ್ಲಿ ತಿಳಿಸಿರುವಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅವಧಿಗೆ ಮೀರಿರುವಂತ ಎಲ್ಲ ಒಂದು ಚುನಾವಣೆಗೆ ಸಂಬಂಧಪಟ್ಟಂತ ಸಹಕಾರ ಇಲಾಖೆ ಗಮನಕ್ಕೆ ತಂದು ಅದನ್ನು ವಿಲೆ ಮಾಡಲಿಕ್ಕೆ ಕೂಡ ಅವತ್ತಿನ ಸಭೆ ಅನುಮೋದನೆಯನ್ನು ಕೊಡ್ತು ಅನ್ನುವಂತ ಮಾಹಿತಿಯನ್ನ ತಮ್ಮ ಗಮನಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆ ರಾಜ್ಯ ಸಂಘದ ಹಣಕಾಸು ವ್ಯವಹಾರಗಳನ್ನ ಕೆನರಾ ಬ್ಯಾಂಕ್ ಖಾತೆಯಲ್ಲೇ ನಿರ್ವಹಿಸುವ ಬಗ್ಗೆ ಬಹುಶಃ ಹಿಂದೆ ಕೂಡ ನನಗೊಂದು ಕಂಪ್ಲೇಂಟ್ ಅನ್ನು ಕೂಡ ಬರೆದಿದ್ರು. ಏನ್ ಕಂಪ್ಲೇಂಟ್ ಅಂದ್ರೆ, ಷಡಾಕ್ಷರಿ ಅವರು ತಮಗೆ ಬೇಕಾದ ಬ್ಯಾಂಕ್ ಅಲ್ಲಿ ಆರ್ಥಿಕ ವ್ಯವಹಾರವನ್ನ ಮಾಡ್ತಾರೆ ಅಂತ ಹೇಳಿ ಹೈಕೋರ್ಟ್ ಇಂದ ಕೂಡ ಎಂಕ್ವೈರಿ ಆಯಿತು. ಹಾಗಾಗಿ ಮತ್ತೆ ಕೂಡ ಹಿಂದೆ ಅಪ್ರೂವಲ್ ತಗೊಂಡಿದ್ವಿ, ಮತ್ತೆ ಸ್ಥಿರೀಕರಣ ಮಾಡಬೇಕು. ಏನ್ 2025ರಲ್ಲಿ ನೀವೆಲ್ಲ ಹೊಸದಾಗಿ ಆಯ್ಕೆ ಆಗಿ ಬಂದ್ರಿ, ನಮ್ದು ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿ ಮಾತ್ರ ಆ ಒಂದು ಆರ್ಥಿಕ ವ್ಯವಹಾರವನ್ನು ಮಾಡ್ಲಿಕ್ಕೆ ಅವಕಾಶ ಇದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಆ ವ್ಯವಹಾರಗಳು ಕೂಡ ನಡೀತಾ ಇದೆ. ಅದನ್ನ ಆಡಳಿತಾತ್ಮಕ ದೃಷ್ಟಿಯಿಂದ ಜಮಾ ಖರ್ಚು ವೆಚ್ಚಗಳನ್ನ ಅದೇ ಬ್ಯಾಂಕ್ ನಲ್ಲಿ ಕೂಡ ನಾವು ವ್ಯವಹಾರವನ್ನ ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಮಾಡ್ತಾ ಇದ್ದೇವೆ. ಯಾವುದೇ ರೀಜನಲ್ ಬ್ಯಾಂಕ್, ಯಾವುದೇ ಶೆಡ್ಯೂಲ್ ಬ್ಯಾಂಕ್, ಯಾವುದೇ ಸೊಸೈಟಿಗಳು, ಯಾವುದೇ ಬ್ಯಾಂಕ್ ನಲ್ಲಿ ಕೂಡ ವ್ಯವಹಾರವನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಅವತ್ತಿನ ಸಭೆ ನಿರ್ಣಯದಲ್ಲಿ ದಾಖಲನ್ನ ಮಾಡ್ತು ಅನ್ನುವಂತ ಮಾಹಿತಿಯನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದಾದ ನಂತರ ಸಾರ್ವತ್ರಿಕ ಚುನಾವಣೆಗಳ ನಂತರ ನಿವೃತ್ತಿ ವರ್ಗಾವಣೆ ಇತರ ಕಾರಣಗಳಿಗಾಗಿ ತಾಲೂಕು ಜಿಲ್ಲೆಯ ಪದಾಧಿಕಾರಿಗಳ ಹುದ್ದೆಗಳು
ಖಾಲಿ ಆದ್ಮೇಲೆ ಅದನ್ನ ಆಯ್ಕೆ ಮಾಡುವಂತ ವಿಧಾನದ ಬಗ್ಗೆ ಈಗ ಸಭೆ ಕೂಡ ಚರ್ಚೆ ಮಾಡ್ತು. ಸುಮಾರು ಬೈಲಾ ನಿಯಮ 12ರಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ಖಾಲಿ ಮಾಹಿತಿಗಳಾದ್ರೆ ತಾಲೂಕು ಅಧ್ಯಕ್ಷ ಇರ್ಬೋದು, ಖಜಾಂಚಿ ಇರ್ಬೋದು, ಜಿಲ್ಲಾಧ್ಯಕ್ಷ ಖಜಾಂಚಿ, ಈ ಸೆಕ್ರೆಟರಿಗಳು ಈ ತರದಾದ್ರೆ ಬೈಲಾ ನಿಯಮ 46ರ ರಾಜ್ಯ ಕಾರ್ಯಕಾರಿ ಸಮಿತಿಯ ನಿರ್ಣಯದಂತೆ ವಿಶೇಷ ಅಧಿಕಾರವನ್ನು ತೆಗೆದುಕೊಂಡು ಆ ಚುನಾವಣೆಗಳನ್ನು ನಡೆಸಲಿಕ್ಕೆ, ಪ್ರಕ್ರಿಯೆಗಳನ್ನು ಕೈಗೊಳ್ಳಲಿಕ್ಕೆ, ಚುನಾವಣಾಧಿಕಾರಿಗಳನ್ನ ನೋಟಿಫಿಕೇಶನ್ ಅನ್ನ ಮತದಾರ ಪಟ್ಟಿಗೆ ಅನುಮೋದನೆ ಮಾಡಲಿಕ್ಕೆ ಅವತ್ತಿನ ಸಭೆ ಅನುಮೋದನೆಯನ್ನು ಕೊಡ್ತು ಅನ್ನುವಂತ ಮಾಹಿತಿಯನ್ನ ನಾನು ಸಭೆ ಗಮನ ಕೇಳಲಿಕ್ಕೆ ಬಯಸ್ತೇನೆ. ಮತ್ತೆ ನೆಕ್ಸ್ಟ್ ಪಾಯಿಂಟ್, ಸಂಘದ ಹಳೆಯ ಕಡತಗಳನ್ನ ವಿಲೆ ಮಾಡುವ ಬಗ್ಗೆ ನಮ್ ಸುರೇಶ್ ಏನ್ ಮಾಡಿದ್ರೆ 25-30 ವರ್ಷದಿಂದ ಪಾಪ ಸಂಘದಲ್ಲಿದ್ದಾನೆ. ಪಾಪ ಯಾರು ಅವನಿಗೆ ರಿಲೀವ್ ಮಾಡಿಲ್ಲ, ನಾನು ರಿಲೀವ್ ಮಾಡಲಿಲ್ಲ. ಹಂಗಾಗಿ ಅವ್ನು ಏನ್ ಮಾಡಿ ಎಲ್ಲರೂ ಕೂಡ ಹಳೆ ರೆಕಾರ್ಡ್ಸ್ಗಳನ್ನ ಏನು ಬ್ರಿಟಿಷ್ ಕಾಲದಲ್ಲೇ ಇಟ್ಕೊಂಡು ಕೂತಿದ್ದ. ಬೇಡಪ್ಪ, ಧೂಳಾಗುತ್ತೆ, ಇದೆಲ್ಲ ಇದು ಮಾಡಬಾರ್ದು, ಅನವಶ್ಯಕವಾಗಿರುವಂತ ಯಾವುದನ್ನು ಕೂಡ ಇಟ್ಕೊಳ್ಬಾರ್ದು, ಅದನ್ನ ವಿಲೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಕೂಡ ಮಾಡಿದ್ವಿ. ಅವತ್ತಿನ ಸಭೆಯಲ್ಲಿ ಹಳೆಯ ಕಡತಗಳೇನು ಅನುಪಯುಕ್ತ ಕಡತಗಳು, ಈ ಟ್ರಾನ್ಸ್ಫರ್ ಲೆಟರ್, ದೂರ ಅರ್ಜಿಗಳು ಇಂಥವೇನೇನು ಇರ್ತವೆ ಅದೆಲ್ಲ ವಿಲೆ ಮಾಡಲಿಕ್ಕೆ ಕೂಡ ಸಭೆ ತೀರ್ಮಾನವನ್ನ ಮಾಡ್ತು ಅಂತ ಹೇಳಿ ಬಯಸ್ತೇನೆ. ಲಾಸ್ಟ್ ಇನ್ನೊಂದು ಪಾಯಿಂಟ್, 2026ನೇ ವರ್ಷದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕ್ಯಾಲೆಂಡರ್ನ ಮುದ್ರಣ ಮತ್ತು ವಿತರಣೆ ಬಗ್ಗೆ 2026ನೇ ವರ್ಷದ ಎಲ್ಲ ತಲುಪಿದೆ ಕ್ಯಾಲೆಂಡರ್. ಜೋರಾಗಿ ಚಪ್ಪಾಳೆ ಹೊಡಿ ನೋಡೋಣ. ಯಾಕಂದ್ರೆ ಕೆಲವರೆಲ್ಲ 200 ರೂಪಾಯಿ ತಗೊಳ್ತಾರೆ, ಕ್ಯಾಲೆಂಡರ್ ಕೊಡೋಕ್ಕಲ್ಲ. ಈಸ್ ದ ಫಸ್ಟ್ ಟೈಮ್ ಆಲ್ ಓವರ್ ಇಂಡಿಯಾ ಯಾವ ರಾಜ್ಯದಲ್ಲೂ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಮೊದಲ ಬಾರಿಗೆ ಹೋಗಿಲ್ಲ. ಅವೆಲ್ಲರೂ ಕೂಡ ಅದಕ್ಕೆ ಕೂಡ ಕೊಟ್ಟಿದ್ದೀರಾ. ಕ್ಯಾಲೆಂಡರ್ಗೆ ಶಾಖೆಗಳು ಕಳಿಸ್ಕೊಡೋದ್ರ ಬಗ್ಗೆ ಮತ್ತೆ ಚುನಾಯಿತ ಪದಾಧಿಕಾರಿಗಳ ಮೂಲಕ, ನಿರ್ದೇಶಕರ ಮುಖಾಂತರ ಆ ಕ್ಯಾಲೆಂಡರ್ಗಳನ್ನ ಎಲ್ರಿಗೂ ಕೂಡ ತಲುಪಿಸಬೇಕು ಅನ್ನುವಂತ ನಿರ್ಣಯ ಕೂಡ ಆಯ್ತು. ಅದನ್ನ ವೀರೇಶ್ ಅವರು, ಒಡೆನ್ಪುರ್ ಅವರು ಕೂಡ ಏನಿರಬೇಕು, ಸಂಘದ ಆದೇಶಗಳ ಬಗ್ಗೆ ಕೂಡ ಅದನ್ನು ತಿಳಿಸಬೇಕು ಅನ್ನುವಂತ ಒಂದಿಷ್ಟು ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ರು. ಬಹುಶಃ 4,50,000 ನಾವು 5,12,000 ಜನ ಇದ್ದೀವಿ. ಕೆಲವರು ತಗೊಂಡು ಹೋಗಲ್ಲ, ಕೆಲವು ಬೋರ್ಡ್ ಕಾರ್ಪೊರೇಷನ್ ಇದ್ದಾರೆ, ಅದು ಬೆಂಗಳೂರಿನಲ್ಲಿ, ತಾಲೂಕು ಜಿಲ್ಲೆಯಲ್ಲಿ ಹೋಗುತ್ತೆ. ಹಾಗಾಗಿ ಒಂದು 4.5 ಲಕ್ಷ ಅಂದಾಜ್ ಮೇಲೆ ಒಳ್ಳೆ ಡಿಸೈನ್ ಮಾಡಿ ಆ ಕ್ಯಾಲೆಂಡರ್ ನ ಮುದ್ರಿಸಲಿಕ್ಕೆ, ಅವರಿಗೆ ಪೇಮೆಂಟ್ ಮಾಡಲಿಕ್ಕೆ ಕೂಡ ಅವತ್ತಿನ ಸಭೆ ಕೊಟೇಶನ್ ಆಧಾರದ ಮೇಲೆ ಕೊಡ್ಲಿಕ್ಕೆ ತೀರ್ಮಾನ ಮಾಡಿತು. ಅದನ್ನು ಕೂಡ ನಿರ್ಣಯದಲ್ಲಿ ದಾಖಲಿಸಲಾಯಿತು ಅನ್ನುವಂತ ಮಾಹಿತಿಯನ್ನ ಹೇಳಲಿಕ್ಕೆ ಬಯಸ್ತೇನೆ. ಅವತ್ತಿನ ಸಭೆಯಲ್ಲಿ ಸದಸ್ಯರ ಅಭಿಪ್ರಾಯಗಳನ್ನು ಸಂಗ್ರಹ. ಬಹುಶಃ ನಿಮ್ಗೆ ಗೊತ್ತಿದೆ, ನಾನು ಯಾವತ್ತೂ ಏಕಾಏಕಿ ಓಡಿ ಪಲಾಯನವಾದವನ್ನು ಮಾಡಲ್ಲ. ಎಲ್ರಿಗೂ ಮುಕ್ತ ಅವಕಾಶವನ್ನ ಕೊಡ್ತೇವೆ. ಅಜೆಂಡಾದ ಮೇಲೆ ಮಾತಾಡಬೇಕು, ಚರ್ಚೆಗಳು ಮಾತಾಡಬೇಕು, ಏನ್ ವಿಷಯ ಇದೆ ಅದ್ರ ಮೇಲೆ ಚರ್ಚೆಗಳನ್ನು ಮಾಡಬೇಕು ಅನ್ನುವಂತ ನಿರ್ಣಯ ಇದೆ. ಅದರಂತೆ ನಿಮ್ಗೆ ಗೊತ್ತಾಗುತ್ತೆ, ನನಗೆ ಕೊಟ್ಟಿಲ್ಲ ಇದೆ ನೋಡಿ, ಎಷ್ಟು ಜನ ಮಾತಾಡಿದ ರೆಕಾರ್ಡ್ ಆಗಿದೆ. ಇಲ್ಲ ಸರ್ ನಾನು ಮಾತಾಡಿದ ನೀವು ಬರ್ಕೊಂಡಿದ್ದೀರಾ ಅಂದ್ರೆ ಎದ್ದು ಅದನ್ನು ಡಿಲೀಟ್ ಮಾಡಿಸ್ಬೋದು, ನಿಮ್ಗೆ ಅವಕಾಶ ಇದೆ ಬೈಲಾದಲ್ಲಿ. ನೋಡಿ, ಕಲಬುರಗಿ ಜಿಲ್ಲಾ ಖಜಾಂಚಿಗಳಾದ ಶ್ರೀಮಂತ್ ಪಾಟೀಲ್ ರವರು 24-29 ಅವಧಿಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ಒಂದು ಸಭೆ ನಡೆಸಿಲ್ಲ. ಚುನಾವಣೆಯಲ್ಲಿ ಸೋತರನ್ನ ಜಿಲ್ಲಾ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದಾರೆ. ಈ ಕ್ರಮವನ್ನು ಆಕ್ಷೇಪಿಸಿದಕ್ಕಾಗಿ ಅನಗತ್ಯವಾಗಿ ನನ್ನ ವಿರುದ್ಧ ಆರೋಪ ಮಾಡ್ತಿದ್ದಾರೆ. ನಾನು ಚೆಕ್ ಸಹಿ ಮಾಡಲಿಕ್ಕೆ ನಿರಾಕರಿಸಿರುವುದಿಲ್ಲ. ಕ್ರೀಡಾಕೂಟದ ಎಲ್ಲಾ ವೆಚ್ಚಗಳನ್ನು ಸಹಿ ಮಾಡಿರುತ್ತೇನೆ. ಚೆಕ್ಗಳಿಗೆ ಸಹಿ ಮಾಡುತ್ತಿಲ್ಲ ಎಂದು ಸುಳ್ಳು ಆರೋಪ ಮಾಡಿರುವುದನ್ನ ಅಲ್ಲಗಳೆದು ನನ್ನನ್ನು 6 ತಿಂಗಳ ಕಾಲ ಅಮಾನತ್ತಿರುವಂತಹ ತಮ್ಮ ನಿರ್ಣಯವನ್ನು ಪ್ರಸ್ತಾವನೆಯನ್ನು ಕೈಬಿಡಬೇಕು ಅಂತ ಹೇಳಿ ಮನವಿ ಮಾಡಿದ್ರು. ಈ ಸಂಬಂಧ ಪ್ರಸ್ತಾಪಿಸಿದ ರಾಜ್ಯಾಧ್ಯಕ್ಷರು ತಾವು ಖಜಾಂಚಿ ಹುದ್ದೆ ಜವಾಬ್ದಾರಿಗಳನ್ನು ಅರಿತು ಕಾರ್ಯನಿರ್ವಹಿಸಿ ಹಾಗೂ ನೇರವಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿರೋದು ಸರಿ ಇಲ್ಲ. ಆದಾಗ್ಯೂ ತಾವು ಹೇಳುತ್ತಿರುವ ಬಗ್ಗೆ ಜಿಲ್ಲಾಧ್ಯಕ್ಷರಾದಂತಹ ಕಲಬುರಗಿ ಅವರಿಗೆ ಸಂಪೂರ್ಣ ಪತ್ರದಲ್ಲಿ ಬರೆದು ಮಾಹಿತಿಯನ್ನು ಪಡೆದು ಕ್ರಮ ವಹಿಸುವುದಾಗಿ ಅವತ್ತಿನ ಸಭೆಯಲ್ಲಿ ತಿಳಿಸಿದರು. ಹಾಸನ ಜಿಲ್ಲಾಧ್ಯಕ್ಷರಾದ ಬಿ.ಪಿ. ಕೃಷ್ಣೇಗೌಡರು ಮಾತನಾಡಿ, ಜಿಲ್ಲಾ ಸಂಘದ ಕಟ್ಟಡ ಶಿಥಿಲಾಗಿದೆ, ಕಟ್ಟಡ ನವೀಕರಣ ಮಾಡಲು ರಾಜ್ಯ ಸಂಘಕ್ಕೆ ಮನವಿ ಮಾಡಿದ್ದೇವೆ. ರಾಜ್ಯ ಸಂಘದ ಅನುಮೋದನೆ ನೀಡುವಂತೆ ರಾಜ್ಯಾಧ್ಯಕ್ಷರು ಮನವಿ ಮಾಡಿದರು. ರಾಜ್ಯ ಸಂಘದ ನಿರ್ದೇಶನದ ಪ್ರಕಾರ ಮಳಿಗೆಗಳನ್ನು ಹರಾಜು ಮಾಡುವ ಮೂಲಕ ಬಾಡಿಗೆ ನೀಡಲು ರಾಜ್ಯ ಸಂಘದ ಅನುಮೋದನೆಯನ್ನು ಕೋರಿದರು. ಹಾಗೂ ಈ ಸಾಲಿನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಾಸನ ಜಿಲ್ಲಾ ಕೇಂದ್ರದ ನಡೆಸಲು ಅವಕಾಶ ನೀಡುವಂತೆ ಮನವಿ ಮಾಡಿದರು. ಈ ಬಗ್ಗೆ ಪ್ರತಿಕ್ರಿಯಿಸಿದಂತಹ ರಾಜ್ಯಾಧ್ಯಕ್ಷರು ಸಂಘದ ಬೈಲಾ ರೀತಿಯ ಕ್ರಮ ವಹಿಸಲಾಗುವುದೆಂದು ಸಭೆಯಲ್ಲಿ ತಿಳಿಸಿದರು. ಸಭೆಯಲ್ಲಿ ನಿರ್ಣಯದ ಮೂಲಕ ದಾಖಲಿಸಲಾಯಿತು. ಅಫಜಲ್ಪುರ ತಾಲೂಕಿನ ಅಧ್ಯಕ್ಷರು ಮಾತನಾಡಿ, ತಾಲೂಕು ಸರ್ಕಾರಿ ನೌಕರ ಸಂಘಕ್ಕೆ ಸ್ಥಳೀಯ ಪ್ರಾಧಿಕಾರದಿಂದ ಸಿಎ ನಿವೇಶನವನ್ನು 30 ವರ್ಷದ ಲೀಸ್ ಅವಧಿಗೆ ಕೇಳಿದ್ದೇವೆ. ಅವರು ರಾಜ್ಯ ಸಂಘದಿಂದ 5 ವರ್ಷದ ಆಡಿಟ್ ವರದಿಯನ್ನು ಕೇಳುತ್ತಿರುವುದು ತಿಳಿದು ಬಂದಿದೆ. ಮಧ್ಯಪ್ರವೇಶಿಸಿದ ರಾಜ್ಯಾಧ್ಯಕ್ಷರು ನಿವೇಶನಕ್ಕಾಗಿ ಹಣ ಪಾವತಿಸಕ್ಕೆ ಏನು ವ್ಯವಸ್ಥೆ ಮಾಡಿಕೊಂಡಿದ್ದೀರಿ? ಸಿಂಧನೂರು ತಾಲೂಕು ಶಾಖೆ ಅಧ್ಯಕ್ಷರನ್ನ ಸಂಪರ್ಕ ಮಾಡಿ ಅವರು ಯಾವ ರೀತಿಯಲ್ಲಿ ನೌಕರರಿಂದ ಒಂದು ಹಣವನ್ನ ವೈಯಕ್ತಿಕವಾಗಿ ಕಲೆಕ್ಟ್ ಮಾಡಿಕೊಂಡು ಆ ನಿವೇಶನ ತೆಗೆದುಕೊಂಡಿದ್ದಾರೆ. ಲೀಸ್ ಆಧಾರದ ಮೇಲೆ ಆ ಜಾಗವನ್ನ ತೆಗೆದುಕೊಳ್ಳೋದಾಗ್ಲಿ, ಕಟ್ಟಡ ಕಟ್ಟೋದು ತುಂಬಾ ಕಷ್ಟ
ಇದೆ, ಅದೆಲ್ಲ ಕೂಡ ಯೋಚನೆ ಮಾಡಿ ತಾವು ಮುಂದುವರಿಬೇಕು ಅನ್ನುವಂತ ನಿರ್ದೇಶನವನ್ನ ಅವತ್ತಿನ ಅಫ್ಜಲ್ಪುರ ಅಧ್ಯಕ್ಷರಿಗೆ ಹೇಳಲಾಯಿತು. ಅದು ನಿರ್ಣಯದಲ್ಲಿ ಕೂಡ ದಾಖಲು ಮಾಡಲಾಯಿತು. ಜೇವರ್ಗಿ ತಾಲೂಕಿನ ಅಧ್ಯಕ್ಷರಾಗಿರುವಂತಹ ದಾನಪ್ಪಗೌಡರು ಮಾತನಾಡಿ, ಪ್ರೌಢಶಾಲಾ ಶಿಕ್ಷಕರ ಟೈಮ್ ಬಾಂಡ್ ಇಂಕ್ರಿಮೆಂಟ್ ಕಡ್ಡಾಯವಾಗಿ ಬಿಇಒಗಳು ಶಿಫಾರಸು ಮಾಡಬೇಕೆಂದು ಹೇಳ್ತಾ ಇದ್ದಾರೆ. ಗಣತಿ ಕಾರ್ಯನಿರ್ವಹಿಸರಿಗೆ EL ಕೊಡ್ತಾ ಇಲ್ಲ. ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂತಹ ಸಿದ್ದಬಸಪ್ಪನವ್ರಿಗೆ ಮಾಹಿತಿಯನ್ನು ಸಂಪರ್ಕ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಒಂದ್ ವೇಳೆ ಅವ್ರು ಆಗ್ಲಿಲ್ಲ ಅಂದ್ರೆ ನಮಗೆ ಪತ್ರದ ಮೂಲಕ ತಿಳಿಸಿ ಅದನ್ನ ಸರ್ಕಾರದ ಗಮನ, ಇಲಾಖೆ ಗಮನ ಸೆಳೆಯುವಂತ ಕೆಲಸವನ್ನ ಮಾಡ್ತೇವೆ ಎನ್ನುವಂತ ಮಾಹಿತಿಯನ್ನ ಹೇಳಿದ್ವಿ. ಜೊತೆಗೆ ಯಾರ್ಯಾರು ಗಣತಿ ಕಾರ್ಯವನ್ನ ಮಾಡಿದ್ದಾರೆ ಅವ್ರಿಗೆ EL ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಅವ್ರಿಗೆ ಅನುದಾನವನ್ನ ಕೊಟ್ಟಿರುವ ಸಹಾಯಧನ ಕೊಟ್ಟಿರೋದ್ರಿಂದ ಅದಕ್ಕೆ ಅವಕಾಶ ಇಲ್ಲ. ಅದು ಇಲಾಖೆ ಕೂಡ ನಿರ್ದೇಶನವನ್ನು ನೀಡಿದೆ ಎನ್ನುವಂತ ಮಾಹಿತಿ ಕೂಡ ಅವರಿಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ವಿ. ಭದ್ರಾವತಿ ತಾಲೂಕಿನ ಅಧ್ಯಕ್ಷರು ಪ್ರೌಢಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ಆಗಿರುವ ಸಿದ್ದಬಸಪ್ಪನವರು ಮಾತನಾಡಿ, ಪ್ರೌಢಶಾಲೆಯಿಂದ ಆಯ್ಕೆಯಾಗಿರುವಂತಹ ಸಂಘದ ಪದಾಧಿಕಾರಿಗಳಿಗೆ ಕೌನ್ಸಿಲಿಂಗ್ ನಲ್ಲಿ ವರ್ಗಾವಣೆ ವಿನಾಯಿತಿ ಕೊಡಿಸುವಂತೆ ಮನವಿ ಮಾಡಿದರು. ರಾಜ್ಯದಲ್ಲಿ 40,000 ಪ್ರೌಢಶಾಲಾ ಶಿಕ್ಷಕರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಮುಖ್ಯ ಶಿಕ್ಷಕರ ಭರ್ತಿ ಹೊಂದಲು ಪರೀಕ್ಷೆ ನಡೆಸ್ತಾ ಇದ್ದಾರೆ. 25-30 ವರ್ಷಗಳ ಸೇವೆ ಸಲ್ಲಿಸಿ ಅನುಭವ ಇರುವಂತಹ ಶಿಕ್ಷಕರಿಗೆ ಪರೀಕ್ಷೆಯಿಂದ ಹಾಗೂ BLO ಕೆಲಸಗಳಿಂದ ವಿನಾಯಿತಿ ನೀಡಬೇಕು. ಸರ್ಕಾರ ದಿನಕ್ಕೊಂದು ಆದೇಶ ಮಾಡುತ್ತಿರುವುದರಿಂದ ಪ್ರೌಢಶಾಲಾ ಶಿಕ್ಷಕರು ಒತ್ತಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶಾಲೆಗಳಲ್ಲಿ 75% ಫಲಿತಾಂಶ ಕೊಡಬೇಕೆಂದು ಅವೈಜ್ಞಾನಿಕವಾಗಿದೆ. 5, 10, 15 ಟೈಮ್ ಬಾಂಡ್ಗಳನ್ನ ಬಗ್ಗೆ ಇರಬಹುದು. ದ್ವಿತೀಯ ಭಾಷಾ ನೀತಿ ಹಿಂದಿ ಶಿಕ್ಷಕರಿಗೆ ಅನ್ವಯ ಆಗ್ತಿದೆ. ಈ ಹಿಂದಿನಂತೆ ತ್ರಿಭಾಷಾ ನೀತಿ ಕೂಡ ಜಾರಿ ಆಗಬೇಕು. ಈ ವಿಷಯಗಳ ಬಗ್ಗೆ ಇಲಾಖೆ ಸಚಿವರು, ಕಾರ್ಯದರ್ಶಿಗಳ ಜೊತೆ ಸಮಸ್ಯೆಯನ್ನ ಬಗೆಹರಿಸಬೇಕಂತ ಹೇಳಿದ್ರು. ಸಂಘದ ಮೂಲಕ ಆ ಒಂದು ಸರ್ಕಾರ ಮಾನ್ಯ ಸಚಿವರಿಗೆ ಪತ್ರದ ಮೂಲಕ ಗಮನ ಸೆಳೆಯುವಂತ ನಿರ್ಣಯವನ್ನು ಕೂಡ ಅವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳಲಾಯಿತು ಅನ್ನುವಂತ ಮಾಹಿತಿಯನ್ನ ರೆಕಾರ್ಡ್ ಮಾಡಲಾಗಿದೆ. ನೆಕ್ಸ್ಟ್, ಕೊಟ್ಟೂರಿನ ಅಧ್ಯಕ್ಷ ಆಗಿರುವಂತಹ ಯೋಗೇಶ್ ದಿನ್ನೇರ್ ಅವರು ಮಾತನಾಡಿ, ಸಂಘದ ಸದಸ್ಯತ್ವ ಶುಲ್ಕ 500 ಮಾಡುವಂತೆ ದಾವಣಗೆರೆ ನಡೆದಂತ ಸಭೆಯಲ್ಲಿ ಪ್ರಸ್ತಾಪಿಸಿದೆ. ಈ ಬಗ್ಗೆ ಕ್ರಮ ವಹಿಸುವಂತೆ ರಾಜ್ಯಾಧ್ಯಕ್ಷರಲ್ಲಿ ಮನವಿ ಮಾಡಿದ್ರು. ಆದ್ರೆ ರಾಜ್ಯಾಧ್ಯಕ್ಷರು 500 ರೂಪಾಯಿ ಇನ್ನೂ ಕೂಡ ಮಾಡಿಲ್ಲ, 200 ರೂಪಾಯಿನೆಲ್ಲ ಇದ್ದಾರೆ ಎನ್ನುವಂತ ಮಾಹಿತಿಯನ್ನ ಅವರು ಕೂಡ ಹೇಳಿದ್ರು. ಇದು ಮುಂದಿನ ದಿನಗಳಲ್ಲಿ ಆ ವಿಷಯವನ್ನ, ಈಗಿನ ದುಡ್ಡಿಗೆ ಗಲಾಟೆಗಳಾಗ್ತಿದೆ, ಮುಂದಿನ ದಿನಗಳಲ್ಲಿ ನೋಡೋಣ. ಆ ಸಮಯ ಬಂದಾಗ ಅದನ್ನ 500 ಮಾಡೋದ್ರ ಬಗ್ಗೆ ಚರ್ಚೆಗಳನ್ನು ಮಾಡೋಣ, ಅದನ್ನ ಸಪರೇಟ್ ಅಜೆಂಡಾ ಇಟ್ಟು ಚರ್ಚೆ ಮಾಡೋಣ ಅಂತೇಳಿ ಆ ಸಭೆಯಲ್ಲಿ ಕೂಡ ನಿರ್ಣಯವನ್ನ ಕೈಗೊಳ್ಳಲಾಯಿತು. ಬೀದರ್ ಜಿಲ್ಲಾ ಖಜಾಂಚಿಗಳಾಗಿರುವಂತಹ ದೇವಪ್ಪನವರು ಮಾತನಾಡಿ, PDOಗಳಿಗೆ ಮುಂಬಡ್ತಿ ಇಲ್ಲ, ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಬಡ್ತಿಯಿಂದ ವಂಚಿತರಾಗ್ತಾ ಇದ್ದಾರೆ. ಬಡ್ತಿ ವ್ಯವಸ್ಥೆ ಕಲಿಸಲು ಕ್ರಮ ವಹಿಸಬೇಕು. ಆರೋಗ್ಯ ಇಲಾಖೆಯ KMS ಯೋಜನೆಯಿಂದ ವಿನಾಯಿತಿ ನೀಡುವಂತೆ ಮನವಿ ಮಾಡಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ರಾಜ್ಯಾಧ್ಯಕ್ಷರು, ಮುಂಬಡ್ತಿಗೆ RDPR ಇಲಾಖೆಯಲ್ಲಿ ಸೀನಿಯಾರಿಟಿ ಲಿಸ್ಟ್ ಅಂತಿಮವಾಗಿಲ್ಲ. 13 ಜಿಲ್ಲೆಗಳದು ಕೋರ್ಟ್ಗೆ ಹೋಗಿದ್ದಾರೆ. ನ್ಯಾಯಾಲಯದಲ್ಲಿ ಕೂಡ ದಾವೆ ಇದೆ. ಅದೆಲ್ಲ ಕೂಡ ಇರೋದ್ರಿಂದ ನ್ಯಾಯಾಲಯದ ಹಂತದನ್ನ ಬೇಗ ಇತ್ಯರ್ಥಪಡಿಸಲಿಕ್ಕೆ RDPR ಇಲಾಖೆ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದೇವೆ ಎನ್ನುವಂತ ಮಾಹಿತಿ ಕೂಡ ಹೇಳಿದ್ವಿ. ಆರೋಗ್ಯ ಇಲಾಖೆ KMS ಹಾಜರಾತಿಯಿಂದ ಅನಾನುಕೂಲ ಆಗ್ತಿರೋದು, ವಿನಾಯಿತಿ ಕೇಳೋದು ಕಷ್ಟ ಆಗ್ತದೆ. ಈಗಾಗಲೇ ಅಧಿಕಾರಿಗಳು ಅದು ಒಪ್ಪಿಲ್ಲ. ಕಂಪಲ್ಸರಿ KMS ಹಾಜರಾತಿಯನ್ನ ಬಿಡೋದಕ್ಕೆ ಆಗೋದಿಲ್ಲ. ಎಲ್ಲಾ ಇಲಾಖೆಗೂ ಕೂಡ ಮಾಡ್ಲಿಕ್ಕೆ ಚೀಫ್ ಸೆಕ್ರೆಟರಿ ಅವರು ಹೇಳಿದ್ದಾರೆ ಎನ್ನುವಂತ ಮಾಹಿತಿಯನ್ನ ರೆಕಾರ್ಡ್ ಮಾಡಲಾಯಿತು. ನೆಕ್ಸ್ಟ್, ಮೈಸೂರು ಜಿಲ್ಲೆ ಸುರಗೂರು ತಾಲೂಕಿನ ಕಾರ್ಯದರ್ಶಿಗಳು ಮಾತನಾಡಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ 30 ವರ್ಷ ಸೇವೆ ಸಲ್ಲಿಸಿರುವಂತಹ ಉಪನ್ಯಾಸಕರು ಪ್ರಾಚಾರ್ಯರ ಹುದ್ದೆಗೆ ಬಡ್ತಿ ಇಲ್ಲದಂತೆ ರಿಟೈರ್ಡ್ ಆಗ್ತಾ ಇದ್ದಾರೆ. ಈ ಬಗ್ಗೆ ಕ್ರಮ ವಹಿಸಿ ಅಂದ್ರು. ಹಾಗಾಗಿ ಏನು C&R ಇದೆ, ಖಾಲಿ ಹುದ್ದೆಗಳಿದೆ, ಅದ್ರ ಪ್ರಕಾರ ಕ್ರಮ ವಹಿಸುವುದಾಗಿ ಸರ್ಕಾರದ ಗಮನ ಸೆಳೆಯುವಂತ ವಿಷಯವನ್ನ ಸಭೆಯ ಗಮನಕ್ಕೆ ತರಲಾಯಿತು. ಸಭೆಯಲ್ಲಿ ಹಾಜರಿದ್ದ ಹಲವು ಸದಸ್ಯರುಗಳು ಪ್ರಾಥಮಿಕ, ಇದನ್ನ ಜನರಲ್ ಬಹಳ ಜನ ಮಾತಾಡೋದ್ರಿಂದ ನಾವು ಇಂಡಿವಿಜುವಲ್ ಆಗಿ ಹೇಳಕ್ಕಾಗಿಲ್ಲ. ಬಹಳ ಜನ ಸದಸ್ಯರು ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿ ಆಗದೇ ಇರುವುದರ ಬಗ್ಗೆ, ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆ ಬಗ್ಗೆ, PhD, GPT ಶಿಕ್ಷಕರ ಬಡ್ತಿ ಸಮಸ್ಯೆಗಳ ಬಗ್ಗೆ ಶಾಲಾ ಶಿಕ್ಷಕರ ಸಂಘದವರು ಕೂಡ ಒಟ್ಟಿಗೆ ಸೇರಿ ಸಮಸ್ಯೆಯನ್ನ ಬಗೆಹರಿಸಬೇಕು. ಅವರು ಮಾಡ್ತಿಲ್ಲ ಅಂತ ಹೇಳಿದ್ರೆ ನೀವು ಕೂಡ ಅದೇ ರೀತಿ ಹೇಳಿದ್ರೆ ಸಮಸ್ಯೆ ಆಗ್ತದೆ. ಈ ರೀತಿ ರಾಜ್ಯ ಸಂಘ ಮಧ್ಯಪ್ರವೇಶವನ್ನು ಮಾಡಿ ಈ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಬೇಕು ಅನ್ನುವಂತ ತೀರ್ಮಾನವನ್ನ ಅವತ್ತಿನ ಸಭೆಯಲ್ಲಿ ಕೂಡ ನಿರ್ಣಯ ಆಯಿತು. ಅವತ್ತಿನ ಸಭೆಯಲ್ಲಿ ರಾಜ್ಯಾಧ್ಯಕ್ಷರು ಮನವಿ ಮಾಡಿದ್ರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಾಜ್ಯಾಧ್ಯಕ್ಷರು ಕೂಡ ಇದೇ ವೇದಿಕೆಯಲ್ಲಿ ಇದ್ದಾರೆ. ಅವರು ಕೂಡ ಆ ಬಗ್ಗೆ ಸ್ಪಷ್ಟನೆ ನೀಡಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಈಗ ಮುಂದೆ ಕುಳಿತಿರುವಂತಹ ನೌಕರರು, ಶಿಕ್ಷಕರು ಕೂಡ ವ್ಯಕ್ತಪಡಿಸಿದ್ರು. ಮಂಡ್ಯ ಜಿಲ್ಲಾಧ್ಯಕ್ಷರಾದ K. ನಾಗೇಶ್ ಮಾತಾಡಿ, ಸರ್ಕಾರಿ ನೌಕರ ಸಂಘವು ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ನಮ್ಮ ಸಂಘ ಪ್ರಯತ್ನ ಮಾಡ್ತಿದೆ, ನೀವು ಕೂಡ ಸ್ಪಂದಿಸುವಂತೆ ರಾಜ್ಯಾಧ್ಯಕ್ಷರಿಗೆ ಮನವಿಯನ್ನ ಮಾಡಿದ್ರು. ಇಷ್ಟು ಸಂಗತಿಗಳು ಅವತ್ತಿನ ಸಭೆಯಲ್ಲಿ ಚರ್ಚೆ ಆಯಿತು. ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ನೆನಕುದಿರಿ ಸದಾನಂದ ಅವರು ವಂದನಾರ್ಪಣೆಯನ್ನು ಮಾಡಿ ಆ ಸಭೆಯನ್ನು ಮುಕ್ತಾಯಗೊಳಿಸಿದ್ರು. ಈ ವಿಷಯಗಳನ್ನ ನಿರ್ಣಯದಲ್ಲಿ ದಾಖಲಿಸಲಿಕ್ಕೆ ಆ ಅನುಮೋದನೆಯನ್ನು ಕೊಡಬೇಕು ಅನ್ನುವಂಥ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ. ಅವೆಲ್ಲ ಕೂಡ ಜೋರ ಚಪ್ಪಾಳೆ ಮೂಲಕ ಅನುಮೋದನೆ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಈಗ ಎರಡನೇ ವಿಷಯ ತಮಗೆಲ್ಲ ಕೂಡ ಗೊತ್ತಿರುವಂತ ವಿಚಾರ, ರಾಜ್ಯ ಮಟ್ಟದ 25-26ನೇ ಸಾಲಿನ ರಾಜ್ಯ ಮಟ್ಟದ ಕ್ರೀಡಾಕೂಟಗಳ ಆಯೋಜನೆ ಬಗ್ಗೆ.
ತಮಗೆ ಗೊತ್ತಿದೆ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನ ಹೇಗೆ ಆಯೋಜನೆ ಮಾಡ್ತಾ ಇದ್ದೇವೆ ಎನ್ನುವಂತ ಮಾಹಿತಿ ನಿಮ್ಮ ಗಮನದಲ್ಲೆಲ್ಲ ಕೂಡ ಇದೆ. ಇವತ್ತಿನ ಸಭೆಯಲ್ಲಿ ನಾವು ಕೂಡ ಈಗಾಗಲೇ ಚರ್ಚೆಗಳನ್ನ ಮಾಡ್ತಾ ಇದ್ದೇವೆ. ಹೇಗೆ ಕ್ರೀಡಾಕೂಟ ಮಾಡಬೇಕು. ಇವತ್ತು ಸರ್ಕಾರದಲ್ಲಿ ಹಣ ಕೂಡ ಇಲ್ಲ. ಇವತ್ತು ಜಿಲ್ಲೆಗಳಿಗೆ ಮೊದಲೆಲ್ಲ ಹಣ ಸರ್ಕಾರ ಕೊಡ್ತಾ ಇತ್ತು. ಇವತ್ತು 2 ವರ್ಷದ ಒಟ್ಟಿಗೆ ಕ್ರೀಡಾಕೂಟ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಆ ಕ್ರೀಡಾಕೂಟಗಳು ಯಶಸ್ವಿ ಆಗಬೇಕು. ಈಗಾಗಲೇ ತಾವು ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳನ್ನು ಕೂಡ ತಾವು ಮಾಡಿದ್ದೀರಾ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನು ಯಾವ ಜಿಲ್ಲೆಯವರು ಮಾಡಿಲ್ಲ? ಸುರೇಶ್, ಕಾಪಿ ಕೊಡಿ, ಎಲ್ಲಿದೆ ಕೊಡ್ರಿ, ನನಗೆ ಕೊಡಿ ಕಾಪಿ. ಬಹುಶಃ ಬಳ್ಳಾರಿ, ವಿಜಯನಗರ, ಕೋಲಾರ, ಮತ್ತೆ ಯಾರು ಇಲ್ಲೇ ಬಳ್ಳಾರಿ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಕೋಲಾರ, ಧಾರವಾಡ ಈಗ ನಡೆದಿದೆ. ವಿಜಯನಗರ ಈ ಜಿಲ್ಲೆದು ಕೂಡ ಕ್ರೀಡಾಕೂಟಗಳಾಗಿಲ್ಲ. ಬಹುಶಃ 26 ಜಿಲ್ಲೆದು ಕ್ರೀಡಾಕೂಟ ಮುಗಿದಿದೆ. ಇಲ್ಲಿವರೆಗೆ ಕೂಡ ಆನ್ಲೈನ್ ಅಲ್ಲಿ 5895 ನೌಕರರು ಆನ್ಲೈನ್ ಮೂಲಕ ಅದನ್ನ ಎನ್ರೋಲ್ ಮಾಡಿದ್ದಾರೆ. ಆ ಮಾಹಿತಿಯನ್ನು ಕೂಡ ಸಭೆಯ ಗಮನ ಕೇಳಲಿಕ್ಕೆ ನಾನು ಬಯಸ್ತೇನೆ. ಆನ್ಲೈನ್ ಲಿಂಕ್ ಮೂಲಕ ನಮ್ಮ ಮಾಹಿತಿ ಕೊಟ್ಟಿದ್ದೇವೆ. ಅಲ್ಲೆಲ್ಲ ಕೂಡ ಬಂದು ನೀವು ಗಲಾಟೆ ಮಾಡೋದು, ನ್ಯೂಸೆನ್ಸ್ ಮಾಡೋದು ಅವಶ್ಯಕತೆ ಇಲ್ಲ. ಯಾರ್ಯಾರು ಆನ್ಲೈನ್ ಮೂಲಕ ಅಪ್ಲೈ ಮಾಡಿದ್ದಾರೆ ಅದನ್ನ ಮಾಡಲಿಕ್ಕೆ ಕೂಡ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೇವೆ. ಅದನ್ನು ಕೂಡ ಸಭಾ ನಿರ್ಣಯದಲ್ಲಿ ದಾಖಲು ಮಾಡ್ತಾ ಇದ್ದೇವೆ ಎನ್ನುವಂತ ಮಾಹಿತಿಯನ್ನ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಈ ವರ್ಷದ ಒಂದು ಕ್ರೀಡಾಕೂಟವನ್ನ ಫೆಬ್ರವರಿ ಮತ್ತು ಮಾರ್ಚ್ ಅಂತ್ಯದೊಳಗಾಗಿ SSLC ಮತ್ತೆ PUC ಪರೀಕ್ಷೆಗಳನ್ನ ಅಥವಾ ಬೇರೆ ಬೇರೆ ಹಬ್ಬಗಳನ್ನ ಇದೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಮಾಡಬೇಕು ಅನ್ನುವಂತ ವಿಚಾರ ಇದೆ. ಆ ಒಂದು ವಿಚಾರಕ್ಕೆ ಬಹುಶಃ ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು ಅಥವಾ ಮಂಗಳೂರಿನ ಮೂಡುಬಿದಿರೆಯ ಅಲ್ವಸ್ ಕ್ಯಾಂಪಸ್ ನಲ್ಲಿ ಬಂದಿದೆ. ತೀರ್ಮಾನಕ್ಕೆ ಅವತ್ತಿನ ಸಂದರ್ಭಕ್ಕೆ ನಿಮ್ಮ ರಾಜ್ಯಾಧ್ಯಕ್ಷ ತೀರ್ಮಾನವನ್ನ ಮಾಡ್ತಾರೆ. ಯಾಕಂದ್ರೆ ನೋಡ್ಬೇಕು ಜಾಗ, ಗ್ರೌಂಡ್, ಮತ್ತೆ ಮುಖ್ಯಮಂತ್ರಿಗಳು ಬರಬೇಕು, ಉಪಮುಖ್ಯಮಂತ್ರಿಗಳು ಬರಬೇಕು, ಸಚಿವರು ಬರಬೇಕು, ಒಂದಿಷ್ಟು ಎಕಾನಮಿ ಆಗಬೇಕು. ಇದೆಲ್ಲ ಕೂಡ ಯೋಚನೆಯನ್ನ ಮಾಡಬೇಕು ಅನ್ನುವಂತ ವಿಚಾರ ಕೂಡ ತಮ್ಮ ಗಮನದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದ್ರ ಜೊತೆ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸುಮಾರು 3 ಕೋಟಿ ವೆಚ್ಚ ಆಗ್ತದೆ. ಈ ಬಹುಶಃ ಲಾಸ್ಟ್ ಟೈಮ್ ಎಲ್ಲ ಕೂಡ 3,60,00,000 ವೆಚ್ಚ ಆಗಿದೆ. ಸರ್ಕಾರ ಲಾಸ್ಟ್ ಟೈಮ್ ಕೊಟ್ಟಿತ್ತು. ಆದ್ರೆ ಇನ್ನೂ ಕೂಡ ಅಡಿಷನಲ್ ಆಗಿರುವಂತ 1,80,00,000 ಹಣವನ್ನ ಸರ್ಕಾರ ಕೊಡ್ಲಿಕ್ಕೆ ಇನ್ನೂ ಕೂಡ ಆರ್ಥಿಕ ಲೆಕ್ಕಲ್ಲಿ ಪ್ರಸ್ತಾವನೆ ಇದೆ. ಅದನ್ನು ಕೂಡ ನಮ್ಮ ಯಾರು ಕೃಷ್ಣಗೌಡ ರೆಕಾರ್ಡ್ ಮಾಡಿ ಅದಿನ್ನೂ ಕೂಡ ಕೊಡ್ಲಿಕ್ಕೆ ಆಗಲ್ಲ, ಈ ವರ್ಷಕ್ಕೆ ಕೊಡ್ತೇವೆ ಅನ್ನುವಂತ ಮಾಹಿತಿ ಕೂಡ ಸರ್ಕಾರ ಹೇಳ್ತಾ ಇದೆ. ಅದನ್ನ ಈಗಾಗಲೇ ಸಂಘ ಭರಿಸಿದೆ ಅನ್ನುವಂತ ಮಾಹಿತಿ ಕೂಡ ತಮ್ಮ ಗಮನಕ್ಕೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗಾಗಿ 1,87,00,000 ಯೂತ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಇದೆ ಪ್ರಪೋಸಲ್ ಆರ್ಥಿಕ ಇಲಾಖೆಯಲ್ಲಿ ಇದೆ. ಅವರು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಅವ್ರು ನಮ್ಗೆ 2025 ಸ್ಯಾಂಕ್ಷನ್ ಮಾಡ್ಬೇಕಾದ್ರೆ ಹೇಳಿದ್ರು 2 ಕೋಟಿ ಹಣ ಈಗ ಕೊಡ್ತಾ ಇದ್ದೇವೆ, ನಿಮ್ಗೆ ಹೆಚ್ಚುವರಿ ಆದ್ರೆ ನಮ್ಗೆ ಪ್ರಸ್ತಾವನೆ ಸಲ್ಲಿಸಿ ನಾವು ಅದನ್ನ ಮಾಡಿಕೊಡ್ತೇವೆ ಅಂತ ಹೇಳಿದ್ರು. ಆದ್ರೆ ಅವ್ರು ಮೀನಾಮೇಷ ಎಣಿಸ್ತಾ ಇದ್ದಾರೆ ಎನ್ನುವಂತ ಮಾಹಿತಿ ಕೂಡ ನಾನು ಸಭೆ ಗಮನಕ್ಕೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗಾಗಿ ಅದ್ರ ಜೊತೆ ಇನ್ನೊಂದು ವಿಚಾರ, ಈಗ ಈ ವರ್ಷದ್ದು ಕೂಡ ಕ್ರೀಡಾಕೂಟ ಮಾಡಬೇಕು, ಮತ್ತೆ 3 ಕೋಟಿ ಅನುದಾನ ಕೊಡಬೇಕು ಅಂತ ಹೇಳಿ ಈಗಾಗಲೇ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಾಫರ್ ಸರ್ ಅವರಿಗೆ ರಿಕ್ವೆಸ್ಟ್ ಅನ್ನು ಕೂಡ ಮಾಡಿದ್ದೇವೆ. ಆ ವಿಷಯ ಈಗಾಗಲೇ ಚರ್ಚೆಯಲ್ಲಿ ಇದೆ ಅನ್ನುವಂತ ಮಾಹಿತಿಯನ್ನ ತಮ್ಗೆ ಹೇಳಲಿಕ್ಕೆ ಬಯಸ್ತಾನೆ. ಬಹುಶಃ ಬೆಂಗಳೂರು ಆದ್ರೆ ನಮ್ಗೆ ವಸತಿ ಮಾಡೋದು ತಪ್ಪುತ್ತೆ, ಅವರವರೇ ವಸತಿ ಮಾಡ್ಕೊಳ್ತಾರೆ. ಮತ್ತೆ ಎಲ್ಲಾ ಫೆಸಿಲಿಟೀಸ್ಗಳು ಕೂಡ ಇರೋದ್ರಿಂದ ಇದೊಂದು ಯೋಚನೆ. ಮತ್ತೆ ಮೂಡುಬಿದಿರೆ ಆಳ್ವಾಸ್ ಅಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿ ಊಟದ್ದು ಎಲ್ಲದೂ ಕೂಡ ಕೊಡ್ತಾರೆ. ಒಂದು ನಾಮಿನಲ್ ಅಮೌಂಟ್ ಅನ್ನು ಅವ್ರಿಗೆ ಅವ್ರ ಇನ್ಸ್ಟಿಟ್ಯೂಷನ್ ಕೊಟ್ರೆ ಎಲ್ಲ ಗ್ರೌಂಡ್, ಸ್ಪೀಡ್ ಟೀಚರ್ಸ್ ಎಲ್ಲ ವ್ಯವಸ್ಥೆ ಕೂಡ ಹಾಗಾಗಿ ಅದು ಕೂಡ ಚರ್ಚೆಗಳು ನಡೀತಾ ಇದೆ. ಅವ್ರ ಫೀಸಿಬಿಲಿಟಿ ಅವರೆಲ್ಲ ಮಾಡ್ಬೇಕು ಅಂದ್ರೆ ಏಪ್ರಿಲ್ಗೆ ಹೋಗ್ಬೇಕು. ಹಾಗಾಗಿ ಏಪ್ರಿಲ್ ಮಾಡ್ಬೇಕಾ, ಇದೆಲ್ಲ ಇದೆ. ಫೆಬ್ರವರಿ ಏನ್ ಮಾಡ್ಬೇಕಾ, ಅದು ಎಕ್ಸಾಮ್ ಮುಂಚೆ ಮಾಡ್ಬೇಕಾ, ಎಕ್ಸಾಮ್ ಆದ್ಮೇಲೆ ಬಿಸಿಲು ಜಾಸ್ತಿ, ಈಗಾಗಲೇ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಮುಗಿದಿರೋದ್ರಿಂದ ಅದೆಲ್ಲದೂ ಕೂಡ ಚರ್ಚೆಗಳಿದೆ. ಆ ತೀರ್ಮಾನಗಳನ್ನ ನೀವೇನೇನು ಅಭಿಪ್ರಾಯ ಕೊಡ್ತಿರೋದ್ರ ಮೇಲೆ ಆ ತೀರ್ಮಾನಗಳನ್ನ ನಾವು ಮಾಡೋಣ ಅನ್ನುವಂತ ಮಾತನ್ನು ಹೇಳಿ ಬಯಸ್ತೇನೆ. ಬಹುಶಃ ಸುಮಾರು 12,000 ರಿಂದ 13,000 ಕ್ರೀಡಾಪಟುಗಳು ಭಾಗವಹಿಸ್ತಾರೆ. ಟ್ರ್ಯಾಕ್ ಶೂಟ್ಗೆ ಲಾಸ್ಟ್ ಟೈಮ್ ಕೂಡ 1,25,00,000 ಖರ್ಚಾಗಿತ್ತು. ಲಾಸ್ಟ್ ಟೈಮ್ ಟಿ ಶರ್ಟ್ ಖರೀದಿ ಮಾಡ್ಲಿಕ್ಕೆ 15 ಲಕ್ಷ ಖರ್ಚಾಗಿತ್ತು. ಕ್ಯಾಪ್ ಖರೀದಿ ಮಾಡ್ಲಿಕ್ಕೆ 13 ಲಕ್ಷ ಖರ್ಚಾಗಿತ್ತು. ಮುಖ್ಯ ಅತಿಥಿಗಳ ಸನ್ಮಾನ ಸ್ಮರಣಿಕೆ ಖರೀದಿಗೆ 17,000. ಮತ್ತೆ ಭಾಗವಹಿಸುವಂತಹ ಕ್ರೀಡಾಪಟುಗಳು, ತೀರ್ಪುಗಾರರು ಸುಮಾರು 3 ದಿನಗಳ ಊಟ ಉಪಹಾರದ ವೆಚ್ಚ, ಅವರಿಗೆ ತೀರ್ಪುಗಾರ ಸಂಭಾವನೆ ಸೇರಿ 9,70,000 ಅಂತೇಳಿ ಯೋಚನೆ ಮಾಡಿದ್ದೇವೆ. ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ವಿಜೇತರಾಗುವ ಕ್ರೀಡಾಪಟುಗಳಿಗೆ ನೀಡುವಂತ ನೆನಪಿನ ಕಾಣಿಕೆ ಸುಮಾರು 2 ಲಕ್ಷ.
ಆಯೋಜಕರು ಪದಾಧಿಕಾರಿಗಳಿಗೆ ವಸತಿ ವ್ಯವಸ್ಥೆ ಸುಮಾರು 10 ಲಕ್ಷ, ಕ್ರೀಡಾಕೂಟದ ಗೌರವ ಸಮ್ಮಾನ ಕ್ರೀಡಾ ಸಾಮಗ್ರಿಗಾಗಿ ಸುಮಾರು 1,60,000 ಅಂತ ಹೇಳಿದ್ದಾರೆ. ಕಾರ್ಯಕ್ರಮದ ನಿರೂಪಕರ ಸಂಭಾವನೆ ಇನ್ನಿತರ ವೆಚ್ಚಗಳು 1 ಲಕ್ಷ. 2 ದಿನಗಳ ಸಂಗೀತ ಸಂಜೆ ಈ ತರದೆಲ್ಲ ಕೂಡ 26 ಲಕ್ಷ. ಲಾಸ್ಟ್ ಟೈಮ್ ವಿಜಯ ಪ್ರಕಾಶ್ ಬೇರೆ ಬೇರೆ ಕರ್ಸಿದ್ವಿ, ಈಗ ಅಷ್ಟು ಮಾಡ್ಲಿಕ್ಕೆ ಹಣ ಇರೋದ್ರಿಂದ ಒಂದಿಷ್ಟು ಆ ಸಂಗತಿಯನ್ನ ಒಂದು ಜಾನಪದ ಶೈಲಿಯಲ್ಲಿ ಒಂದು 26 ಲಕ್ಷ ಹೇಳಿದ್ರೆ ಒಂದು 10 ಲಕ್ಷದೊಳಗೆ ಅದನ್ನು ಕೂಡ ಮಾಡಬೇಕು ಅನ್ನುವಂತ ಸಲಹೆ ಕೂಡ ನಮ್ದಾಗಿದೆ ಅನ್ನುವಂತ ಮಾಹಿತಿಯಲ್ಲಿ ಬಯಸ್ತೇನೆ. ಭಾಗವಹಿಸಿರುವಂತ ಎಲ್ರಿಗೂ ಕೂಡ 3 ದಿನಗಳ ಕಾಲ ಕುಡಿಯುವ ನೀರಿಗಾಗಿ 5 ಲಕ್ಷ ಆಗ್ತಾ ಇದೆ. ಕ್ರೀಡಾಕೂಟದ ಫ್ಲೆಕ್ಸ್ ಮುದ್ರಣ ವೆಚ್ಚ 9 ಲಕ್ಷ ಆಗ್ತದೆ. ಆಹ್ವಾನ ಪತ್ರಿಕೆ, ಐಡಿ ಕಾರ್ಡ್, ಟ್ಯಾಗ್, ಪೌಚ್, ಹಾಜರಾತಿ ಪ್ರಮಾಣ ಪತ್ರ, LED ಬ್ಯಾನರ್, ಇನ್ನಿತರ ಡಿಸೈನ್ ಇದೆಲ್ಲ ಸೇರಿ 12 ಲಕ್ಷ ವೆಚ್ಚ ಆಗ್ತದೆ. ವಿವಿಧ ದಿನಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಚಾನಲ್ಗಳಲ್ಲಿ ಅದನ್ನ ರಿಲೇ ಕೊಡ್ಲಿಕ್ಕೆ ಸುಮಾರು 8 ಲಕ್ಷ ಎಕ್ಸ್ಪೆಂಡಿಚರ್ ಅಂತೇಳಿ ಪ್ಲಾನ್ ಮಾಡಿದ್ದೇವೆ. ಕ್ರೀಡಾಪಟುಗಳ ಆನ್ಲೈನ್ ನೋಂದಣಿ, ಅರ್ಜಿಗಳ ಪರಿಶೀಲನೆ, ಸಾಫ್ಟ್ವೇರ್ ಎಕ್ಸ್ಪೆಂಡಿಚರ್ಸ್ಗೆ 1 ಲಕ್ಷ ಅನ್ನುವಂತ ಯೋಚನೆಯನ್ನ ಮಾಡಿದ್ದೇವೆ. ಉದ್ಘಾಟನಾ ಸಮಾರಂಭ, ಸಂಗೀತ ಸಂಜೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ಸೌಂಡ್ ಸಿಸ್ಟಮ್, ಲೈಟಿಂಗ್, ಜನರೇಟರ್ ಇನ್ನಿತರ ವೆಚ್ಚ ಸುಮಾರು 2,70,000 ಅಂತ ಯೋಚನೆ ಮಾಡಿದ್ದೇವೆ. ಮುಖ್ಯ ಅತಿಥಿಗಳ ಸತ್ಕಾರ, ಹಾಲು ಶಾರ ಖರೀದಿಗೆ ಸುಮಾರು 1 ಲಕ್ಷ ಅಂತ ಯೋಚನೆ ಮಾಡಿದ್ದೇವೆ. ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ವಿಜೇತರಾಗಿ ಟ್ರೋಫಿ, ರಾಷ್ಟ್ರ ಮಟ್ಟದಲ್ಲಿ ವಿಜೇತರಾಗುವಂತಹ ಕ್ರೀಡಾಪಟುಗಳಿಗೆ ಸತ್ಕರಿಸಲಿಕ್ಕೆ ಮೊಮೆಂಟ್ಗಳ ಖರೀದಿಗೆ 1,90,000 ಅಂತ ಯೋಚನೆಗಳಾಗಿದೆ. ಮುಖ್ಯ ವೇದಿಕೆ, ಬ್ಯಾರಿಕೇಡ್, ಜರ್ಮನ್ ಶಾಮಿಯಾನ, ಊಟಕ್ಕೆ ಜರ್ಮನ್ ಶಾಮಿಯಾನ, ಜೊತೆಗೆ ಚೇರ್ಸ್ಗಳು, ವಿವಿಪಿ ಚೇರ್, ಡೈನಿಂಗ್ ಹಾಲ್, ಪ್ರೆಸ್ಸಿಂಗ್, ಮ್ಯಾಟ್, ಬಲೂನ್, ಫೈರ್ ಶಾಟ್ಸ್, ಕ್ರೀಡಾಪಟುಗಳ ವಸತಿ ವ್ಯವಸ್ಥೆ, ಜಂಖಾನ, ದಿಂಬುಗಳು, ಕ್ರೀಡಾಂಗಣದ ಮಾಹಿತಿಯ ಫ್ಲೆಕ್ಸ್, ಮೈದಾನದ ಹಾಗೂ ಊಟದ ಹಾಲ್ ಸಿದ್ಧಗಾಗಿ JCB, ಗ್ರೌಂಡ್ ಲೆವೆಲಿಂಗ್, CCTV ಇನ್ನಿತರ ವೆಚ್ಚ ಸುಮಾರು 52 ಲಕ್ಷ ಅಂತೇಳಿ ಅಂದಾಜು ಮಾಡಿದೆ. ಪದಾಧಿಕಾರಿಗಳ ಪ್ರಯಾಣಕ್ಕಾಗಿ ಸುಮಾರು 1 ಲಕ್ಷ ವೆಚ್ಚ ಅಂತ ಯೋಚನೆ ಮಾಡಿದ್ದೇವೆ. ಕ್ರೀಡಾಕೂಟಕ್ಕೆ ಬೇಕಾಗಿರುವಂತಹ ಅಗತ್ಯ ಲೇಖನ ಸಾಮಗ್ರಿ 1 ಲಕ್ಷ. ಕ್ರೀಡಾಪಟುಗಳಿಗೆ ಸಾರಿಗೆ ವ್ಯವಸ್ಥೆ 3 ಲಕ್ಷ. ಫೋಟೋಗ್ರಫಿ, ಆಲ್ಬಮ್ ವೆಚ್ಚಗಳಿಗೆ ಇತರೆ ವೆಚ್ಚ ಸುಮಾರು 2 ಲಕ್ಷ ಅಂತ ಯೋಚನೆ ಮಾಡಿದ್ದೇವೆ. ಒಟ್ಟಿಗೆ 4,80,00,000 ಅನ್ನುವಂತ ಅಂದಾಜು ಕೂಡ ಇವತ್ತಿನ ಆ ಸಭೆಯ ಗಮನಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಇಷ್ಟೊಂದು ವೆಚ್ಚದಲ್ಲಿ ಮಾಡಬೇಕು ಅನ್ನುವಂತ ಒಂದು ಅಂದಾಜಿದೆ. ಆದ್ರೆ ಕೆಲವೆಲ್ಲ ಕೂಡ ಕಡಿತವನ್ನು ಮಾಡಿ ಈ ಸಲ ಆರ್ಥಿಕ ಸಂಪನ್ಮೂಲದ ಕೊರತೆಗಳು ಸರ್ಕಾರ ಕೊಡುವಂತದ್ದು ಕೂಡ ಪ್ರಸ್ತಾವನೆ ಸಲ್ಲಿಸಿರೋದಾಗುತ್ತೋ ಬಿಡುತ್ತೋ ಗೊಂದಲಗಳಿರೋದ್ರಿಂದ ಆರ್ಥಿಕ ಮಿತವ್ಯಯನ ಸಾಧಿಸಿ ಕೊಟೇಶನ್ ಆಧಾರದ ಮೇಲೆ ಈ ಎಲ್ಲಾ ವೆಚ್ಚಗಳನ್ನು ಕೂಡ ಹಂತ ಹಂತವಾಗಿ ಪಾವತಿಸುವುದು ಮತ್ತೆ ಮುಂದಿನ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಈ ಘಟನೆಯನ್ನ, ಈ ಸಂಗತಿಗಳನ್ನ, ಈ ವಿಚಾರಗಳನ್ನ ತಿಳಿಸಿ ಮತ್ತೊಮ್ಮೆ ಗಮನ ಸೆಳೆಯುವುದು, ಅನುಮೋದನೆ ಪಡೆದುಕೊಳ್ಳುವಂತ ಕೆಲಸವನ್ನು ಮಾಡಲಿಕ್ಕೆ ಸಭೆಯ ಅನುಮೋದನೆಗೆ ನಾನು ಮಂಡಿಸ್ತಾ ಇದ್ದೇನೆ. ಜೊತೆಗೆ ತಾವು ಅದರ ಬಗ್ಗೆ ಚರ್ಚೆಗೂ ಕೂಡ ವಿಷಯವನ್ನ ಬಿಡುತ್ತಾ ಇದ್ದೇನೆ. ಸಭೆಯ ಅನುಮೋದನೆಗೆ, ನಿಮ್ಮ ಚರ್ಚೆಗೆ ಕೂಡ ವಿಷಯವನ್ನು ಬಿಡ್ತಾ ಇದ್ದೇನೆ ಅನ್ನುವಂತ ಮಾಹಿತಿಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಕ್ರೀಡಾಕೂಟ ಚೆನ್ನಾಗಿ ಆಗಬೇಕು ಅಂತ ಹೇಳಿದ್ರೆ ನಿಮ್ಮೆಲ್ಲರ ಸಹಕಾರಗಳು ಕೂಡ ಇರಬೇಕಾಗ್ತದೆ. ಆ ವಿಚಾರದಲ್ಲಿ ತಾವು ಸಹಕಾರವನ್ನು ನೀಡಬೇಕು ಅನ್ನುವಂತ ಮಾಹಿತಿಯನ್ನು ಹೇಳ್ತಾ ತಮಗೆ ಧನ್ಯವಾದ ಸಲ್ಲಿಸ್ತೇನೆ. ವಿಷಯ ಸೂಚಿ 3, ನೂತನ ಪಿಂಚಣಿ ಯೋಜನೆಯನ್ನು ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಮರುಸ್ಥಾಪಿಸುವ ಸಂಬಂಧ ಸರ್ಕಾರದ ಗಮನ ಸೆಳೆಯಲು ರಾಜ್ಯ ಮಟ್ಟದ ಸಮಾವೇಶವನ್ನ ಮಾಡೋದ್ರ ಬಗ್ಗೆ. ಬಹುಶಃ ಇವತ್ತು ನಾವು ಏನೇನು ಮಾಡಿದ್ದೇವೆ NPS ಬಗ್ಗೆ ತಮ್ಗೆ ಗೊತ್ತಿದೆ. ಬಹುಶಃ ಹಿಂದೆ ಸರ್ಕಾರಿ ನೌಕರ ಸಂಘದ ನೇತೃತ್ವದಲ್ಲಿ ಸಿಂಗಲ್ ಮ್ಯಾನ್ ಸಮಿತಿ ಆಯ್ತು, ಆಮೇಲೆ 5 ಜನದ ಸಮಿತಿ ಆಯ್ತು. ಆ ಸಮಿತಿ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಬೇರೆ ರಾಜ್ಯಗಳಿಗೆ ಹೋಗಿ ಭೇಟಿ ಮಾಡಿದ್ರು. ಇದೆಲ್ಲ ಆದ್ರೂ ಕೂಡ ಕೆಲವರು ಏನ್ ಮಾಡ್ತಾ ಇದ್ದಾರೆ, ಆ ಸಮಿತಿಯನ್ನೇ ಆ ಸಂದರ್ಭದಲ್ಲಿ ಧಿಕ್ಕರಿಸಿದವರು, ವಿರೋಧಿಸಿದವರು ಅಲ್ಲೇ ಬಂದು ಕೂತ್ಕೊಳ್ಳುವಂತ ವ್ಯವಸ್ಥೆಗಳಿವೆ. ಕೂತ್ಕೊಳ್ಳಿ, ನಮ್ಗೆ ಯಾವುದೇ ಟೀಕೆ ಟಿಪ್ಪಣಿಗಳಿಲ್ಲ. ಅವರು ನಮ್ಮ ನೌಕರರು, ಅವ್ರ ಬಗ್ಗೆ ಕೂಡ ಅಭಿಮಾನ ಇದೆ. ಅವರು ಪಾಪ ಎಂತದ ಒಂದು ಸಂಘ ಕಟ್ಕೊಂಡಿದೆ, ನಮ್ದೇನು ಅದ್ರ ಬಗ್ಗೆ ಬೇಜಾರಿಲ್ಲ. ಆದ್ರೆ ನೀವು ಆ ಸಮಿತಿ ಮಾಡಿದ ಟೀಕೆ ಮಾಡಿದ್ರಿ, ಮುಖ್ಯಮಂತ್ರಿಗಳನ್ನ ಟೀಕೆ ಮಾಡಿದ್ರಿ, ಸರ್ಕಾರ ಟೀಕೆ ಮಾಡಿದ್ರಿ, ಆ ಚೇರ್ಮನ್ ಸರಿ ಇಲ್ಲ ಅಂತ ಟೀಕೆ ಮಾಡಿದ್ರಿ, ನಿರ್ಣಯ ಮಾಡಿದ್ರಿ, ಪೇಪರ್ ಹಾಕಿಸಿದ್ರಿ. ಆದ್ರೆ ನಾವೇನಾದ್ರೂ ಅದ್ರ ಪರವಾಗಿ ಹೋರಾಟ ಮಾಡಿ ಆ ಕಮಿಟಿಯ ನಿರ್ಣಯಕ್ಕೆ ಹೋದಾಗ ಸುಮ್ಮನೆ ನೀವು ಕೂಡ ಬರ್ತೀರಾ ಅಂದ್ರೆ ಒಂದೊಮ್ಮೆ ಆತ್ಮಾವಲೋಕನ ಮಾಡ್ಕೊಳ್ಬೇಕಷ್ಟೇ. ನೀವು ಬರೋದ್ರ ಬಗ್ಗೆ ತಪ್ಪಿಲ್ಲ. ನಾನು ಅಧಿಕಾರಿಗಳಿಗೆ ಅವತ್ತೇ ಹೇಳಿದೆ, ಮೇಡಮ್ ಅವ್ರನ್ನೂ ಕರೆದು ಮಾಡಿ, ನಮ್ಗೆ ತಕರಾರಿಲ್ಲ, ಅವ್ರಿಗೆ ಮಾನ್ಯತೆ ಇಲ್ಲ, ಯಾಕೆ ಅವ್ರಿಗೆಲ್ಲ ಲೆಟರ್ ಕೊಡ್ತೀರಾ? ಕಾನೂನಲ್ಲಿ ಅವಕಾಶ ಇಲ್ಲ. ಇನ್ನು ಮುಂದೆ ಇದು ನಿಯಂತ್ರಣ ಮಾಡಬೇಕು. ಯಾಕೆ ಹೇಳ್ತೇನೆ ಅಂದ್ರೆ ನಾವೇನು NPS ವಿರೋಧಿಗಳಲ್ಲ. ಸರ್ಕಾರಿ ನೌಕರ ಸಂಘ ಬಹುಶಃ ಹಿಂದಿನ 2 ಅಧ್ಯಕ್ಷರ ಕಾಲದಿಂದನೂ ಕೂಡ ಬರೀ ಧಿಕ್ಕರಿಸಿ ವಿರೋಧ ಮಾಡಿ ಬಂದಂತವ್ರು. ಬಹುಶಃ ಅವರು ಮಾಜಿ ಅಧ್ಯಕ್ಷರು, ರಾಜ್ಯ ಮಟ್ಟದ ಕ್ರೀಡಾಕೂಟ ನಡೀತಾ ಇತ್ತು, ಅನ್ಪಾರ್ಲಿಮೆಂಟರಿ ವರ್ಡಲ್ಲಿ ಅವ್ರನ್ನ ಮಾತಾಡಿದ್ರು. ಬಹುಶಃ ಇವರು ಒಂದಾಗಿರ್ಬೋದು, ಅದು ಬೇರೆ ವಿಷಯ, ಮಾತಾಡಿದ್ ಮರ್ತೋಗಿರ್ಬೋದು, ರೆಕಾರ್ಡ್ ಅಲ್ಲಿ ಇರ್ತದೆ. ಇವತ್ತು ಸರ್ಕಾರಿ ನೌಕರ ಸಂಘವನ್ನ ಟೀಕೆ ಮಾಡಿದ್ರು. ಆ ವಿಷಯಕ್ಕೆ ನೈತಿಕತೆ ಹೋರಾಟ ಮಾಡಿ, ನೀವು ಫ್ರೀಡಂ ಪಾರ್ಕ್ ಮಾಡಿ ಅಥವಾ ಅರಮನೆ ಮೈದಾನದಲ್ಲಿ ಮಾಡಿ, ಇದು ನಮ್ದೇನು ತಕ್ಕರೆ, ನಾವು ಯಾವುದೂ ವಿರೋಧ ಮಾಡಲ್ಲ.
ನಮ್ಮನ್ನು ಕೇರ್ ಮಾಡಿ ಅಂತಲೂ ನಿಮಗೆ ಕೇಳಲ್ಲ. ಆದ್ರೆ ಈ ವಿಚಾರದಲ್ಲಿ ಕೂಡ ಅವರು ಮನೆ ನಡೆದಂತ ನಡವಳಿಕೆಗಳ ಬಗ್ಗೆ ಇದೆ. ಬಟ್ ವಿಶೇಷ ಏನು ಅಂದ್ರೆ, ನಮ್ಮ ಉಮಾ ಮಹಾದೇವನ್ ಮೇಡಮ್ ಅವರು ನಮಗೆ ಮತ್ತೆ ರೇಜು ಸರ್ ಅವರು ಒಂದು ಚರ್ಚೆ ಮಾಡಿದ್ರು. ಸರ್ ಯಾಕೆ ಮೀಟಿಂಗ್ ಕರಿತೀರಾ ಇಲ್ವಾ, ರಿಪೋರ್ಟ್ ಕೊಡ್ತೀರಾ ಇಲ್ವಾ ಅಂತ ಕೇಳಿ. ಇಲ್ಲ ಷಡಾಕ್ಷರಿ ಮಾಡ್ತೀವಿ 2 ಸಲ ಹೇಳಿದೆ. 3ನೇ ಸಲ ನಾನು ಹೇಳಿದೆ, ಸರ್ ನೀವು ಮೀಟಿಂಗ್ ಕರೆಯಕ್ಕೆ ಏನಾದ್ರು ನಾವು ಸ್ಟ್ರೈಕ್ ಮಾಡಿದ್ಮೇಲೆ ಮೀಟಿಂಗ್ ಕರಿತೀರಾ ಅಂತ ಕೇಳಿದೆ. ಸ್ಟ್ರೈಟ್ ಆಗಿ ಕೇಳಿದೆ, ಮೀಟಿಂಗ್ ಕರೀಲಿಕ್ಕೆ ಏನಾದ್ರು ನಾವು ಸ್ಟ್ರೈಕ್ ಮಾಡಿದ್ಮೇಲೆ ಕರಿತೀರಾ ಅಂತ ಕೇಳಿದೆ. ಮೊದಲು ಸರ್ ತಾವು ಮೀಟಿಂಗ್ ಕರೀರಿ, ನೌಕರ ಸಮಸ್ಯೆಲಿದ್ದಾರೆ, ಒಂದು ಶುಭ ಸಂದೇಶ ಹೋಗ್ಬೇಕು, ಒಂದು ಆಶಾದಾಯಕ ಬೆಳವಣಿಗೆ ಹೋಗ್ಬೇಕು ಅಂತ ಹೇಳಿದಾಗ ಅವಾಗ ರೇಜು ಸರ್ ಅವ್ರು ಇಮಿಡಿಯೇಟ್ ಅವ್ರ ಅಂಡರ್ ಸೆಕ್ರೆಟರಿಗೆ ಫೋನ್ ಮಾಡಿ ಮೀಟಿಂಗ್ ನೋಟಿಸ್ ಅನ್ನ ರೆಕಾರ್ಡ್ ಮಾಡಿದ್ರು. ಆ ಮೀಟಿಂಗ್ ನೋಟಿಸ್ ನನಗೆ ಒಂದು ವಾರದ ಮುಂಚೆನೆ ಬಂತು. ನನಗೆ ನಾನು ಬೆಳಗಾಮಲ್ಲಿ ಅಧಿವೇಶನದಲ್ಲಿ ಹೋಗಿದ್ದೆ. ಅವ್ರ ಅಂಡರ್ ಸೆಕ್ರೆಟರಿ ಪೋಸ್ಟ್ ಮಾಡಿ ನಂಗೆ ವಾಟ್ಸ್ಆಪ್ ಮಾಡಿದ್ರು. ಎಲ್ಲೂ ವೈರಲ್ ಮಾಡಬೇಡ್ರಪ್ಪ, ಸುಮ್ಮನೆ ಚರ್ಚೆ ಮಾಡ್ತಾರೆ ಬೇಡ ಅನ್ನೋಂಥ ಮಾತನ್ನು ಹೇಳಿದೆ. ನನಗೆ ಗೊತ್ತಿಲ್ಲ, ಇವರಲ್ಲಿ ಹೋಗಿ ಲಾಬಿ ಮಾಡಿ ಇನ್ಫ್ಲೂಯೆನ್ಸ್ ಮಾಡಿ ನಮಗೂ ನೋಟಿಸ್ ಕೊಡಿ ಅಂತ ಹೇಳಿ ಒತ್ತಡ ಹಾಕಿ ಮಾಡಿಸ್ಕೊಂಬಂದ್ರು. ನೋಡಿ ನಮ್ಮ ಸಂಘ ಹೆಂಗೆ, ಅವರೇ ನೋಟಿಸ್ ಕೊಡೋ ರೀತಿಯಲ್ಲಿ ನಾವು ಮಾಡ್ತೇವೆ. ಒತ್ತಡ ಹಾಕ್ಸ್ಕೊಳ್ಳುವಂತ ಅನಿವಾರ್ಯತೆ ಸಂಘಕ್ಕೆ ಬಂದಿಲ್ಲ. ಆದ್ಮೇಲೆ ಬಂದ್ವಿ, ಮೀಟಿಂಗ್ ಮಾಡಿದ್ವಿ. ಬಹುಶಃ ಒಂದು 40 ಜನ ಹೋಗಿದ್ವಿ. 40 ಜನನು ಕೂಡ ಒಳಗಡೆ ಕರೆಸಿ ಪ್ರತಿಯೊಂದು ವಿಚಾರವನ್ನು ಕೂಡ ಎಳೆ ಎಳೆಯಾಗಿ ಅವತ್ತಿನ ಸಭೆಯಲ್ಲಿ ನಾವು ಮಂಡಿಸಿದ್ವಿ. ತಮ್ಮ ಗಮನದಲ್ಲಿದೆ ಇವತ್ತು ಎಷ್ಟು ಖರ್ಚಾಗ್ತಾ ಇದೆ. 2,93,000 NPS ನೌಕರರು ಈ ವ್ಯವಸ್ಥೆಯಲ್ಲಿದ್ದಾರೆ. ಅವ್ರಿಗೆ ಇವತ್ತು 10% ಕಾಂಟ್ರಿಬ್ಯೂಷನ್ ಹೋದ್ರೆ ವರ್ಷಕ್ಕೆ ಎಷ್ಟಾಗ್ತದೆ? ಸುಮಾರು 3,000 ಕೋಟಿ ಸರ್ಕಾರಕ್ಕೆ ಬರ್ಡನ್ ಆಗ್ತಿದೆ. ಇವತ್ತು 2,73,000 ಹುದ್ದೆಗಳು ಖಾಲಿ ಇದೆ. ಅದರಿಂದ ಸುಮಾರು 2,500 ಕೋಟಿ ಸರ್ಕಾರಕ್ಕೆ ಉಳಿತಾಯ ಆಗ್ತಿದೆ. ಒಂದು ವರ್ಷಕ್ಕೆ 5,000 ಕೋಟಿ ಹಣ ಇವತ್ತು ಸರ್ಕಾರ ಉಳಿಸಬಹುದು. ಈಗಾಗಲೇ 20-25,000 ಕೋಟಿ ಹಣ ಕಳೆದ 10-12 ವರ್ಷದಿಂದ ಏನ್ PFRD ಅಕೌಂಟ್ ಅಲ್ಲಿ ಇದೆ ಅದನ್ನ ಕೂಡ ತೆಗೆದುಕೊಳ್ಳಿಕ್ಕೆ ಪ್ರಯತ್ನವನ್ನ ತಾವು ಮಾಡಿದ್ರೆ ಖಂಡಿತ ಒಳ್ಳೇದಾಗ್ತದೆ. ಹಣವನ್ನ GPF ಇರ್ಬೋದು, ಸರ್ಕಾರದ ವೆಲ್ಫೇರ್ ಅಥವಾ ಎಂಪ್ಲಾಯ್ ವೆಲ್ಫೇರ್ಗೆ ತಾವು ಬಳಸಲಿಕ್ಕೆ ಅನುಕೂಲ ಆಗ್ತದೆ ಎನ್ನುವಂತ ವಿಚಾರವನ್ನು ಕೂಡ ಅವತ್ತಿನ ಸಭೆಯಲ್ಲಿ ವಿವರವಾಗಿ ಚರ್ಚೆ ಮಾಡಿದ್ವಿ. ಉಮಾ ಮಹಾದೇವನ್ ಮೇಡಮ್ ಅವರು ಈಗ ಅವ್ರ ಚೇರ್ಮನ್, ತಮ್ಗೆ ಗೊತ್ತಿರಲಿ, ಹಿಂದೆ ರವಿಕುಮಾರ್ ಇದ್ರು, ಅಂಜುಮ್ ಪರ್ವೇಜ್ ಅವರು ಬಂದ್ರು. ಅಂಜುಮ್ ಪರ್ವೇಜ್ ಅವರು ಆದ್ಮೇಲೆ ಈಗ ಉಮಾ ಮಹಾದೇವನರಿದ್ದಾರೆ. ಯಾರು ಡೆವಲಪ್ಮೆಂಟ್ ಕಮಿಷನ್ ಇದ್ದಾರೆ, ಯಾರು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳಿದ್ದಾರೆ. ಅವರು ಬೈ ಡಿಫಾಲ್ಟ್ ಅವ್ರ ನೇಮ್ ನಲ್ಲಿ ಆ ಒಂದು NPS ಕಮಿಟಿ ಚೇರ್ಮನ್ಶಿಪ್ ಇರ್ತದೆ. ಆ ಒಂದು ಮೀಟಿಂಗ್ ನಲ್ಲಿ ಕೂಡ ವಿವರವಾಗಿ ನಾವು ಚರ್ಚೆಯನ್ನ ಮಾಡಿದ್ವಿ. ಅಲ್ಲಿ ಕೂಡ ಒಂದು ನಿರ್ಣಯಕ್ಕೆ ಬಂತು. ಅವ್ರ ಮಾತು ಕೇಳಿದ್ರು ನನಗೆ, ಷಡಾಕ್ಷರಿ ಅವರೇ ನೀವು ಹೇಳೋದೆಲ್ಲ ಸರಿ ಇದೆ, ಬೇರೆ ರಾಜ್ಯದಲ್ಲಿ ಆಗಿದೆ, ಈಗಿದೆ, ಎಲ್ಲ ಸರಿ ಇದೆ. ಆದ್ರೆ ನಮ್ಮಲ್ಲಿ ಕೂಡ NPS ಒಳಗೆ ಏನು ಸುಧಾರಣೆಗಳನ್ನು ತರಬೇಕು ಅನ್ನುವಂಥದ್ದನ್ನ ಏನಾದ್ರೂ ಕೂಡ ಹೇಳಲಿಕ್ಕೆ ಸಾಧ್ಯತೆ ಆಗ್ತದ ಅನ್ನುವಂಥ ಮಾತನ್ನ ಅವತ್ತಿನ ಸಭೆ ನಮ್ಗೆ ಕೇಳಿದ್ರು. ನಾವು ಒಂದೇ ವರ್ಡಲ್ಲಿ ಹೇಳಿದ್ವಿ, ನಮ್ಮ ಮುಂದೆ NPS ಇಂದ UPS ಇಲ್ಲ, NPS ಇಂದ OPS ಅಷ್ಟೇ ಆಗಬೇಕು, ಅದನ್ನ ಬಿಟ್ಟು ಯಾವ ನಿರ್ಣಯಕ್ಕೂ ಕೂಡ ನಮ್ಮ ಒಪ್ಪಿಗೆ ಇಲ್ಲ ಅನ್ನುವಂತ ಸ್ಪಷ್ಟ ಸಂದೇಶ ಪ್ರೊಸೀಡಿಂಗ್ಸ್ ಅಲ್ಲಿ ರೆಕಾರ್ಡ್ ಆಗಿದೆ. ಅದು ಕೂಡ ಎಲ್ಲ ಇಬ್ರು ಪ್ರಿನ್ಸಿಪಲ್ ಸೆಕ್ರೆಟರಿ ಕೂಡ ಸಿಗ್ನೇಚರ್ ಮಾಡಿದ್ದಾರೆ. ಅದನ್ನ ಆಚೆ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನುವಂತ ಸಂಗತಿಯನ್ನ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು NPS ಬಹುಶಃ 1 ತಿಂಗಳು ಅಂತ ಹೇಳಿದ್ವಿ, ಮತ್ತೆ ಹೋಗ್ತೇವೆ. ಮೊನ್ನೆ ತಮಿಳುನಾಡು ಗವರ್ಮೆಂಟ್ ಕೂಡ ಒಂದು NPS OPS ಮಾಡ್ಲಿಕ್ಕೆ 10% ಕಾಂಟ್ರಿಬ್ಯೂಷನ್ ಮೇಲೆ ಕೊಡ್ಲಿಕ್ಕೆ ಈಗಾಗಲೇ ತೀರ್ಮಾನ ಮಾಡಿತು. ಅದಾದ್ಮೇಲೆ ಮುಖ್ಯಮಂತ್ರಿಗಳ ಅಪರ ಪ್ರಧಾನ ಕಾರ್ಯದರ್ಶಿಗಳು ಅಂಜುಮ್ ಸರ್ ಹತ್ರ ಕೂಡ ಸರ್ ಈ ತರ ಆಗಿದೆ, ದಯಮಾಡಿ ಮಾಡ್ಕೊಡಿ. ಆರ್ಥಿಕ ಇಲಾಖೆ 3 ಜನ ಅಧಿಕಾರಿಗಳ ಹತ್ರ ಹೋದ್ವಿ, ಉಮಾ ಮೇಡಮ್ ಹತ್ರ ಹೋದ್ವಿ. ಮುಖ್ಯಮಂತ್ರಿಗಳ ಗಮನವನ್ನು ಕೂಡ ಸೆಳೆದಿದ್ದೇವೆ. ಸರ್ ದಯಮಾಡಿ ಅದನ್ನು ಕೂಡ ತಾವು ಜಾರಿಗೆ ಮಾಡಬೇಕು, ತುಂಬಾ ಡಿಲೇ ಆಗ್ತಾ ಇದೆ. ನಮ್ಮನ್ನ ಸ್ಟ್ರೈಕಿಗೆ ಹೋಗ್ಲಿಕ್ಕೆ ನಮ್ಮ NPS ನೌಕರು ಒತ್ತಡ ಏರ್ತಿದ್ದಾರೆ. ಸಂಘ ತೀರ್ಮಾನ ತೆಗೆದುಕೊಂಡ್ರೆ ನಿಮಗೆ ಕೆಟ್ಟ ಹೆಸರು ಬರ್ತದೆ. ತಮ್ಮ ಮ್ಯಾನಿಫೆಸ್ಟೋದಲ್ಲಿ ಕೂಡ ಹೇಳಿದಿರಾ, ಇದ್ರ ಬಗ್ಗೆ ಬೇಗ ರಿಪೋರ್ಟ್ ಅನ್ನ ತೆಗೆದುಕೊಳ್ಳಿ, ತಗೊಂಡ್ಮೇಲೆ ತಾವು ಸಚಿವ ಸಂಪುಟಕ್ಕೆ ತಂದು NPS OPS ಮಾಡಿಸುವಂತ ಕೆಲಸವನ್ನ ತಾವು ಮಾಡಬೇಕು ಅನ್ನುವಂತ ಒಂದು ವಿನಂತಿಯನ್ನ ಮಾನ್ಯ ಮುಖ್ಯಮಂತ್ರಿಗಳ ಅಧಿಕಾರಿಗಳ ಗಮನವನ್ನ ಬಹಳ ಮತ್ತೊಮ್ಮೆ ಕೂಡ ಸೆಳೆದಿದ್ದೇವೆ, ಸಭೆ ಕೂಡ ಮಾಡಿದ್ದೇವೆ ಎನ್ನುವಂತ ಮಾಹಿತಿಯನ್ನ ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದ್ರ ಜೊತೆ ಮೊನ್ನೆ ನಮ್ಮ ಅಧಿಕಾರಿಗಳಲ್ಲಿ ಕೂತಾಗ ಅದೆಲ್ಲ ಆದ್ಮೇಲೆ ಅವ್ರು ಕೇಳಿದ್ರು, ಷಡಾಕ್ಷರಿ ಅವರೇ ಇದು ಒಂದು ಭಾಗ, ನಾವೆಲ್ಲ ಸಂಘಟನೆಯಲ್ಲಿದ್ದೇವೆ. 2,93,000 ನೌಕರರು, ಅವರ ಕುಟುಂಬ, ಅವರ ಮನಸ್ಸುಗಳು ನಮ್ಮ ಜೊತೆ ಇದೆ. ಈಗ ಯಾರ ಜೊತೆನೂ ಇಲ್ಲ, ಸರ್ಕಾರಿ ನೌಕರ ಸಂಘದ ಜೊತೆ ಇದೆ. ಹೌದಾ ಇಲ್ಲೇನ್ರಿ? ಹಾ, ನಿಮ್ಗೆ ಗೊತ್ತಿದೆಯಲ್ಲ, ಮತ್ತೆ ಎಲ್ಲೆಲ್ಲ ಹೋಗ್ತಿದ್ರಲ್ಲ, ಅದಕ್ಕೆ ಮತ್ತೆ ಕೇಳ್ಕೋಬೇಕಲ್ಲ. ನೀವಿದ್ರೆ ನಾವು ಎಕ್ಸ್ಪೆಂಡಿಚರ್ ಮಾಡಕ್ ನಾವೇ ಯೋಚನೆ ಮಾಡ್ಬೇಕು, ಸುಮ್ನೆ ನಾವ್ಯಾಕೆ ಮಾಡಕ್ ಹೋಗೋಣ? ಹಾಗಾಗಿ ಅವರೆಲ್ಲ ಕೂತ್ಕೊಂಡು ಅವತ್ತು ಹೇಳಿದ್ರು, ಇಲ್ಲ ಸರ್ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಒಂದು ಚರ್ಚೆಗೆ ಬಿಡಿ. ಈಗ ನಾವು ಮಹಿಳಾ ಸಮಾವೇಶ ಮಾಡ್ತೇವೆ, ಸರ್ಕಾರಿ ನೌಕರ ಸಮಾವೇಶ ಮಾಡ್ತೇವೆ,
ಆದ್ರೆ NPS ನೌಕರಿಗೆ ಸಂಬಂಧಪಟ್ಟಂತೆ ಈ ರಾಜ್ಯದಲ್ಲಿರುವಂತಹ ಒಂದು 2,93,000 NPS ನೌಕರನ್ನ ಒಂದೇ ವೇದಿಕೆಯಲ್ಲಿ ಸೇರಿಸೋಣ. ಪ್ರತಿ ತಾಲೂಕು ಜಿಲ್ಲೆಗಳಿಂದ ಬಸ್ ಮಾಡ್ಕೊಂಡು ಬರ್ಲಿ, ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಮ್ಮೇಳನ ಹುಟ್ಟಾಕೋಣ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು, ಕಡ್ಡಾಯವಾಗಿ ಚೀಫ್ ಸೆಕ್ರೆಟರಿ, ಫೈನಾನ್ಸ್ ಸೆಕ್ರೆಟರಿ ಅವರ ಮೀಟಿಂಗ್ ಬರಬೇಕು. ಅಲ್ಲಿ ಒಂದು ನಿರ್ಣಯ ಆಗ್ಬೇಕು. ಏನಾಗಬೇಕು, ಯಾವತ್ ಮಾಡ್ತೀವಿ, ಹೇಗ್ ಮಾಡ್ತೀವಿ, ಮತ್ತೆ ಯಾವ ರೀತಿ ಮಾಡ್ತೇವೆ ಅನ್ನುವಂತ ನಿರ್ಣಯ ಆಗಬೇಕು. ಆ ವಿಚಾರಕ್ಕೆ ಇಮಿಡಿಯೇಟ್ ಸಮ್ಮೇಳನ ಕರೀಲಿಕ್ಕೆ ಆಗಲ್ಲ. ಅದಕ್ಕೆ ಒಂದು ಚರ್ಚೆನ ಹುಟ್ಟಾಕಿ ಅವನ್ನ ಸಂಘಟಿತರನ್ನಾಗಿ ಮಾಡಿ ಒಂದು ವೇದಿಕೆಯಲ್ಲಿ ತರೋ ಕೆಲಸ ಮಾಡಿ. ಬಹುಶಃ ನೀವು 2.5 ಲಕ್ಷ ಜನ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಸೇರಿಸಿದ್ರಿ. ಆ ಪ್ಯಾಲೇಸ್ ಗ್ರೌಂಡ್ ಸೇರಿದಾಗ ಮುಖ್ಯಮಂತ್ರಿಗಳು ಏನಂದ್ರು, ಏನ್ರಿ 2.5 ಲಕ್ಷ ಜನ ಸೇರಿದ್ದಾರೆ, ಹಿಂದೆ ಕೂಡ ನನ್ನ ಸಮ್ಮೇಳನಕ್ಕೆ ಬಂದಿದ್ದೆ, 40,000-50,000 ಜನ ಸೇರೋರು, ಇವತ್ತೇನು ಈ ಮಟ್ಟಕ್ಕೆ ಸೇರಿಸಿದೀರಾ, ನಿಜವಾಗ್ಲೂ ನಮ್ಮ ಮನೆ ಹತ್ರ ಇಂದು ಕೂಡ ನಡ್ಕೊಂಡ್ ಬರ್ತಿದ್ದಾರೆ ಅಂತ ಹೇಳಿ 12:30 ಮುಖ್ಯಮಂತ್ರಿಗಳು ಕೂಡ ಹೇಳಿದಂತ ಮಾತು. ಹಾಗಾಗಿ ಇವತ್ತೇನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿದ್ದಾರೆ, ಅವರನ್ನ ಕರೆದು ಒಂದು ಈ ವಿಚಾರದ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂತ, ಸಂಘಟನೆಯನ್ನ ಕಟ್ಟುವಂತ, ಸರ್ಕಾರದ ಮೇಲೆ ಆಗ್ರಹ ಪಡಿಸುವಂತ, ಒತ್ತಡ ಏರುವಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಬಹುದಾ ಅನ್ನುವಂತ ಒಂದು ಚರ್ಚೆಯ ವಿಷಯವನ್ನ ನಾನಿವತ್ತು ನಿಮ್ಮ ಗಮನಕ್ಕೆ ಬಿಡ್ತಾ ಇದ್ದೇನೆ. ಮಾಡ್ಬೇಕು ಅಂತ ಹೇಳಿದ್ರೆ ಮಾಡೋಣ, ಮಾಡಬೇಡಿ ಅಂದ್ರೆ ಮಾಡೋದು ಬೇಡ. ಮಾಡ್ಬೇಕಾ ಬೇಡವಾ? ಮಾಡ್ಬೇಕಾ? ಮಾಡ್ಬೇಕು ಅಂದ್ರೆ ಚಪ್ಪಾಳೆ ಹೊಡಿರ ನೋಡ. ಹಾಗಾಗಿ ನೋಡೋಣ, ನಿಮ್ ಚರ್ಚೆಗೂ ಕೂಡ ಬಿಡ್ತೀವಿ. ಯಾವ ರೀತಿ ಮಾಡೋದು ಅದು ನೆಕ್ಸ್ಟ್ ಸಭೆಯಲ್ಲಿ ಚರ್ಚೆ ಮಾಡೋಣ. ಮತ್ತೆ ಅದು ಬರುವಂತ ಎಕ್ಸ್ಪೆಂಡಿಚರ್ಸ್ ಗಳಿರ್ಬೋದು, ಅದನ್ನ ಬೇರೆ ಮಾಡ್ಲಿಕ್ಕೆ. ಮತ್ತೆ ಇನ್ನೊಂದು ತಿಳ್ಕೊಳ್ಳಿ, ನಿಮ್ ತಾಲೂಕು ಜಿಲ್ಲೆಗಳಿಂದ ನಾವ್ ಹೆಂಗ್ ಸಮ್ಮೇಳನ ಮಾಡೋದಲ್ಲ ಅಷ್ಟೇ ರೀತಿಯಲ್ಲಿ ಏನು 2,93,000 ಜನ ಇದ್ದಾರೆ, ಅದೇ ಜಾಗದಲ್ಲಿ ಅಷ್ಟೇ ಸಂಖ್ಯೆಯಲ್ಲಿ ಕೇವಲ NPS ಹೊಡಿಸ್ಕೊಂಡು ಬರೋ ಕೆಲಸ ಯಾರ್ದು? ತಾಲೂಕು ಅಧ್ಯಕ್ಷರದು. ಹೊಡಿಬೋದಲ್ಲ, ಆ ಕೆಲಸ ಕೂಡ ನೀವು ಮಾಡಬೇಕು. ಯಾಕಂದ್ರೆ ನಮ್ಮ ಒತ್ತಾಯ ಉಪಸಮಿತಿ ಮಾಡಿ ಸರ್ಕಾರ ನಿಮ್ಮ ಮಾತು ಕೇಳೋದಿಲ್ಲ. ಹಾಗಾಗಿ ಈ ತರದ ಕೂಡ ಒಂದು ಚರ್ಚೆ ಇದೆ. ಅಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಎಸ್ ಆ ಒಂದು ನಮ್ ಸುರೇಶ್ ಬಂದು ಹೇಳ್ಕೊಡ್ತಾರೆ, ಯಾರಾದ್ರೂ ಚಂದ ವಸೂಲಿ ಮಾಡಬೇಡಿ ಅದನ್ನ ಹೇಳಿ ಸಾರ್ ಅಂತ ಹೇಳ್ತಾರೆ. ನೋಡಿ, ಚಂದ ವಸೂಲಿ ಮಾಡೋರು ಯಾರಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆ. ಎಲ್ಲ ವಸೂಲಿ ಗಿರಾಕಿಗಳೇ ಜಾಸ್ತಿ. ಪಾಪ ನಾವು ವಸೂಲಿ ಮಾಡೋದ್ರ ಬಗ್ಗೆನೂ ಕೂಡ ನಿಮ್ಮಂತರ ಒಳ್ಳೆಯರಿದ್ರಲ್ಲ, ಅದೇ ನಮಗೆ ಸಂತೋಷದ ಸಂಗತಿ. ನಾವ್ ಯಾವತ್ತೂ ದುಡ್ಡೆತ್ತಿಲ್ಲ, ನಮ್ಮ ಸಂಘಕ್ಕೆ ಆ ಬರ ಇನ್ನೂ ಬಂದಿಲ್ಲ. ಹಾಗಾಗಿ ಆ ಕೆಲಸಕ್ಕೆ ಅವಕಾಶವನ್ನು ಕೊಡದೆ ನಾವು ಏನ್ ನಿರ್ದೇಶನಗಳನ್ನ ಕೊಡ್ತೇವೆ ಅದನ್ನ ತಾವೆಲ್ಲ ಕೂಡ ಫಾಲೋ ಮಾಡಬೇಕು ಅನ್ನುವಂತ ಮಾಹಿತಿಯನ್ನ ಹೇಳ್ತಾ, ಈ ವಿಷಯದ ಬಗ್ಗೆ ಕೂಡ ನಾವು ಹಂತ ಹಂತವಾಗಿ ನಾವು ಚರ್ಚೆಗಳನ್ನ ಮಾಡಬೇಕಾಗ್ತದೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯ ತಾಂತ್ರಿಕ ಸಮಸ್ಯೆಗಳ ಬಗ್ಗೆ ಬಹುಶಃ ನಿಮ್ಗೆ ಗೊತ್ತಿದೆ, ಬಹು ನಿರೀಕ್ಷಿತ ಒಂದು ಬೇಡಿಕೆ. 2014ರಲ್ಲಿ ಜ್ಯೋತಿ ಸಂಜೀವಿನಿ ಯೋಜನೆಯನ್ನ ಭೈರಪ್ಪನವರು ಅಧ್ಯಕ್ಷರಾಗಿದ್ರು, ನಾನು ಜಿಲ್ಲಾಧ್ಯಕ್ಷ ಆಗಿದ್ದೆ. ಅವಾಗ ಬ್ಯಾಂಕ್ವೆಟ್ ಹಾಲ್ ನಲ್ಲಿ ಲಾಂಚ್ ಮಾಡಿದ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು. ಅವತ್ತು ಲಾಂಚ್ ಮಾಡ್ತಾ ಹೇಳಿದ್ರು, ಇದು ಸರ್ಕಾರಿ ನೌಕರಿಗೆ 7 ತೀವ್ರತರವಾದ ಕಾಯಿಲೆಗೆ ಈ ಯೋಜನೆ ಜಾರಿಗೆ ತರ್ತಾ ಇದೀವಿ ಅಂತ. ಬಹುಶಃ 10 ವರ್ಷ ಆಯ್ತು, ಅನೇಕ ಸಮಸ್ಯೆಗಳು ಬಂತು. ಕೆಲವು ಆಕ್ಸಿಡೆಂಟ್ ಆದ್ರೆ, ಹಾರ್ಟ್, ಕಿಡ್ನಿ, ಕ್ಯಾನ್ಸರ್ ಆದ್ರೆ ಮೆಡಿಕಲ್ ಅಟೆಂಡೆನ್ಸ್ ರೂಲ್ಸ್, ಮೆಡಿಕಲ್ ರಿಯಂಬರ್ಸ್ಮೆಂಟ್ ರೂಲ್ 2014 ಪ್ರಕಾರ ಕ್ಲೈಮ್ಸ್ ಗಳನ್ನ ತಗೊಳ್ಬೇಕಾಗಿತ್ತು. ಕ್ಲೈಮ್ಸ್ ಡಿಲೇ ಆಗ್ತಾ ಇತ್ತು, ಅಲಾಟ್ಮೆಂಟ್ ಪೂರ್ಣ ಪ್ರಮಾಣದಲ್ಲಿ ಸಿಗ್ತಾ ಇರಲಿಲ್ಲ. ಅದಕ್ಕಾಗಿ ನಾವು ಸಂಘಟನೆಯಿಂದ ಕಳೆದ 5 ವರ್ಷ, ನಾನು ಅಧ್ಯಕ್ಷನಾದ್ಮೇಲೆ ಇದು 6ನೇ ವರ್ಷ, ನಿರಂತರವಾಗಿ ಪ್ರಯತ್ನ ಮಾಡಿದಂತ ಪರಿಣಾಮವಾಗಿ 2021 ಬಜೆಟ್ ಅಲ್ಲಿ ಬಂತು, 22 ಬಜೆಟ್ ಅಲ್ಲಿ ಬಂತು, 23 ಕ್ಯಾಬಿನೆಟ್ ಆಯ್ತು, 24ರಲ್ಲಿ ಮತ್ತೆ ಕ್ಯಾಬಿನೆಟ್ ಆಗಿ 2025 ಅಕ್ಟೋಬರ್ 1ನೇ ತಾರೀಕಿನಿಂದ ಈ ಯೋಜನೆ ಜಾರಿಗೆ ಈ ರಾಜ್ಯದಲ್ಲಿ ಬಂದಿದೆ ಅನ್ನೋದನ್ನ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ಯೋಜನೆಯ ಬಗ್ಗೆ ಅನೇಕ ಚರ್ಚೆಗಳನ್ನು ಹುಟ್ಟಾಕಿದ್ದಾರೆ. ಈ ಯೋಜನೆ ಅನುಕೂಲಗಳೇನು ತಿಳ್ಕೊಳ್ಳುವಂತ ಪ್ರಯತ್ನಗಳನ್ನ ನಾವು ಮಾಡಬೇಕು. ಬಹುಶಃ ನಮ್ಮಲ್ಲಿ ಕೆಲವು ಪದಾಧಿಕಾರಿಗಳು ಕೂಡ ಇದ್ದಾರೆ. ನಾನು ಬಹುಶಃ ಈ ಸಭೆಯಲ್ಲಿ ಚರ್ಚೆ ಮಾಡ್ತೇನೆ. ನೀವೇನಾದ್ರೂ ಈ ಯೋಜನೆ ಬಗ್ಗೆ ಟೀಕೆ ಮಾಡಿದ್ರೆ ನಿಮ್ ತನವನ್ನ ನೀವು ಟೀಕೆ ಮಾಡದಂತೆ. ಪದಾಧಿಕಾರಿಗಳಿರ್ಲಿ, ನೌಕರರಿರ್ಲಿ, ನಿಮ್ಮ ಮನೆತನವನ್ನ ಟೀಕೆ ಮಾಡದಂತೆ, ನಿಮ್ಮ ವೈಯಕ್ತಿಕ ಭಾವನೆಗಳನ್ನ ಟೀಕೆ ಮಾಡದಂತೆ. ಸ್ವಾಮಿ, ಯಾರು ಟೀಕೆ ಮಾಡಿರೋ ಒಂದು ಪ್ರಶ್ನೆ ಕೇಳ್ತೇನೆ, ನೀವು 100% ಕರೆಕ್ಟ್ ಆಗಿದ್ದೀರಾ ನಿಮ್ಮ ವ್ಯವಸ್ಥೆಯಲ್ಲಿ? ನೀವು 100% ಕರೆಕ್ಟ್ ಆಗಿದ್ದೀರಾ ಅಂದ್ರೆ ನಿಮ್ಮ ಬದುಕಿನಲ್ಲಿ ಪ್ರಮಾಣ